ಮುಸ್ಲಿಮು ಒಂದು ಭಾಗದಲ್ಲಿರೋ ಕಡೆ ಹಿಂದೂಗಳಿರಲ್ಲ ಆ ಥರ ಹೇಳಿದ್ರಲ್ಲ. ಸೊ ಅದನ್ನ ಹೇಗೆ ಕಂಪೇರ್ ಮಾಡ್ತೀರಾ? ಈ ನನ್ನ ಮಕ್ಕಳಿಗೆ ಅದಿಲ್ಲ ಅಲ್ಲ, ಮುಸ್ಲಿಂ ಶಾಲೆಗೆ ಹೋಗ್ತಾ ಇದ್ದಾರೆ ಅವರು. ಅದರಲ್ಲಿ ಏನಾಗಿದೆ ಅಂದರೆ ಮುಸ್ಲಿಂ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣ ಸಿಗ್ತದೆ ಹೇಳುವಂತಹ ಒಂದು ಉದ್ದೇಶ. ಕರಾವಳಿಯಿಂದ ಎಲ್ಲಿಗೆ ತಂದುಬಿಟ್ಟಿದ್ದೀರಾ ಅಂದರೆ ಮಂಡ್ಯಕ್ಕೆ ತಂದುಬಿಟ್ಟಿದ್ದೀರಾ ಬೆಂಕಿ ಹಚ್ಚೋದಕ್ಕೆ. ಈಗ ಬೆಂಗಳೂರಲ್ಲಿ ಇಲ್ವಾ, ನಾರ್ತ್ ಕರ್ನಾಟಕದಲ್ಲಿ ಇಲ್ವ, ಉಂಟು, ಒಡೆದ ಮನಸ್ಸುಗಳು ಉಂಟು. ಆದರೆ ಅಲ್ಲಿ ಕಡಿಮೆ ಉಂಟು, ಕರಾವಳಿಯಲ್ಲಿ ಜಾಸ್ತಿ ಉಂಟು. ಈದ್ ಮಿಲಾದ್ ಆಗಿತ್ತು. ಸೊ ಅವಾಗೇನು ಗಲಾಟೆ ಇಲ್ಲ. ಆಲ್ ಆಫ್ ದಿ ಸಡನ್ ಇಲ್ಲಿ ಯಾಕೆ ಗಲಾಟೆ ಆಯಿತು ಗಣೇಶದಕ್ಕೆ ಮಾತ್ರ? ಹೀಗೆ ನೀವೀಗ ಈ ಯಾವ ರೀತಿ ಪ್ರಶ್ನೆ ಇಟ್ಟಿದ್ದೀರೋ ಅದರಿಂದ ತಿಳಿಯುವುದೇನೆಂದರೆ ಮುಸ್ಲಿಮರ ಹಬ್ಬದಲ್ಲಿ ಆಗಲಿಲ್ಲ, ಹಿಂದೂಗಳ ಹಬ್ಬದಲ್ಲಿ ಹಾಗಾದರೆ ವಿರೋಧಿಗಳು ಯಾರಿದ್ದಾರೆ ಅಲ್ಲಿ? ವಿರೋಧ ಮುನ್ನೆಲೆಗೆ ತರಲಾಯಿತು ಮತ್ತು ಮುಸ್ಲಿಮರು ಅಂತೇಳಿ ಬಿಂಬಿಸುವಂಥ ಪ್ರಯತ್ನ ಮಾಡಲಾಯಿತು. ಕಟ್ ಅಂಡ್ ಕ್ಲಿಯರ್. ಹೌದು, ಆಯ್ತು. ಆದರೆ ಮಾಡಿದ್ದಾರೆ ಇಲ್ಲೋ ಅದು ನೋಡಬೇಕಲ್ಲ. ಗಲಾಟೆ ಹಿಂದೂಗಳು ಮಾಡಲಿ ಮುಸ್ಲಿಮರು ಮಾಡಲಿ, ಅದು ಜಾತಿ ಹೇಳುವಂಥ ಕಾರಣಕ್ಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ನಾವು. ಈಗ ನಿಮ್ಮ ವಿಡಿಯೋ ಮಾಡ್ತಿರಲ್ಲ ಸರ್, ಎಷ್ಟು ಜನ ನೋಡ್ತಾರೆ, ಏನೇನು ಕಮೆಂಟ್ ಆಗ್ತಾರೆ ಸರ್? ಆಗುತ್ತೆ ಹೇಳಿದವ ಅವ ಮುಸ್ಲಿಂ ಆದರೆ ಅದನ್ನು ನೋಡುವಂಥ ದೃಷ್ಟಿ ಬೇರೆ, ಹೇಳಿದವ ಹಿಂದೂ ಆದರೆ ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವನಾದರೆ ಅದನ್ನು ನೋಡುವಂಥ ರೀತಿ ಬೇರೆ. ನಿಮ್ಮ ಮುಸ್ಲಿಮಲ್ಲೇ ನಿಮಗೆ ಬೇರೆಯವರು ಯಾರು ಇಲ್ವಾ? ಇದ್ದಾರಲ್ಲ ಸರ್. ರೀಸನ್ ಏನಾಗುತ್ತೆ? ಅವರ ಆಲೋಚನೆಗಳು ಏನಾದರೂ ಇರ್ತದೆ, ಆ ಆಲೋಚನೆಗೆ ನಾವು ಹೇಳಿದ್ದು ಅವರಿಗೆ ಸರಿಯಾಗುವುದಿಲ್ಲ, ಸೊ ಅದಕ್ಕೆ ಬೈತಾರೆ. ರಾಜಕೀಯ ಒಳ್ಳೆ ವ್ಯವಸ್ಥೆ, ಒಂದು ವ್ಯವಸ್ಥೆ ಹೇಳುವಂಥದ್ದು ಬೇಕಲ್ಲ. ರಾಜಕೀಯ ಹಾಳಾಗುವುದು ಹೇಗೆ? ವ್ಯಾಮೋಹ ಬಂದಾಗ ಹಾಳಾಗುವಂಥದ್ದು. ಧರ್ಮ ಅಲ್ಲ, ಧರ್ಮ ಒಳ್ಳೆಯದೇ, ಅದು ಹಾಳಾಗುವುದು ಹೇಗೆ? ವ್ಯಾಮೋಹ ಬಂದಾಗ. ಮಂಗಳೂರವರು ಗಲಭೆನ ಜಾಸ್ತಿ ಮಾಡೋರ ಅಥವಾ ಕಡಿಮೆ ಮಾಡೋರ? ಸೊ ಇವತ್ತು ಮಾಧ್ಯಮದ ಏನಾಗಿದೆ ಅಂತ ಹೇಳಿದ್ರೆ ಸಿಸ್ಟಮೇ ಗಲಭೆಗಳಿಗೆ ಹೈಲೈಟ್ ಮಾಡುವಂಥದ್ದು, ಒಳ್ಳೆತನವನ್ನು ಮುಚ್ಚಿ ಹಾಕುವಂಥದ್ದು ಏನೋ ಒಂದು ಅವ್ರ ಎಜೆಂಡಾದಲ್ಲಿ ಬಂದು ಬಿಟ್ಟಿದೆ. ಯಾರು ಕೂಡ ನಾನು ಈ ಮಾತಿನಿಂದ ಬೇಸರ ಮಾಡ್ಕೊಳ್ಬಾರ್ದು. ಎಲ್ಲ ಮಾಧ್ಯಮ ಅಂತೇಳಿ ಕೂಡ ನಾನು ಹೇಳ್ತಾ ಇಲ್ಲ, ಆದರೆ ಕೆಲವು ಮಾಧ್ಯಮಗಳ ದಂಧೆ ಇದಾಗಿ ಮಾರ್ಪಟ್ಟಿದೆ. ಸೊ ನೀವು ಹೋದ ಕಡೆ ಬರೀ ಮುಸ್ಲಿಮರ ಬಗ್ಗೆ ಭಾಷಣ ಮಾಡಲ್ಲ, ಹಿಂದೂಗಳ ಬಗ್ಗೆನೂ ಕೂಡ ಭಾಷಣ ಮಾಡ್ತೀರಾ. ನಿಮ್ಮ ಜನಾಂಗದವ್ರು ಏನಾದರೂ ಅಡ್ಡಗಾಲ್ ಹಾಕಿದ್ದಾಗ್ಲಿ ಅಥವಾ ಬೇರೆ ಥರ ಮಾತಾಡಿದ್ದಾಗ್ಲಿ ಉಂಟಾ? ಯಾರು ಆ ರೀತಿಯಿಂದ ಮಾತಾಡಲಿ, ಯಾಕಂತ ಹೇಳಿದ್ರೆ ಅವರಿಗೆ ಮಾತಾಡುವ ಅವಕಾಶವೂ ಕೂಡ ಇಲ್ಲ. ಕುರಾನ್ನಲ್ಲಿರೋದಕ್ಕೂ ಇವರು ಕೆಲವೊಬ್ಬರು ವ್ಯಕ್ತಿಗಳು ಮಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ. ಹೆಚ್ಚಿನ ಜನರು ಮುಸ್ಲಿಮರೇ ಕುರಾನ್ ಓದಲಿಲ್ಲ ಸರ್, ನಾನು ಬಹಳ ನೇರವಾಗಿ ಹೇಳ್ತೇನೆ. ಹೆಚ್ಚಿನ ಮುಸ್ಲಿಮರು ಕುರಾನ್ ಅನ್ನು ಅರ್ಥವರಿತು ಓದಲಿಲ್ಲ. ನೀವು ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಕೆಲವೊಬ್ರು ಮುಸ್ಲಿಮ್ಗಳು ಕನ್ನಡನೇ ಮಾತಾಡಲ್ಲ. ಮೊನ್ನೆದಾಗಿ ನನ್ನ ಮೀಡಿಯಂ ಕನ್ನಡ ಮೀಡಿಯಂ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು, ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸಬೇಕು. ನೀವು ಆಲ್ಮೋಸ್ಟ್ ಓದಿದ ಕಡೆ ಎಲ್ಲ ಕನ್ನಡದಲ್ಲೇ ಭಾಷಣ ಮಾಡ್ತೀರಾ? ಕನ್ನಡದಲ್ಲೇ ಭಾಷಣ ಮಾಡೋದು. ಕನ್ನಡ ನನ್ನ ಮಾತೃ ಭಾಷೆ ಇದ್ದ ಹಾಗೆ. ಮತ್ತು ಕನ್ನಡದ ಬಗ್ಗೆ ಮಾತಾಡುವಾಗ ಕನ್ನಡ ನಮ್ಮ ಪರಿಷತ್ತಿನವರು ಇದ್ರು ಕೂಡ ಹೇಳ್ತೀರಿ, ಎಂತ ಕನ್ನಡ ಮಾರು ನಿಮ್ದು, ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಕೆಲವೊಂದು ನಿಮ್ಮ ಮಾತುಗಳು ನೋಡಿದ್ರೆ ಹಿಂದೂ ದೇವರುಗಳ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ. ಕೆಲವೊಂದು ಭಾಷಣಗಳಾಗ್ಲಿ ಮಾತುಗಳಾಗ್ಲಿ ನೋಡಿದ್ರೆ ಅಂದ್ರೆ ನನ್ನ ಹತ್ರ ಒಂದೇ ದೇವನ ಕಲ್ಪನೆ ಇರುವುದು. ನಾನು ಬಾರಿ ಈ ಮಾತು ಹೇಳ್ತೇನೆ, ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಂತ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ನಾನು ಆರಾಮಿದ್ದೇನೆ ಸರ್, ತಾವೇಗಿದ್ದೀರಿ? ಫಸ್ಟ್ ಕ್ಲಾಸ್. ತಮ್ಮ ಪರಿಚಯ ಮಾಡ್ಕೋಬೇಕಂದ್ರೆ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಅಕ್ಬರ್ ಅಲಿ ಅಂತ, ನಾನು ಉಡುಪಿಯವನು. ಹಾಗೆ ನನ್ನ ಹೆಸರಿನ ಜೊತೆನೇ ಅಕ್ಬರ್ ಅಲಿ ಉಡುಪಿ ಅಂತ ಇದೆ. ನಾನು ನನ್ನ ಶಿಕ್ಷಣ ಎಲ್ಲ ಉಡುಪಿಯಲ್ಲೇ ಆಯಿತು. ಈಗ ಸುಮಾರು 15 ವರ್ಷದಿಂದ ನಾನು ಬೆಂಗಳೂರಲ್ಲಿದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಇದರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹೇಗೆ ನಡೀತಾ ಇದೆ ಕಾರ್ಯಗಳೆಲ್ಲ ನಿಮ್ಮದು? ನಮ್ಮ ಕಾರ್ಯ ಅಂದರೆ ನಾವು ಸಮಾಜದಲ್ಲಿ ಶಾಂತಿ, ಪ್ರಗತಿ, ಉನ್ನತಿ ಬಯಸುವವರು. ಸಮಾಜ ಯಾವಾಗಲೂ ಸುಭಿಕ್ಷೆಯಾಗಿರಬೇಕು, ಪರಸ್ಪರ ನಂಬಿಕೆಗಳಿರಬೇಕು. ನಾವು ಒಬ್ಬ ದೇವನ ದಾಸರು ಎಂಬ ನೆಲೆಯಲ್ಲಿ, ಒಂದು ತಂದೆ ತಾಯಿಯ ಮಕ್ಕಳು ಎಂಬ ನೆಲೆಯಲ್ಲಿ, ಒಂದು ದೇಶದ ವಾಸಿಗಳು ಎಂಬ ನೆಲೆಯಲ್ಲಿ ನಾವೆಲ್ಲರೂ ಪರಸ್ಪರ ಸಹೋದರರು. ಸೊ ಅದಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಸೊ ಅದಕ್ಕಾಗಿ ನಮ್ಮ ಹೆಚ್ಚಿನ ಸಮಯ ನಾವು ಜನರನ್ನು ಜೋಡಿಸುವುದಕ್ಕೆ, ಜನರನ್ನು ಕೂಡಿಸುವುದಕ್ಕೆ, ಅವರ ಬೆಸುಗೆಯನ್ನು ಬೆಸೆಯುವುದಕ್ಕೆ ನಮ್ಮ ಹೆಚ್ಚಿನ ಸಮಯ, ಟೋಟಲಿ ನಮ್ಮ ಸಂಘಟನೆಯ ಸಮಯ ಅದಕ್ಕೆ ವ್ಯಯ ಆಗ್ತಾ ಇದೆ. ಸೊ ತಮ್ಮ ಏಜ್ ಕೇಳೋದು ಎಷ್ಟು ಅಂದ್ಬಿಟ್ಟು? ನನ್ನ ಏಜ್ ಈಗ 68 ಸರ್. ಸೊ 68 ಅಂತಂದ್ರೆ ಮುಂಚೆ ಹೇಗಿತ್ತು, ಇವಾಗ ಏನು ಚೇಂಜಸ್ ಇದೆ ಹಾಗಾದ್ರೆ? ಮುಂಚೆ ನಾವು ಬೆಳೆದ ಪರಿಸರ ಎಲ್ಲ ಹೇಗಿತ್ತು ಅಂದರೆ, ನಮಗೆ ಭೇದ ಭಾವ ಹೇಳುವಂಥದ್ದು ಯಾವುದು ಗಮನಕ್ಕೆ ಬರ್ತಾನೆ ಇರಲಿಲ್ಲ. ಯಾವುದಾದ್ರೂ ಹಬ್ಬ ಹರಿದಿನಗಳಾದರೆ ಎಲ್ರಿಗೂ ಸಂತೋಷ. ಅದರಲ್ಲಿ ಹಿಂದೂಗಳ ಹಬ್ಬ, ನಾವಿರುವಲ್ಲಿ ಕ್ರಿಶ್ಚಿಯನ್ರು ಇರಲಿಲ್ಲ. ನಾನಿರುವ ಪ್ರದೇಶದಲ್ಲಿ ಮೊಗವೀರಿಸಿದ್ರು, ಬಿಲ್ಲವರು ಇದ್ದರು, ಅದೇ ರೀತಿಯಲ್ಲಿ ಕಾರ್ವಿ ಜನಾಂಗ ಒಂದಿತ್ತು ಮತ್ತು ಮುಸ್ಲಿಮರು.
ದೊಡ್ಡ ಮಟ್ಟದಲ್ಲಿ ನಾವು 4 ಜನಾಂಗದವರು ಇದ್ದದ್ದು. ಯಾರ ಹಬ್ಬ ಆದರೂ ಕೂಡ ನಮಗೆ ಒಂದು ರೀತಿ ಸಂಭ್ರಮ, ಸಂತೋಷ. ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಆವಾಗೆಲ್ಲ ಈ ಜನಜೀವನ ಎಲ್ಲ ತುಂಬ ಕಷ್ಟ. ನಮ್ಮ ಹಳ್ಳಿ ಪ್ರದೇಶ, ತಂದೆಯವರು ಏನಾದರೂ ಶಾಲೆಗೆ ಪಾಕೆಟ್ ಮನಿ ಅಂತೇಳಿ ಕೊಟ್ಟರೆ ಅದರಲ್ಲಿ ಏನಾದರೂ ಉಳಿಸ್ಕೊಂಡು ಏನಾದರೂ ಸಂಜೆ ಬಿಸ್ಕೆಟು, ಚಾಕ್ಲೇಟು, ಅದೆಲ್ಲ 1 ಪೈಸೆ 2 ಪೈಸೆ ಲೆಕ್ಕ. ಆವಾಗ 5 ಪೈಸೆ 10 ಪೈಸೆ ಅಂತೇಳಿ ಭಾಳ ದೊಡ್ಡದು. ನಮಗೊಂದು ದೊಡ್ಡ ಖುಷಿ ಅಂದರೆ ಏನಾದರೂ ತಿಂಡಿ ಸಿಗ್ತದೆ ಹೇಳಿ, ಹೊಸ ಹೊಸ ಬಗೆಯ ತಿಂಡಿಗಳು ಸಿಗ್ತವೆ. ಹಬ್ಬ ಹರಿದಿನ ಬಂದರೆ ಮಾತ್ರ ನಮ್ಮ ಮನೆಗಳಲ್ಲಿ ಎಲ್ಲ ಈ ಒಳ್ಳೆಯ ಪದಾರ್ಥಗಳು ಆಗುವಂಥದ್ದು, ಒಳ್ಳೆಯ ತಿಂಡಿಗಳಾಗುವಂಥದ್ದು, ಸಿಹಿ ತಿಂಡಿಗಳಾಗುವಂಥದ್ದು, ಅಂಥ ಪರಿಸರ ಇದ್ದದ್ದು ನಮ್ಮದು. ಸೊ ಈಗ ನಮ್ಮ ಮಕ್ಕಳ ಬಾಲ್ಯ ನಾವು ನೋಡಿದರೆ ಅವರಿಗೆ ಆ ಪರಿಸರ, ನಾನು ಹೇಳುದು ಕಡಿಮೆ ಅಲ್ಲ, ಇಲ್ಲದ ಹಾಗೆ ಆಗಿದೆ. ನಾವು ಸ್ವಲ್ಪ ಒಂದು ಪಾಯಿಂಟ್ ಕೂಡ ಇಲ್ವಾ ಇವಾಗ? ಈ ಪಾಯಿಂಟ್ ಇಲ್ಲ ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಮರು ವಾಸಿಸುವ ಪ್ರದೇಶವೇ ಬೇರೆ, ಹಿಂದೂಗಳು ವಾಸಿಸುವ ಪ್ರದೇಶವೇ ಬೇರೆ, ಏನೋ ಒಂದು ರೀತಿಯ ಗ್ಯಾಪ್ ಇದೆ. ಈ ಡಿಫ್ರೆನ್ಸ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ, ಯಾವಾಗ? ಯಾಕೆಂದ್ರೆ ನೀವು ತುಂಬಾ ನಿಮ್ಮ ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೆ, ತುಂಬಾ ಅದ್ರ ಬಗ್ಗೆ ಹೇಳ್ತಾ ಇರ್ತೀರಾ. ಸೊ ಅದಕ್ಕೆ ನಿಮ್ಮನ್ನು ಕರೆದ್ಬಿಟ್ಟು ಮಾತಾಡಿಸ್ತಾ ಇದ್ವಿ ನಾವು ಇವತ್ತು ಪ್ರತಿಧ್ವನಿಯಲ್ಲಿ. ಏನಾಗಿದೆ ಅಂದರೆ, ದುಡ್ಡಿನ ಆಸೆ ಬಂತು ಸರ್ ಮನುಷ್ಯನಲ್ಲಿ. ಈ ದುಡ್ಡು ಮತ್ತು ವೈಭೋಗ ಮತ್ತು ಹೈ ಲೈಫ್ ಸ್ಟೈಲ್, ಮೊದಲಿದ್ದೆಲ್ಲ ಆ ರೀತಿ ಇರಲಿಲ್ಲ. 1-2 ಹೊತ್ತು ಗಂಜಿ ಚಟ್ನಿ ಸಿಕ್ಕಿದ್ರೆ ಅವ ಅದರಲ್ಲಿ ಖುಷಿಯಾಗಿ ಅವ ದೊಡ್ಡ ಮನುಷ್ಯ. ಅವ ಅಷ್ಟು ಸಿಕ್ಕಿತ್ತಂದರೆ ಅವ ದೇವರಿಗೂ ಕೂಡ ನೆನೀತಿದ್ದ, ಹಬ್ಬ ಇವತ್ತಿನ ದಿವಸ ಒಳ್ಳೆಯದು ಇತ್ತು ಅಂತ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಒಂದು ರೀತಿಯ ಈ ವೈಡಂಬರದ ಜೀವನ ಹೇಳುವಂಥದ್ದು, ಹೈಫೈ ಜೀವನ, ಬೇಕುಗಳು ತುಂಬ ಜಾಸ್ತಿ ಆಗಿವೆ. ಮೊದಲೆಲ್ಲ ನಮ್ಮ ಶರ್ಟ್ ಪ್ಯಾಂಟ್ಗಳಿಗೆಲ್ಲ ಇಸ್ತ್ರಿ ಅಂತೇಳಿ ಒಂದು ಇರಲಿಲ್ಲ. ವಸ್ತು ತರುವಾಗ ಒಮ್ಮೆ ಟೈಲರ್ ಹಾಕಿ ಕೊಟ್ಟರೆ ಅದೇ ಇಸ್ತ್ರಿ ನಮಗೆ. ಈಗ ಪ್ರತಿದಿನ ಡ್ರೆಸ್ ಚೇಂಜ್ ಆಗುವಂಥದ್ದು ಏನು, ಇಸ್ತ್ರಿ ಏನು, ಮನೆಯ ಸಿಸ್ಟಮ್ಗಳೆಲ್ಲ ಏನು, ಫ್ರಿಜ್, ವಾಷಿಂಗ್ ಮೆಷಿನು, ಓವನ್, ಅದೇ ರೀತಿಯಲ್ಲಿ AC, ಹೈಫೈ ಜೀವನ ಆಗಿದೆ. ದುಡ್ಡು ಜಾಸ್ತಿ ಬೇಕು ಮನುಷ್ಯನಿಗೆ. ಆ ದುಡ್ಡು ಸಂಪಾದನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಬಾಂಧವ್ಯ ಎಲ್ಲ ಕಳಚುತ್ತಾ ಹೋಗ್ತಾ ಉಂಟು. ಎಲ್ಲ ದುಡ್ಡಿನ ಹಿಂದೆ ಹೋಗಿದ್ದಾರೆ. ಇದೊಂದು ದೊಡ್ಡ ಆಘಾತ ಅಂತೇಳಿ ನನಗೆ ಕಾಣ್ತಾ ಉಂಟು. ದುಡ್ಡಿನ ವ್ಯಾಮೋಹ, ಲೈಫ್ ಸ್ಟೈಲಿನ ವ್ಯಾಮೋಹ. ನಾನು ಯಾರನ್ನಾದರೂ ನೋಡಿದರೆ ಈಗ ಎದುರಿನವನು ಅವನಂತೆ ನಾನು ಆಗಬೇಕು ಹೇಳುವಂತಹ ಒಂದು ಛಲ, ಇದೆಲ್ಲ ಬಂದುಬಿಟ್ಟಿದೆ. ಸೊ ಇದು ಒಂದು ಕಾರಣವ ಅಂತ ನನಗೆ ಕಾಣ್ತದೆ. ಈಗ ಮುಂಚೆ, ಈಗ ನೀವು ಯಾಕೆಂದ್ರೆ 60 years ಅಂತ ಅಂದರೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮುಂಚೆ ಲೈಫ್ ಸ್ಟೈಲು ಎಲ್ಲ ಸಿಂಪಲ್ ಆಗಿತ್ತು. ಇವಾಗ ಕಾಲಕ್ರಮೇಣ ಚೇಂಜ್ ಆಗ್ತಾ ಬರ್ತಾ ಇದೆ. ಅದು ಎಲ್ಲ ಪಂಗಡದಲ್ಲೂ ಅದು ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ಅದರಿಂದ ಜಾತಿ ವ್ಯವಸ್ಥೆ, ಮತ್ತೆ ನೀವು ಹೇಳೋದಲ್ಲ, ಈಗ ಮುಸ್ಲಿಮು ಒಂದು ಭಾಗದಲ್ಲಿರೋ ಕಡೆ ಹಿಂದೂಗಳಿರಲ್ಲ ಆ ಥರ ಹೇಳಿದ್ರಲ್ಲ. ಸೊ ಅದನ್ನು ಹೇಗೆ ಕಂಪೇರ್ ಮಾಡ್ತೀರಾ? ನೋಡಿ, ಈಗ ಶಾಲೆಗಳೆಲ್ಲ ಬೇರೆ ಬೇರೆ ಆಗ್ತಾ ಉಂಟು. ಮುಸ್ಲಿಂ ಶಾಲೆಗಳೇ ಬೇರೆ, ಹಿಂದೂ ಶಾಲೆಗಳೇ ಬೇರೆ. ಅವಾಗ ಬಾಂಧವ್ಯಲ್ಲಿ ಬರ್ತದೆ ಹೇಳಿ ನೀವು. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ಆವಾಗ ಎಲ್ಲರೂ ಕೂಡಿಕೊಂಡು ನಾವು ಹೋಗುವವರು. ನನ್ನಂತ ಎಲ್ಲ ಫ್ರೆಂಡ್ಸ್ಗಳಿದ್ದದ್ದು ಅವರು ಮೊಗವೀರ್ಸೋ ಅಥವಾ ಬಿಲ್ಲವರೋ ಅಥವಾ ನಮ್ಮ ಕಾರ್ವಿ ಜನಾಂಗದವರು ಇದ್ದದ್ದು. ಈ ನನ್ನ ಮಕ್ಕಳಿಗೆ ಅದಿಲ್ಲ ಅಲ್ಲ, ಮುಸ್ಲಿಂ ಶಾಲೆಗೆ ಹೋಗ್ತಾ ಇದ್ದಾರೆ ಅವರು. ಅದರಲ್ಲಿ ಏನಾಗಿದೆ ಅಂದರೆ, ಮುಸ್ಲಿಂ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣ ಸಿಗ್ತದೆ ಹೇಳುವಂತಹ ಒಂದು ಉದ್ದೇಶ. ಸೊ ಅದು ಧಾರ್ಮಿಕ ಶಿಕ್ಷಣ ಸಿಗ್ತದೆ ಹೌದು, ಆದರೆ ನಾವು ಹೇಳಿದ್ರು ಕೂಡ, ಧರ್ಮ ಬೋಧನೆ ಅವರಿಗೆ ಮಾಡಿದ್ರು ಕೂಡ, ನೀವೆಷ್ಟು ಒಟ್ಟಾಗಿ ಇರಬೇಕು ಅಂತ ಹೇಳಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಬೇರೆ ಬೇರೆ ಆಗ್ತಾ ಇದ್ದೇವೆ. ಯಾಕೆ? ರೀಸನ್ ಏನು? ರೀಸನ್ ಅಂದ್ರೆ ಇದೆ, ನಾವೇ ಡಿವೈಡ್ ಆದ್ರೆ ಎರಡು ಕಡೆನೂ ಇರಬೇಕದು. ಆ ಮನೋಭಾವನೆ ಈಗ ನನ್ನೊಬ್ಬಂಗಿದ್ರೆ ನಿಮ್ಮೊಬ್ರಿಗಿದ್ರೆ ಆಗಲ್ಲ, ನಮ್ಮಿಬ್ರಿಗೂ ಇರಬೇಕು ಅಲ್ವೇ? ಹೌದು. ಸೊ ಅವಾಗ ಒಂದು ಹೊಂದಾಣಿಕೆ ಬರುತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇಲ್ಲ ನೀವು ಹೇಳಿದ್ ನಾನು ಅಕ್ಸೆಪ್ಟ್ ಮಾಡಲ್ಲ, ನಾನು ಹೇಳಿದ್ ನೀವು ಅಕ್ಸೆಪ್ಟ್ ಮಾಡಲ್ಲ. ಸೊ ಅಲ್ಲಿಂದನೇ ಬಿರುಕು ಸ್ಟಾರ್ಟ್ ಆಯ್ತಾ? ಬಿರುಕು ಸ್ಟಾರ್ಟ್, ಅದು ಬಾಲ್ಯದಿಂದಲೇ ಬಿರುಕು ಬರ್ತಾ ಇದೆ ಸರ್. ಬಾಲ್ಯದಿಂದಲೇ ನಮ್ಮ ಸಿಸ್ಟಮ್ ಏನು ನಾವು ಚೇಂಜ್ ಮಾಡಿದೆವು, ಅಲ್ಲಿಂದ ಬಿರುಕು ಬರ್ತಾ ಇದೆ. ಈ ಒಡೆದಾಳುವ ನೀತಿ ಉಂಟಲ್ಲ, ಬ್ರಿಟಿಷರು ಬಿಟ್ಟು ಹೋದ ಒಡೆದಾಳುವ ನೀತಿ, ಇದನ್ನು ಬಹುಶಃ ಈ ರಾಜಕಾರಣಿಗಳು ಮತ್ತು ಬಂಡವಾಳಶಾಹಿಗಳು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಅರ್ಥ ಆಗಿದೆ, ಒಡೆದಾಳಿದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಬರ್ಬೋದು, ನಮ್ಮ ಬಂಡವಾಳ ನಾವು ಏರಿಸ್ಕೊಳ್ಬೋದು ಅಂತ. ಬಂಡವಾಳಶಾಹಿಗಳ ಪಾತ್ರವು ಇದರಲ್ಲಿ ಬಹಳ ದೊಡ್ಡದಿದೆ. ಯಾಕಂತ ಹೇಳಿದ್ರೆ, ಒಂದು ಮನೆ ಒಡೆಯಿತು ಅಂತ ಹೇಳಿದರೆ ಅವರಿಗೆ ಬಂಡವಾಳ ಅವರದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಮನೆ ಇದ್ದದ್ದು 2 ಮನೆ, 3 ಮನೆ, 4 ಮನೆ ಆಗ್ತದೆ ಹೇಳಿದರೆ
ಒಂದು ಟಿ ವಿ ಸೇಲ್ ಆಗುವಲ್ಲಿ 4 ಟಿ ವಿ ಸೇಲ್ ಆಗ್ತದೆ, 4 ವಾಷಿಂಗ್ ಮೆಷಿನ್ ಸೇಲ್ ಆಗ್ತದೆ, 4 ಬೇರೆ ಬೇರೆ ಅವರ ಸರಕುಗಳೇನುಂಟು ಅದು ಸೇಲ್ ಆಗ್ತದೆ. ಸೊ ಅಲ್ಲಿ ಬಂಡವಾಳಶಾಹಿ ಮನೋಭಾವ. ನೀವು ಯಾವುದೇ ಸೀರಿಯಲ್ ನೋಡಿ, ಅದರಲ್ಲಿ ಏನುಂಟು, ನಾವು ಒಟ್ಟಿಗೆ ಕೂತು ಸೀರಿಯಲ್ ನೋಡ್ತೇವೆ. ಆದರೆ ಸೀರಿಯಲ್ ಹೇಗೆ ಮಾಡ್ತದೆ ಹೇಳಿದರೆ, ಅಲ್ಲಿ ಅತ್ತೆ ಸೊಸೆ ಅವರ ಮಧ್ಯೆ ಬಿರುಕು ತರುವಂಥದ್ದು, ಗಂಡ ಹೆಂಡತಿಯ ಬಗ್ಗೆ ಸಂಶಯವನ್ನು ಹುಟ್ಟುಹಾಕುವಂಥದ್ದು ಸೀರಿಯಲ್ಗಳು ಇದೇ ಮಾಡ್ತಾ ಇವೆ ಅಲ್ಲ. ನಾವು ಒಟ್ಟಿಗೆ ಕೂತಿರ್ತೇವೆ, ಒಂದೇ ಬೆಂಚಿನಲ್ಲಿ ಕೂತ್ಕಿರ್ತೇವೆ, 3 ಜನ ಇದ್ದರೆ ಮತ್ತು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೊಬ್ಬರು ಹೋಗಿ ಅಲ್ಲೇ ಕೂತ್ಕೊಳ್ತಾರೆ, 4 ಜನ ಕೂತ್ಕೊಳ್ತಾರೆ, 3 ಜನ ಕೂತ್ಕೊಳ್ಳುವ ಸೀಟ್ನಲ್ಲಿ ಸೀರಿಯಲ್ ನೋಡ್ತಾ. ಆದರೆ ಹೃದಯ ಅದು ದೂರ ಆಗ್ತಾ ಹೋಗ್ತದೆ. ನಮ್ಮ ದೇಹ ಹತ್ತಿರ ಇದ್ರೂ ಕೂಡ ಹೃದಯ ದೂರ ದೂರ ಆಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆಲ್ಲ ಮೂಲ ಕಾರಣಗಳೇನು? ಏನಕ್ಕೆ ಅಂತಂದ್ರೆ, ಈಗ ಕೆಲವು ವರ್ಷಗಳಿಂದ ಸ್ಟಾರ್ಟ್ ಆಗಿದೆ ಕೆಲವೊಂದು ಥರ ಘಟನೆಗಳು. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ಆ ಘಟನೆ ಆಗೋದಕ್ಕೆ ಇಬ್ರು ಕಾರಣ ಇರ್ಬೋದು, ಇಲ್ಲ ಅಂದ್ರೆ ಒಂದು ಕಡೆ ಕಾರಣ ಇರುತ್ತೆ. ಹೆಚ್ಚು ಇದೆಲ್ಲ ಸ್ಟಾರ್ಟ್ ಆಗೋದು ನಿಮ್ಮ ಕರಾವಳಿಯಲ್ಲೇ. ಯಾಕೆಂದ್ರೆ ಇವಾಗ ನಿಮ್ಮ ಕರಾವಳಿ ಹಿಂದೂಗಳು ಯಾರಿದ್ದಾರೆ, ಮುಸ್ಲಿಂ ಇದ್ದಾರೆ, ಅದನ್ನ ಸಪ್ರೇಟ್ ಆಗಿದೆ. ಸಪ್ರೇಟ್ ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಹಿಂದೂ ಆಗಲಿ ಮುಸ್ಲಿಂ ಅಲ್ಲಿ, ದೇರ್ ಇಸ್ ನೋ ಡೌಟ್ ಇನ್ ದಟ್. ಯು ಪೀಪಲ್ ಆರ್ ಸ್ಪ್ರೆಡ್ಡಿಂಗ್ ಲೈಕ್ ಎನಿಥಿಂಗ್. ಈಗ ನಿಮಗೂ ಮಂಡ್ಯಕ್ಕೂ ಸಂಬಂಧ ಇಲ್ಲ. ಎಕ್ಸಾಂಪಲ್ ಹೇಳಿ, ಮಂಡ್ಯಕ್ಕೆ ಬರ್ತೀರಾ, ನಿಮ್ಮ ಲೀಡರ್ಸ್ಗಳು ಬರ್ತಾರೆ, ಈ ಕಡೆ ಲೀಡರ್ಸ್ಗಳು ಹೋಗ್ತಾರೆ. ಮಂಡ್ಯದಲ್ಲಿ ಯಾವಾಗ್ಲಾದ್ರೂ ಈ ತರ ಗಲಭೆಗಳಾಗ್ಲಿ ಗಲಾಟೆಗಳಾಗ್ಲಿ ನೋಡಿದೀರಾ? ಸಂಘರ್ಷಗಳು ಯಾವ್ದಾರ ಸಂಘರ್ಷಗಳು ಕೇಳಿದಿರಾ? ಕೇಳಲಿಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಯಾಕೆ? ಈಗ ಎಲ್ಲಾ ಧರ್ಮಗುರುಗಳು ಹೋಗ್ತಾರೆ, ಈ ಕಡೆಯಿಂದ ಇವ್ರು ಹೋಗ್ತಾರೆ, ಆ ಕಡೆಯಿಂದ ಅವ್ರು ಬರ್ತಾರೆ. ಕರಾವಳಿಯಿಂದ ಎಲ್ಲಿಗೆ ತಂದ್ಬಿಟ್ಟಿದ್ದೀರಾ ಅಂದ್ರೆ ಮಂಡ್ಯಕ್ಕೆ ತಂದ್ಬಿಟ್ಟಿದ್ದೀರಾ ಬೆಂಕಿ ಹಚ್ಚೋದಕ್ಕೆ. ಸೊ ಇದನ್ನ ತಾವು ಯಾವ ರೀತಿ ನೋಡ್ತೀರಾ? ಇದನ್ನ ಏನ್ ಮಾಡ್ಬೇಕಿತ್ತು? ಈಗ ನಾನು ಕೇಳ್ತಾ ಇರೋದು ಪೊಲಿಟಿಕಲಿ ಪ್ಲಸ್ ಧರ್ಮಗುರುಗಳು ಇಬ್ಬರ ಪಾತ್ರ ಕೂಡ ಉಂಟು. ಇದು ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ವೋಟ್ ಬೇಕು. ವೋಟ್ ಹೇಗೆ ಸಿಗ್ತದೆ ಹೇಳುವಂಥದ್ದು ಒಂದು ಗುರಿ ಮಾತ್ರ ಅವರು. ನಾನು ಫಸ್ಟ್ ಹೇಳಿ, ಕರಾವಳಿಯಿಂದ ಮಂಡ್ಯಗೆ ಹೇಗೆ ಬಂತು ಈ ಗಲಭೆಗಳು ಯಾವುದಾದ್ರೂ ನಡೀತಾ ಇದ್ದಿದ್ದೆ ನಿಮ್ಮ ಕರಾವಳಿಯಲ್ಲಿ, ಅಲ್ಲಿಂದ ಮಂಡ್ಯಗೆ ಹೇಗೆ ಶಿಫ್ಟ್ ಆಯ್ತು ಇದನ್ನ ಹೇಳಿ. ಯಾಕೆಂತಂದ್ರೆ ನೀವು ಅಷ್ಟು ಭಾಷಣ ಮಾಡ್ತೀರಾ, ಅಷ್ಟು ಲೆಕ್ಚರ್ ಮಾಡ್ತಾ ಇರ್ತೀರಾ, ಅಂದ್ರೆ ಶಾಂತಿಯುತ ಕಾಪಾಡಲಿಕ್ಕೆ. ಸೊ ಇದು ಹೇಗೆ ಬಂತಂತ ನಿಮಗೆ 100% ಗೊತ್ತಿರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಫಸ್ಟ್ ಕರಾವಳಿ ಟು ಮಂಡ್ಯ ಅದನ್ನ ಹೇಳ್ಬಿಡಿ. ಇದು ಒಡೆದ ಮನಸ್ಸುಂಟಲ್ಲ ಸರ್, ಅದು ಎಲ್ಲ ಕಡೆ ಉಂಟು. ಅದು ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ನಮಗೆ ಗೋಚರಕ್ಕೆ ಬರ್ತದೆ. ಈಗ ಬೆಂಗಳೂರಲ್ಲಿ ಇಲ್ವಾ, ನಾರ್ತ್ ಕರ್ನಾಟಕದಲ್ಲಿ ಇಲ್ವಾ, ಉಂಟು, ಒಡೆದ ಮನಸ್ಸುಗಳು ಉಂಟು. ಆದರೆ ಅಲ್ಲಿ ಕಡಿಮೆ ಉಂಟು, ಕರಾವಳಿಯಲ್ಲಿ ಜಾಸ್ತಿ ಉಂಟು. ಮತ್ತು ಈ ಆಳುವವರು ಏನು ಮಾಡ್ತಾರೆ ಅಂದರೆ, ಈ ಸಣ್ಣ ಸಣ್ಣ ವರ್ಗ ಯಾವುದುಂಟು ಅವರ ಯುವಕರನ್ನು ಉಪಯೋಗಿಸ್ಕೊಂಡು ನಮ್ಮ ಯುವಕರನ್ನು ಎಜುಕೇಟ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ. ಮುಸ್ಲಿಮರಿಗೆ ಒಂದು ದೊಡ್ಡ ಮಾಧ್ಯಮ ಉಂಟು. ಅದು ಮಾಧ್ಯಮ ಯಾವುದು ಅಂತ ಹೇಳಿದರೆ, ಅವರ ಜುಮಾ ದಿವಸದ ಒಂದು ಪ್ರವಚನ. ಸೊ 30 to 40 minutes ಅವರ ಪ್ರವಚನ ಆಗ್ತದೆ. ನೋಡಿ, ನಮ್ಮ ಉಲಮಾಗಳು, ನಮ್ಮ ಪಂಡಿತರು ಎಲ್ಲ ಅದರಲ್ಲಿ ಎಷ್ಟು ಸಾಧ್ಯತೆ ಉಂಟು ಕೂಡಿ ಬಾಳ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಯತ್ನ ವಿಫಲವಾಗ್ತದೆ. ಯಾಕೆ ಅಂದರೆ, ಅವ ಬಡಿತಾನೆ, ನಾನೇಗೆ ಸುಮ್ಮನೆ ಇರಬೇಕು ಹೇಳುವಂಥದ್ದು ಮನಸ್ಸಿನಲ್ಲಿ ಬರ್ತದೆ. ಸೊ ಈ ಬಡಿಯುವಂತಹ ಈ ಸಂಸ್ಕೃತಿ ಇದೆಯಲ್ಲ ಸರ್, ಇದು ನಮ್ಮನ್ನು ಬಹಳ ದೂರ ಮಾಡಿಬಿಡ್ತದೆ. ನಿಮ್ಮ ಕಾಲಘಟ್ಟದಲ್ಲಿ ಎಷ್ಟು ಈ ಥರ ಗಲಾಟೆಗಳಾಗ್ತಾ ಇತ್ತು? ಇಲ್ಲ, ನಮ್ಮ ಕಾಲಘಟ್ಟದಲ್ಲಿ ಗಲಾಟೆ ಆಗ್ತಿರ್ಲಿಲ್ಲ ಅಂತ ಹೇಳಿಲ್ಲ, ಆಗ್ತಿತ್ತು. ಆದರೆ ಯಾರು ತಪ್ಪು ಮಾಡಿದ್ದಾನೆ ಅವನನ್ನು ಹಿಡಿತಿದ್ರು. ಈಗ ತಪ್ಪು ಮಾಡಿದವನು ಹಿಡಿಯುವುದಲ್ಲ, ಈಗ ತಪ್ಪನ್ನೇ ವಿಜೃಂಭಿಸ್ತಾ ಇದ್ದಾರೆ. ಮೊದಲೆಲ್ಲ ಮಾಡಿದರೆ, ಆ ಗಲಾಟೆ ಮಾಡಿದ್ರಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಅಲ್ಲಿ ಪ್ರತ್ಯೇಕ ಆಗ್ತಾ ಇರಲಿಲ್ಲ. ಗಲಾಟೆ ಮಾಡಿದವ ಯಾರು ತಪ್ಪು ಮಾಡಿದ್ದಾನೆ, ಏರ್ ಮಲ್ದಿನಿಯ ತಪ್ಪು ತುಳುವಿನಲ್ಲಿ ಹೇಳುವುದಿದ್ರೆ ಏರ್ ಮಲ್ದಿನ ತಪ್ಪ, ಏನು ಪತ್ತಲೆ ಒಂದು ಜುರ್ಮಾನ ಪಾಡಲಿ, ಅವನಿಗೇನಾದರೂ ಒಂದು ಜುಲ್ಮಾನ ಹಾಕಿ ಇಬ್ಬರು ಸೇರಿ ನ್ಯಾಯದ ಪರ ನಿಲ್ತಿದ್ರು. ಈಗ ಆ ರೀತಿ ನಿಲ್ತಾ ಇಲ್ಲ. ಮುಸ್ಲಿಮರ ಪರ ನಿಂತರೆ, ಹಿಂದೂಗಳ ಪರ ನಿಂತರೆ ಮತ್ತು ನ್ಯಾಯ ಎಲ್ಲಿ ಉಂಟಲ್ಲಿ? ನ್ಯಾಯ ಇಲ್ಲ, ನ್ಯಾಯ ಮರೀಚಿಕೆ. ಸೊ ಮೊದಲು ಆ ರೀತಿಯ ಮೈಂಡ್ಸೆಟ್ ಇರಲಿಲ್ಲ. ಹಿಂದೂ ಮತ್ತು ಮುಸ್ಲಿಮರನ್ನು ಬೇರೆ ಮಾಡಿ ನೋಡುವಂಥ ಮೈಂಡ್ಸೆಟ್ ಇರಲಿಲ್ಲ. ನೋಡಿ, ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ಅಲ್ಲಿ ಪರಿಹಾರ ನೋಡೋದಲ್ಲ, ಮೊದಲು ಅದನ್ನು ಜಾತಿ ನೋಡಿ ಅದನ್ನು ಹೇಗೆ ಮತ್ತೆ ನಾವು ಇದು ಜಾಸ್ತಿ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದೇ ನೋಡ್ತಾರೆ ಜನ. ಸೊ ಈ ರೀತಿಯ ವ್ಯವಸ್ಥೆ ಈ ಸಮಾಜದಲ್ಲಿ ಹಾಸು ಹೊಕ್ಕಾಗಿ ಹೋಗಿದೆ. ಅದು ಮಂಡ್ಯ ಇರ್ಬೋದು, ಬೆಂಗಳೂರು ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು. ಈ ರೀತಿಯ ಒಳಗಿಂದ ಒಳಗೆ ಈ ಯುವಕರ ಬ್ರೈನ್ ವಾಶ್ ಮಾಡುವಂತಹ, ಈ ಯುವಕರನ್ನು ತಪ್ಪುದಾರಿಗೆ ಎಳೆಯುವಂತಹ ಈ ವ್ಯವಸ್ಥೆ ಒಂದು ದೊಡ್ಡ ಮಟ್ಟದಲ್ಲಿ
ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಾ ಉಂಟು. ನಾನು ಎಕ್ಸಾಂಪಲ್ ಏನಕ್ಕೆ ಮಂಡ್ಯ ತಗೊಂಡಿದ್ದು ಇವಾಗ ಅಂತಂದ್ರೆ ಇಸ್ ಅ ಹಾಟ್ ನ್ಯೂಸ್. ಹೌದು ಹೌದು ಹಾಟ್ ನ್ಯೂಸ್ ಅಂತಂದ್ರೆ ಯಾವಾಗಲೂ ಈ ತರ ಗಲಭೆಗಳು ಕಡಿಮೆ. ಹೌದು ಲಾಸ್ಟ್ ಇಯರ್ ಆಯ್ತು ಒಂದು ಇನ್ಸಿಡೆಂಟು, ಹೌದು. ಮತ್ತೆ ಈ ವರ್ಷನೂ ಆಯ್ತು. ನಾಗಮಂಗಲದಲ್ಲಿ ಆಗಿತ್ತು ಲಾಸ್ಟ್ ಟೈಮು, ಈ ಸಲ ಮದ್ದೂರಲ್ಲಿ ಆಯ್ತು. ಮದ್ದೂರಲ್ಲಿ ಆಯ್ತು. ಸೊ ಈಗ ಅದಕ್ಕಿಂತ ಮುಂಚೆ ನಿಮ್ಮ ಹಬ್ಬ ಆಗಿತ್ತು, ಕರೆಕ್ಟ್ 2-3 ಡೇಸ್ ಮುಂಚೆನೇ ಆಗಿತ್ತು ಅನ್ಸುತ್ತೆ. ಹೌದು ಹೌದು, ಈದ್ ಮಿಲಾದ್ ಆಗಿತ್ತು. ಈದ್ ಮಿಲಾದ್ ಆಗಿತ್ತು. ಸೊ ಅವಾಗೇನು ಗಲಾಟೆ ಇಲ್ಲ. ಆಲ್ ಆಫ್ ದಿ ಸಡನ್ ಇಲ್ಲಿ ಯಾಕೆ ಗಲಾಟೆ ಆಯ್ತು ಗಣೇಶದಕ್ಕೆ ಮಾತ್ರ? ನೋಡಿ, ನೀವು ಈ ಪ್ರಶ್ನೆ ಮಾಡಿದಾಗಲೇ ಅದು ಯಾಕಾಯ್ತು ಅಂತೇಳಿ ಹೀಗೆ ಕೇಳುವಾಗಲೇ ಮುಸ್ಲಿಮರ ಹಬ್ಬದಲ್ಲಿ ಗಲಾಟೆ ಆಗಲಿಲ್ಲ, ಹಿಂದೂಗಳ ಹಬ್ಬದಲ್ಲಿ ಗಲಾಟೆ ಆಯ್ತು. ಮುಸ್ಲಿಮರು ನನ್ನ ಮಾಡಿದ್ರು ಆರೋಪ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಮುಸ್ಲಿಮರು ಮಾಡಿದ್ರು ಹೇಳುವಂಥದ್ದು ಅಲ್ಲಲ್ಲ. ಆಟೋಮೆಟಿಕ್ಲಿ ಒಬ್ಬ ಜನಸಾಮಾನ್ಯ ಹೌದು. ತಿಳಿದುಕೊಳ್ಳುವಂತ ವಿಷಯ ಇದು. ಆದ್ರೆ ಇದನ್ನ ನಾನು ಇಲ್ಲ, correct, ನಂಗೆ ಇಲ್ಲಿ ಯಾರು ಭಾಷಣ ಮಾಡ್ಬಿಟ್ಟು ಬಂದ್ರು Correct, ಗುಂಪು correct. ಗುಂಪುಗಳು ಸೇರಿಸಿ ಹೌದು, ಹೌದು, ಹೌದು. ಅವ್ರು ಹೇಳಿದ್ದನ್ನ ನಾನು ಇಲ್ಲಿ react ಮಾಡ್ತಾ ಇದ್ದೀನಿ ರಿಯಾಕ್ಟ್ ಅಷ್ಟೇನೆ. ಮಾಡ್ತಾ ಇದ್ರಿ. ಕರೆಕ್ಟ್, ನಂಗೆ ಗೊತ್ತಾಯ್ತು ಅದು. ಹಾ. ನೋಡಿ, ಅಲ್ಲಿ ಗಲಾಟೆ ಆಯ್ತು ಹೇಳೋದಕ್ಕೆ ಯಾರು ಮಾಡಿದ್ದಾರೆ. ಹೀಗೆ ನೀವೀಗ ಈ ಯಾವ ರೀತಿ ಪ್ರಶ್ನೆ ಇಟ್ಟಿದ್ದೀರೋ ಅದರಿಂದ ತಿಳಿಯುವುದೇನೆಂದ್ರೆ ಮುಸ್ಲಿಮರ ಹಬ್ಬದಲ್ಲಿ ಆಗಲಿಲ್ಲ, ಹಿಂದೂಗಳ ಹಬ್ಬದಲ್ಲಿ ಹಾಗಾದ್ರೆ ವಿರೋಧಿಗಳು ಯಾರಿದ್ದಾರೆ ಅಲ್ಲಿ? ವಿರೋಧ ಮುನ್ನೆಲೆಗೆ ತರಲಾಯಿತು ಮತ್ತು ಮುಸ್ಲಿಮರ ಅಂತೇಳಿ ಬಿಂಬಿಸುವಂತ ಪ್ರಯತ್ನ ಮಾಡಲಾಯಿತು. ಇಟ್ಸ್ ಕಟ್ ಅಂಡ್ ಕ್ಲಿಯರ್. ಹೌದು, ಆಯ್ತು. ಆದ್ರೆ ಮಾಡಿದ್ದಾರೆ ಇಲ್ಲೋ ಅದು ನೋಡ್ಬೇಕಲ್ಲ, ಮಾಡಿದ್ದಾರೆ ಇಲ್ಲೋ ಅದು ನೋಡ್ಬೇಕು. ಒಂದು ವೇಳೆ ಮಾಡಿದ್ದೇ ಆದ್ರೆ ಮುಸ್ಲಿಮರವರ ಬೆಂಬಲಕ್ಕೆ ನಿಲ್ಬಾರ್ದು, ಮುಸ್ಲಿಮರವರ ಬೆಂಬಲಕ್ಕೆ ನಿಲ್ಬಾರ್ದು. ಮಾಡಿದ್ದಾರೆ ಹೇಳಿ ಇದ್ರೆ ಅವರು ಸತ್ಯದ ಪರ ನಿಲ್ಬೇಕು. ಅವರು ಆವಾಗ ನಾಳೆ ಆಗುದಿಲ್ಲ, ಇವತ್ತಾಯ್ತು ನಾಳೆ ಆಗುದಿಲ್ಲ. ಈಗ ಶಿವಮೊಗ್ಗದಲ್ಲಿ ಒಂದು 5 ವರ್ಷದ ಹಿಂದೆ ಯಾವಾಗಲೂ ಕೂಡ ಗಲಾಟೆ ಆಗ್ತಾ ಇತ್ತು. ಆದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದರ ಅರ್ಥ ಏನು? ಅವರಿಗೆ ಸಪೋರ್ಟ್ ಮಾಡದೇ ಇದ್ದದ್ದಲ್ವ ಯಾರಿಗೂ. ಗಲಾಟೆ ಹಿಂದೂಗಳು ಮಾಡಲಿ, ಮುಸ್ಲಿಮರು ಮಾಡಲಿ, ಅದು ಜಾತಿ ಹೇಳುವಂತ ಕಾರಣಕ್ಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ನಾವು. ಆವಾಗ ಮಾತ್ರ ಶಾಂತಿ ಬರ್ತದೆ. ನೋಡಿ, ಇದರಲ್ಲಿ ಎಲ್ಲಿ ಗಲಾಟೆ ಆದರೂ ಕೂಡ ಇದರಲ್ಲಿ ಸಫರ್ ಆಗೋದು ಯಾರು? ಇದನ್ನು ಅನುಭವಿಸುವವನು ಯಾರು? ಥರ್ಡ್ ಪಾರ್ಟಿ ಯಾರು? ಅವ ಯಾವುದರಲ್ಲಿಯೂ ಕೂಡ ಇರುವುದಿಲ್ಲ. ಅವ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ, ಅವನ ಅಂಗಡಿ ಬೆಂಕಿಗೆ ಆಹುತಿ ಆಗ್ತದೆ. ಅವನ ವ್ಯಾಪಾರಕ್ಕಾಗಿ ಬಂದು ಬೈಕೋ ಕಾರು ನಿಲ್ಲಿಸಿರ್ತಾನೆ, ಅವನ ಬೈಕೋ ಕಾರು ಅದಕ್ಕೆ ಆಹುತಿ ಆಗ್ತದೆ. ಮಾಡುವವರು ಯಾರೋ ಇದ್ದಾರೆ, ಪ್ರಯೋಜನ ಪಡೆಯುವವರು ಯಾರೋ ಇದ್ದಾರೆ. ಮಾಡುವವರಿಗಿಂತ ಮಾಡಿಸುವವರಿದ್ದಾರಲ್ಲ ಸರ್, ಅದರ ಬಗ್ಗೆ ಗಮನ ಬೇಕು. ಯಾರು ಮಾಡಿಸ್ತಾರೆ ಅವ್ರ ಬಗ್ಗೆ ಚಿಂತನೆ ಇಲ್ಲ, ಅಲ್ಲಿ ಏನಾಯ್ತು ಅದು ಬೇಕು ಸರ್. ಮಾಡಿಸುವವರದ್ದುಂಟಲ್ಲ ಸರ್, ಅದು ನಾವು ತಿಳಿದುಕೊಳ್ಳದೆ ಹೋದ್ರೆ ಇದು ನಿಲ್ಲುವುದಿಲ್ಲ. ನೋಡಿ, ಒಂದ್ ಹೇಳ್ತೀನಿ. ಈಗ ನೀವು ಹೇಳ್ತೀರಾ ಮಾಡಿಸಿದವರು ಅಂತ ಹೇಳ್ತೀರಾ, ಮಾಡಿಸಿದವರು ನೀವು ಹುಡುಕ್ಬೇಕಲ್ವಾ? ಈಗ ನಾನು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಿ, ನೀವು ಕಳ್ಳರು ಸುಳ್ಳರು ಹಾಗೆ ಹೀಗೆ ಅಂತ ಆಪಾದನೆ ಮಾಡ್ತೀನಿ. ನಾನು ಕಳ್ಳ ಅಲ್ಲ, ಸುಳ್ಳ ಅಲ್ಲ, ನೋಡಪ್ಪ ಇದರಿಂದ ಇದು ಇವನಿದ್ದಾನೆ, ಅದಕ್ಕೋಸ್ಕರ ನೀನು ಹೀಗೆ ಮಾತಾಡ್ತಾ ಇದೀಯ ಅಂತ ಹೇಳ್ಬೇಕಲ್ಲ. ಗಲಾಟೆ ಆಗದ ಕಾರಣ ಇರ್ತದೆ. ಈಗ ಗಲಾಟೆ ಆಗೋದಕ್ಕಿಂತ ಮುಂಚೆ ಯಾವ ಲೀಡರ್ ಏನೇನ್ ಮಾಡಿದ್ರು, ಅಲ್ಲಿ ಹೋಗಿದ್ರು. ಹೌದು, 1 ತಿಂಗಳು 2 ತಿಂಗಳ ಮುಂಚೆ ಯಾರು ಹೋಗಿದ್ರು ಅದನ್ನ ನೀವು ರಿಸರ್ಚ್ ಮಾಡಿ. ನಿಮ್ಮವ್ರು ಎಷ್ಟು ಜನ ಹೋಗಿದ್ರು, ಗ್ರೌಂಡ್ ರಿಯಾಲಿಟಿ ಏನು, ಗ್ರೌಂಡ್ ರಿಯಾಲಿಟಿ ಮಾಡ್ಬೇಕು, ನೋಡ್ಬೇಕು. ಇಲ್ಲಿ ಒಳಗಡೆ ಹೋಗಿದ್ರು ಎಷ್ಟು ಜನ, ಅವ್ರು ಯಾವುದೇ ಯುವಕರಾಗ್ಲಿ ಯಾವುದೇ ಇದಕ್ಕೆ ಸೇರಿರ್ಲಿ, ಅದು ಪ್ರಶ್ನೆ ಅಲ್ಲ. ನೀವು ಒಂದು ದೇಶಕ್ಕಾಗ್ಲಿ ಒಂದು ರಾಜ್ಯಕ್ಕಾಗ್ಲಿ ಏನ್ ಕೊಡ್ತಾ ಇದ್ದೀರಾ, ಬರುವಂತ ಪೀಳಿಗೆಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಈಗ ನಿಮ್ಮ ವಿಡಿಯೋ ಮಾಡ್ತಿರಲ್ಲ ಸರ್, ಎಷ್ಟು ಜನ ನೋಡ್ತಾರೆ, ಏನೇನು ಕಮೆಂಟ್ ಆಗ್ತಾರೆ ಸರ್? ಆಗುತ್ತೆ ಕಮೆಂಟ್ಸ್ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ. ಎಷ್ಟೋ ಜನರಿಗೆ ಒಳ್ಳೇದು ಕಾಣ್ತದೆ, ಅದು ಕೆಲವು ಜನರಿಗೆ ಒಳ್ಳೇದು ಕಾಣುವುದಿಲ್ಲ. ಯಾಕೆ? ನೀವು ಎಷ್ಟು ಅದೇ ನಾನು ಹೇಳಿದಲ್ಲ, ಮತ್ತೆ ಅಲ್ಲಿ ಹೇಳಿದವ ಯಾರು ಅಂತ. ಹೌದು, ನೀವು ಹೇಳಿದ ಮಾತು ಏನು ಅದು ಮುಖ್ಯ ಅಲ್ಲ ಅವರಿಗೆ, ಹೇಳಿದವ ಯಾರು ಅಂತ. ಸಮಸ್ಯೆ ಬರುವುದು ಅಲ್ಲೇ ಅಲ್ವಾ? ಹೇಳಿದವ ಅವ ಮುಸ್ಲಿಂ ಆದ್ರೆ ಅದನ್ನು ನೋಡುವಂತಹ ದೃಷ್ಟಿ ಬೇರೆ, ಹೇಳಿದವ ಹಿಂದೂ ಆದ್ರೆ ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವನಾದ್ರೆ ಅದನ್ನು ನೋಡುವಂತಹ ರೀತಿ ಬೇರೆ. ನಿಮ್ಮ ಮುಸ್ಲಿಂ ಅಲ್ಲೇ ನಿಮಗೆ ಅವ್ರು ಯಾರು ಇಲ್ವಾ? ಇದ್ದಾರಲ್ಲ ಸರ್. ರೀಸನ್ ಏನಾಗಾದ್ರೆ ಅವರ ಆಲೋಚನೆಗಳು ಏನಾದ್ರೂ ಇರ್ತದೆ, ಆ ಆಲೋಚನೆಗೆ ನಾವು ಹೇಳಿದ್ದು ಅವರಿಗೆ ಸರಿಯಾಗುವುದಿಲ್ಲ, ಸೊ ಅದಕ್ಕೆ ಬೈತಾರೆ. ಅದು ತುಳುವಿನಲ್ಲಿ ಒಂದು ಗಾದೆ ಉಂಟು, ಅಂಡದ ಬಾಯಿ ಅಂಡ ಕಟ್ಟೋಲಿ, ದೊಂಡದ ಬಾಯಿ ಕಟ್ಟರೆ ಗಾಪೂಜಿ ಹೇಳಿ. ಅಂಡೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಸ್ತು ಹಾಕಿ ಅದನ್ನು ಕಟ್ಟಿ ಇಡ್ಬೋದು ನಾವು, ಆದ್ರೆ ನಮ್ಮ ಬಾಯಿ ಕಟ್ಟಲಿಕ್ಕೆ ಆಗುದಿಲ್ಲ ಅಂತೇಳಿ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಚಾರಗಳಿರ್ತವೆ, ಆಲೋಚನೆಗಳಿರ್ತವೆ, ಆ ರೀತಿ ಅವ್ರು ಮಾತಾಡ್ಕೊಳ್ತಾರೆ. ಅದಕ್ಕೆ ಏನ್ ಮಾಡೋದು? ಧರ್ಮ ಸಂಘರ್ಷ ಸ್ಟಾರ್ಟ್ ಆಗಿದ್ದು ನೀವು ನೋಡಿದ ಹಾಗೆ ಯಾವ ಇಸ್ವಿನಲ್ಲಿ ಸ್ಟಾರ್ಟ್ ಆಯ್ತು ಸರ್? ಧರ್ಮ ಸಂಘರ್ಷ ಇನ್ನೂ ಕೂಡ ಸ್ಟಾರ್ಟ್ ಆಗ್ಲಿಲ್ಲ ಸರ್. ಅಲ್ಲ, ಆಗುತ್ತೆ, ವೇಟ್ ಮಾಡಿ, ಆಗುತ್ತೆ. ಧರ್ಮ ಸಂಘರ್ಷ ಸ್ಟಾರ್ಟ್ ಆಗ್ಲಿಲ್ಲ. ಸಂಘರ್ಷಣೆಗೆ ಹೋಗೋ
ಎಲ್ಲಾ ತರದ ದಾರಿಗಳು ಇಲ್ಲ ಇಲ್ಲ ರೆಡಿ ಆಗ್ತಾ ಇದೆ. ಧರ್ಮ ಸಂಘರ್ಷ ಮಾಡುವುದಿಲ್ಲ ಸರ್. ನಾನು ನಂಬಿದ ಪ್ರಕಾರ ಧರ್ಮ ಸಂಘರ್ಷ ಮಾಡುವುದಿಲ್ಲ. ಅದ್ ನೀವು ನಂಬಿರೋದು. ಹೌದು. ಧರ್ಮ ಇರುವುದು ನೋಡಿ ಮನುಷ್ಯರೊಂದಿಗೆ ಜೋಡಿಸ್ಲಿಕ್ಕೆ. ನಾನು ತುಂಬ ಕಡೆ ಇದನ್ನು ಹೇಳಿದೆ. ಇದು ಧರ್ಮದ ಡ್ಯೂಟಿ, ಇದು ಧರ್ಮದ ಕೆಲಸ. ಧರ್ಮ ಇರುವುದು ಮನುಷ್ಯರನ್ನು ಜೋಡಿಸ್ಲಿಕ್ಕೆ. ಮತ್ತು ಆ ಮನುಷ್ಯರನ್ನು ಏನು ಮಾಡ್ತದೆ ಅಂತ ಹೇಳಿದರೆ ಧರ್ಮ ಅದು ದೇವನೊಂದಿಗೆ ಜೋಡಿಸ್ತದೆ. ಈ ಮನುಷ್ಯರನ್ನು ಬೇರೆ ಮಾಡುವಂಥದ್ದು, ಮನುಷ್ಯರನ್ನು ಬೇರ್ಪಡಿಸುವಂಥದ್ದು, ಬೇರೆ ರೀತಿಯಿಂದ ಮನುಷ್ಯರನ್ನು ಕಾಣಲಿಕ್ಕೆ ಹೇಳುವಂಥದ್ದು ಅದು ಧರ್ಮ ಅಲ್ಲ. ಅದು ಧರ್ಮ ಅಂತ ಹೇಳಿದರೆ ಧರ್ಮ ಎಲ್ಲೋ ಹೈಜಾಕ್ ಆಗ್ತಾ ಇದೆ ಅಂತ. ಆ ಹೈಜಾಕ್ ಮಾಡೋರಿಗೆ ಈಗ ನಿಮ್ಮಲ್ಲೂ ಹೈಜಾಕ್ ಆಗುತ್ತೆ, ಇಲ್ಲೂ ಹೈಜಾಕ್ ಆಗುತ್ತೆ. ಎರಡು ಕಡೆ ಧರ್ಮ ಎಲ್ಲಿಂಟು ಅಲ್ಲಿ ಹೈಜಾಕ್, ಎಲ್ಲಾ ಕಡೆ ಆಗುತ್ತೆ ಹೈಜಾಕ್. ಅದೇನ್ ಡಿಫ್ರೆನ್ಸಸ್ ಇಲ್ಲ ಎಲ್ಲ ಎರಡು ಒಂದೇ ಲೆವೆಲ್ ಅಲ್ಲೇ ಇರ್ತದೆ. ಹೌದು ಹೌದು. ಓಕೆ, ಯಾಕೆ ಅಂತ ಅಂದ್ರೆ ಅಲ್ಲಿ ಮಧ್ಯದಲ್ಲಿ ಇನ್ನೊಬ್ರು ಇರ್ತಾರೆ ಎರಡು ಕಡೆನ ಮ್ಯಾನೇಜ್ ಮಾಡೋದಕ್ಕೆ. ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತಲ್ಲ, ಮ್ಯಾನೇಜ್ಮೆಂಟ್ ಮಾಡೋರು ಆ ಥರದ್ದು ಇರುತ್ತೆ. ಸೊ ಅವನು ಇಲ್ಲೇನು ಮಾಡಬೇಕು, ನಾನೇನು ಮಾಡಬೇಕು, ನೀವೇನು ಮಾಡಬೇಕು ಅಂತ ಮಧ್ಯದಲ್ಲಿ ಒಬ್ಬಿರ್ತಾನೆ ಅವನು ಹೇಳೋದಕ್ಕೆ. ಈ ಮಧ್ಯವರ್ತಿಗಳು ತಂದಾಕ್ತಾರಲ್ಲ, ಅದನ್ನ ನೆಂಬಿಟ್ಟು ಹೋರಾಟಕ್ಕೆ ಹೋಗ್ತಾರೆ. ಬೇರೆ ಬೇರೆ ಥರ ತಿರುವು ತಗೊಳುತ್ತೆ ಬೇರೆ ಬೇರೆ ಥರ ಕೆಲವೊಂದು ಘರ್ಷಣೆಗಳಲ್ಲಿ. ನಾನು ವ್ಯಾಮೋಹ ಹೇಳಿದೆ ಅಲ್ಲ ಸರ್, ಮೋಹ ಅಲ್ಲ. ಮೋಹ ಇರಲಿ ನಿಮ್ಮ ಹತ್ರ, ವ್ಯಾಮೋಹ ಹೇಳಿದೆ ಅಲ್ಲ. ವ್ಯಾಮೋಹ ಎಲ್ಲಿ ಬಂದರೂ ಕೂಡ, ಅದು ಧರ್ಮದಲ್ಲಿ ಬಂದರೂ ಕೂಡ ಧರ್ಮ ಹೈಜಾಕ್ ಮಾಡ್ತಾರೆ. ಅದು ರಾಜಕೀಯ ನೋಡಿ, ರಾಜಕೀಯ ಹಾಳಲ್ಲ. ರಾಜಕೀಯ ಒಳ್ಳೆ ವ್ಯವಸ್ಥೆ, ಒಂದು ವ್ಯವಸ್ಥೆ ಹೇಳುವಂಥದ್ದು ಬೇಕಲ್ಲ. ರಾಜಕೀಯ ಹಾಳಾಗೋದು ಹೇಗೆ? ವ್ಯಾಮೋಹ ಬಂದಾಗ ಹಾಳಾಗುವಂಥದ್ದು. ಧರ್ಮ ಅಲ್ಲ, ಧರ್ಮ ಒಳ್ಳೆಯದೇ. ಅದು ಹಾಳಾಗೋದು ಹೇಗೆ? ವ್ಯಾಮೋಹ ಬಂದಾಗ. ನೀವು ಧರ್ಮವನ್ನು ನಿಮ್ಮ ಅಧಿಕಾರಕ್ಕಾಗಿ ಬಳಸಿಕೊಂಡಾಗ, ನೀವು ನಿಮ್ಮ ಧರ್ಮವನ್ನು ಹಣ ಸಂಪಾದನೆ ಮಾಡುವಂತಹ ಉದ್ಯೋಗಕ್ಕಾಗಿ ಬಳಸಿಕೊಂಡಾಗ, ನೀವು ನಿಮ್ಮ ಧರ್ಮವನ್ನು ಸಮಾಜವನ್ನು ಒಡೆಯುವುದಕ್ಕಾಗಿ ಬಳಸಿಕೊಂಡಾಗ, ಅದೇ ಧರ್ಮದ ಬೋಧನೆಗಳನ್ನು ತಿರುಚಿ ನೀವು ಸಮಾಜ ಒಡೆಯಲಿಕ್ಕೆ ಸಾಧ್ಯ ಉಂಟು, ಸಾಧ್ಯತೆಗಳುಂಟು, ಇಲ್ಲ ಅಂತ ಹೇಳಿ ಇಲ್ಲ. ನೋಡಿ, ರಾಜಕೀಯ ಹಾಳು ಅಂತೇಳಿ ಜನರು ತಿಳಿದುಕೊಂಡದ್ದೇ ಒಂದು ಗಂಡಾಂತರ. ರಾಜಕೀಯ ಹಾಳಲ್ಲ, ರಾಜಕೀಯ ಒಳ್ಳೆಯದು. ರಾಜಕೀಯ ವ್ಯವಸ್ಥೆ ಬೇಕಲ್ಲ. ಯಾವ ಧರ್ಮದಲ್ಲಿ ರಾಜಕೀಯ ವ್ಯವಸ್ಥೆ ಇರಲಿಲ್ಲ ಹೇಳಿ? ಹಿಂದೂ ಧರ್ಮದ ವಕ್ತಾರ ರಾಮ ಲಕ್ಷ್ಮಣ ಅವರು ಧರ್ಮದ ರಾಜಕೀಯ ಮಾಡಿದ್ದಲ್ವ? ಅವರು ಶ್ರೀಕೃಷ್ಣ ಮಾಡಿದ್ದು ಧರ್ಮದ ರಾಜಕೀಯ ಅಲ್ವ? ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಧರ್ಮದ ರಾಜಕೀಯ ಅಲ್ವ? ಸೊ ಧರ್ಮದಲ್ಲಿ ರಾಜಕೀಯ ಇರಬೇಕು, ಆದರೆ ಅದು ಮನುಷ್ಯರ ಉಪಯೋಗಕ್ಕಾಗಿ ಇರಬೇಕು, ಉಪದ್ರಕ್ಕಾಗಿ ಇರುವಂಥದ್ದಲ್ಲ. ಮನುಷ್ಯರನ್ನು ಜೋಡಿಸ್ಲಿಕ್ಕಾಗಿ ಇರಬೇಕು, ಅದು ಬೇರ್ಪಡಿಸ್ಲಿಕ್ಕಾಗಿ ಇರುವಂಥದ್ದಲ್ಲ. ನೀವು ಧರ್ಮವನ್ನು ಕೂಡ ಆ ರೀತಿ ಬಳಸ್ಕೊಳ್ಬಹುದು, ನೀವು ರಾಜಕೀಯವನ್ನು ಕೂಡ ಆ ರೀತಿ ಬಳಸಿಕೊಳ್ಬೋದು, ನೀವು ನಿಮ್ಮ ವ್ಯವಸ್ಥೆಯನ್ನು ಕೂಡ ಆ ರೀತಿ ಬಳಸಿಕೊಳ್ಬೋದು. ಅದು ನಿಮ್ಮಲ್ಲಿ ಇಂತಹ ವ್ಯಾಮೋಹಗಳು ಬಂದುಬಿಟ್ರೆ, ನಿಮ್ಮಲ್ಲಿ ಜನಸೇವೆ ಹೇಳುವಂಥದ್ದು ಬಂದುಬಿಟ್ರೆ, ನನ್ನವ ಹೇಳುವಂಥ ವಿಚಾರಗಳು ಬಂದುಬಿಟ್ರೆ, ಮತ್ತು ನನ್ನ ತಪ್ಪುಗಳನ್ನು ನನ್ನ ಕರ್ಮಗಳನ್ನು ಒಬ್ಬ ನೋಡುವವನು ಇದ್ದಾನೆ ಹೇಳುವಂತಹ ವಿಷಯ ನಿಮ್ಮಲ್ಲಿ ಬಂದುಬಿಟ್ರೆ, ಅಥವಾ ಈ ಜನ್ಮದ ನಂತರ ಇನ್ನೊಂದು ಜನ್ಮ ಉಂಟು, ಆ ಜನ್ಮದಲ್ಲಿ ನಾನು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಿದೆ, ನಾನು ಪ್ರಶ್ನಾತೀತ ಅಲ್ಲ ಹೇಳುವಂತಹ ವಿಷಯಗಳು ಬಂದುಬಿಟ್ಟು, ಇಲ್ಲಿಯ ಕೆಡುಕಿಗೆ, ಇಲ್ಲಿ ಮಾಡುವಂತಹ ಅನ್ಯಾಯಕ್ಕೆ ಮತ್ತು ಇಲ್ಲಿ ಮಾಡುವಂತಹ ಜನರಿಗೆ ಕೊಡುವಂತಹ ಸಂಕಷ್ಟಕ್ಕೆ ಅವ ವಿಚಾರಣೆ ಮಾಡುವವನಿದ್ದಾನೆ, ಅವನ ವಿಚಾರಣೆ ನಡೀತದೆ ಹೇಳುವಂತಹ ಆ ಸ್ಪಷ್ಟವಾದಂತಹ ಸತ್ಯ ಅಥವಾ ಆ ಸ್ಪಷ್ಟವಾದಂಥ ವಾಸ್ತವಿಕತೆ ಜನರಿಗೆ ಅರ್ಥ ಮಾಡಿದರೆ, ಸೊ ಅದು ಧರ್ಮದಿಂದಲೇ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಧರ್ಮದ ಬಳಕೆಯೂ ಕೂಡ ಒಳ್ಳೆಯ ರೀತಿಯಿಂದ ಆಗಬೇಕು. ಧರ್ಮ ನೋಡಿ, ಧರ್ಮ ಹೇಳುವಂಥದ್ದು ಅದು ಅಮೃತ. ಅದು ಅಮೃತ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಏನಾಗ್ತದೆ ಅಂದರೆ ಅದು ಅಫೀಮ್ ಆಗಿಬಿಡ್ತದೆ. ಸೊ ಅಲ್ಲಿಯೂ ಕೂಡ ಗಂಡಾಂತರ ಬರ್ತದೆ. ರಾಜಕೀಯವೂ ಕೂಡ ಅಷ್ಟೆ. ರಾಜಕೀಯವೂ ಕೂಡ ನೀವು ಆ ನೀತಿ ಆ ರೀತಿಯಲ್ಲಿ ನಡೆಸಿದರೆ ಅದು ರಾಜಕೀಯ. ಪ್ರಜೆಗಳಿಗೆ ಅದರಲ್ಲಿ ಸುಭಿಕ್ಷೆ ಸಿಗ್ತದೆ, ಪ್ರಜೆಗಳಿಗೆ ಅದರಲ್ಲಿ ಶಾಂತಿ ಸಿಗ್ತದೆ. ಸೊ ಅದರ ಬಳಕೆಯನ್ನು ಕೂಡ ನೀವು ತಪ್ಪು ರೀತಿಯಿಂದ ಉಪಯೋಗಿಸಿಕೊಂಡ್ರೆ ಅದು ಜನರಿಗೆ ಗಂಡಾಂತರ. ಇವತ್ತು ಆದದ್ದದೇ. ಧರ್ಮವೂ ಕೂಡ ಜನರು ಇವತ್ತು ಬೇಡ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಧರ್ಮದ ಮೂಲಕ ಇವರು ಹೈಜಾಕ್ ಮಾಡಿಕೊಂಡಿದ್ದಾರೆ ಧರ್ಮವನ್ನು. ಸೊ ಅದನ್ನು ಉಪಯೋಗದ ಬದಲಿಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ರಾಜಕೀಯವೂ ಕೂಡ ಉಪಯೋಗ ಆಗಬೇಕಿತ್ತು, ಅದರ ದುರ್ಬಳಕೆ ಆಗ್ತಾ ಇದೆ. ಇದು ಎಲ್ಲದಕ್ಕೂ ಕಾರಣ ನಾನು ಎಣಿಸೋದು ಅದು ವ್ಯಾಮೋಹ ಆಗಿರ್ಬೋದು, ಅಧಿಕಾರದ ಲಾಲಸೆ ಆಗಿರ್ಬೋದು, ನಾನು ಬೆರಿಬೇಕು ಹೇಳುವಂತಹ ಆ ಒಂದು ಕೀಳು ಅಭಿರುಚಿ ಆಗಿರ್ಬೋದು. ಸೊ ಇದೆಲ್ಲ ಇದಕ್ಕೆ ಕಾರಣ ಹುಡುಕಬೇಕು ನಾವು. ಕಾರಣ ಹುಡುಕಿ ತಿದ್ದುವವರು ಬೇಕು ಈ ಸಮಾಜಕ್ಕೆ. ಜನ ನಮ್ಮದು ಏನು ಕೇಳಿದ್ದನ್ನು ಮಾಡುವ ಜನ ನಮ್ಮದು ಅಲ್ವಾ?
ಯಾರಿಗೂ ಗುರುಗಳಿಗಾಗಲಿ ಅಥವಾ ಒಳ್ಳೆಯ ಲೀಡರಿಗಾಗಲಿ ನಮ್ಮ ಜನ ಏನು ಮಾಡ್ತಾರೆ, ಮರ್ಯಾದೆಯಿಂದ ಅವರನ್ನು ನಡ್ಕೊಳ್ತಾರೆ. ಆದರೆ ನಾವೇ ಅವರಿಗೆ ವಿಷ ಉಣಿಸಿದರೆ ಸಮಾಜ ಹಾಳಾಗದೆ ಮತ್ತೇನಾಗ್ತದೆ? ನಾವು ಅವರಿಗೆ ಅಮೃತ ಉಣಿಸುವಂಥದ್ದು ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಈ ಸಮಾಜದಲ್ಲಿ ಪ್ರಯತ್ನಗಳು ಆದಾಗ ಈ ಸಮಾಜದ ಸುಧಾರಣೆ ಸಾಧ್ಯ ಇದೆ ಅಂತ ಹೇಳಿ ಒಳ್ಳೆಯವರು ನಂಬಿಕೊಂಡು ಬಂದಂತಹ ನಂಬಿಕೆ. ಸೊ ಏನಾದರೂ ಬಂದ್ರೂ ನಿಮ್ಮ ಕರಾವಳಿಲಿ ಸ್ಟಾರ್ಟಿಂಗ್ ಎಲ್ಲ ಪ್ರಯೋಗ ಎಲ್ಲ ಆಗದೆ ಅಲ್ಲಿ ಯಾವುದೇ ತರ ಪ್ರಯೋಗ ಆದ್ರೂ ಹಿಂದೂ ಮುಸ್ಲಿಂ ಅಲ್ಲಿ ಯಾವುದೇ ಇರಲಿ ಎಲ್ಲ ಸೇರಿ ಪ್ರಯೋಗ ಆಗದೆ ಅಲ್ಲಿ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ. ಸೊ ಸ್ಟಾರ್ಟ್ ಆಗದೆ ಅಲ್ಲಿಂದಾನೆ ಕರಾವಳಿ ಜನಗಳು ಸ್ಟಾರ್ಟ್ ಮಾಡೋದು ಅಂದ್ಬಿಟ್ಟು. ಅಂದ್ರೆ ಗಾಳಿ ಆ ಕಡೆಯಿಂದ ಬರುವುದಲ್ಲ, ಗಾಳಿ ಅಲ್ಲ, ಇಟ್ಸ್ ಫ್ಯಾಕ್ಟ್ ಆಲ್ಸೋ. ಗಾಳಿ ಯಾವಾಗಲೂ ಪಶ್ಚಿಮ ದಿಕ್ಕಿನಿಂದ ಬರುವುದು, ನಾವಿರೋದು ಪಶ್ಚಿಮ ದಿಕ್ಕಿನಲ್ಲಿ ಅಲ್ವಾ? ಗಾಳಿ ಅಲ್ಲಿಂದ ಬರ್ತದೆ ಒಂದನೇದಾಗಿ. ಎರಡನೇದಾಗಿ ಮೀಡಿಯಾ ಬೇಸ್ ಎಲ್ಲಿದೆ ಹೇಳಿ? ಮೀಡಿಯಾ ಬೇಸ್ ಕರಾವಳಿಯಲ್ಲಿದೆ. ಬ್ಯಾಂಕ್ ಬೇಸ್ ಎಲ್ಲಿದೆ ಹೇಳಿ? ಬ್ಯಾಂಕ್ ಬೇಸ್ ಕರಾವಳಿಯಲ್ಲಿದೆ. ಅಂದರೆ ಅಲ್ಲಿಂದ ಪ್ರೊಡಕ್ಟ್ ಆಗಿ ಅದು ಬೇರೆ ಕಡೆಗೆ ಪಾಸ್ ಆಗುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿದೆ ಅಲ್ವಾ? ಅದಕ್ಕೆ ಈ ಸೌತ್ ಕೆನರಾದವರಿಗೆ, ಈಗ ಸೌತ್ ಕೆನರಾ ಡಿವೈಡ್ ಆಗಿದೆ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ನಮ್ಮ ಜಿಲ್ಲೆ ಬೇರೆ ಮಾಡಿದ್ದಾರೆ ಈಗ. ಜೆ ಎಚ್ ಪಟೇಲ್ ಟೈಮಲ್ಲಿ ಅದನ್ನು ಬೇರೆ ಎಷ್ಟು 5-6 ಜಿಲ್ಲೆ ಸಪ್ರೇಟ್ ಮಾಡುವಾಗ ಉಡುಪಿ ಕೂಡ ಜಿಲ್ಲೆ ಸಪ್ರೇಟ್ ಮಾಡಿದ್ರು. ಆವಾಗ ಏನು ಹೇಳ್ತಿದ್ರು ಅಂದರೆ ಬುದ್ಧಿವಂತ ಜನರು ಅಂತೇಳಿ ಹೇಳ್ತಿದ್ರು. ಮಂಗಳೂರವರು ಗಲಭೆನ ಜಾಸ್ತಿ ಮಾಡೋರ ಅಥವಾ ಕಡಿಮೆ ಮಾಡೋರ? ಯಾಕೆಂದ್ರೆ ನೀವು ಅಲ್ಲಿ ನೀವೆಲ್ಲ ಕ್ರಿಯೇಟರ್ಸ್ ಅಲ್ಲಿ ಒಂದು ಬಾಂಬ್ ಏನಾದ್ರು ಸ್ಟಾರ್ಟ್ ಇದು ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವ ತರ ಬಾಂಬ್ ಇಡ್ಲಿ? ಕೋಮುಗಲಭೆ ಬಾಂಬ್ ಆಗ್ಲಿ, ಬೇರೆ ಬಾಂಬ್ ಆಗ್ಲಿ, ಅಲ್ಲಿ ಸ್ಟಾರ್ಟ್ ಆಗೋದು. ಅದರಲ್ಲಿ ಏನು ಗೊತ್ತಾ ಸರ್, ನೀವು ಉಡುಪಿ ಅಥವಾ ಮಂಗಳೂರಿಗೆ ಬಂದ್ರೆ, ನಾವೀಗ ಹೊರಗೆ ಹೋಗ್ತೇವಲ್ಲ, ನೀವು ಅಲ್ಲಿ ಹೇಗೆ ಇರ್ತೀರಿ ಮಾರ್ರೆ ಅಂತೇಳಿ ಕೇಳ್ತಾರೆ. ಒಂದು ಫಸ್ಟ್ ಕ್ವಶನ್ ಅದು. ಈಗ ಅಕ್ಬರ್ ಅಲ್ಲಿ ಉಡುಪಿ ಅವರ ನೀವು ಹೇಗಿರ್ತೀರಿ ಸರ್ ಅಲ್ಲಿ ಅಂತೇಳಿ ಕ್ವಶನ್. ಏನಾಗಿದೆ ನಮ್ಗೆ ಇರ್ಲಿಕ್ಕೆ? ಏನಾಗ್ಲಿ, ನಮ್ಮ ಬಾಂಧವ್ಯ ಎಲ್ಲ ಚೆನ್ನಾಗುಂಟು ಸರ್. ನೋಡಿ, ಮಾಡುವವರು ಏನಂತ ಹೇಳಿದ್ರೆ ಅದು ಯಾವ ಕಡೆಯೂ ಇರಲಿ, ಹಿಂದೂ ಕಡೆ ಇರಲಿ, ಮುಸ್ಲಿಮರ ಕಡೆ ಇರಲಿ, ಸೊ ಒಂದು ಸಣ್ಣ ವರ್ಗ ಸರ್ ಅದು ಮಾಡಲಿಕ್ಕೆ ಇರುವಂಥದ್ದು. ನೀವು ಎಲ್ಲಿಗೂ ಹೋಗಿಬೇಕಾದ್ರೆ ಒಂದು ಸಣ್ಣ ವರ್ಗ, ಒಂದು ಸ್ಮಾಲ್ ಪರ್ಸೆಂಟೇಜ್ ಅದು. ಮತ್ತು ಹೆಚ್ಚಿನವರು ಎಲ್ಲರೂ ಕೂಡ ಅಲ್ಲಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಬಾಯಿ ಆಗಿಯೇ ಇದ್ದಾರೆ. ಮೀಡಿಯಾ ಅದಕ್ಕೆ ಏನು ಮಾಡ್ತದೆ ಅಂದರೆ, ಒಂದು ಸಣ್ಣದಾದರೆ ಆಗೋದಿಲ್ಲ ಅಂತೇಳಿ ನಾನು ಹೇಳೋದಿಲ್ಲ, ಒಪ್ತೇನೆ, ಆಗ್ತದೆ, ಪ್ರಾರಂಭ ಮಾಡ್ತಾರೆ, ಅದು ನೀವು ಪ್ರಯೋಗಶಾಲೆ ಅಂತೇಳಿ ಹೇಳ್ಬೋದು, ಇದೆ ಇಲ್ಲ ಅಂತೇಳಿ ನಾನು ಪೂರ್ತಿ ಅದನ್ನು ಡಿನೈ ಮಾಡೋದಿಲ್ಲ. ಬದಲಾಗಿ ಅದೊಂದು ಸಣ್ಣದಿದ್ರೂ ಕೂಡ ಅದನ್ನೊಂದು ದೊಡ್ಡದಾಗಿ ಅದಕ್ಕೆ ಮಸಾಲೆ ಹಚ್ಚಿ, ಅದಕ್ಕೆ ಎಣ್ಣೆ ಹಾಕಿ, ಅದಕ್ಕೆ ಏನೋ ಒಗ್ಗರಣೆ ಮಾಡಿಕೊಂಡು ಈ ಮಾಡುವಂಥದ್ದು ಈ ಮಾಧ್ಯಮಗಳುಂಟಲ್ಲ ಸರ್, ಅದೊಂದು ದೊಡ್ಡ ಆತಂಕ. ಅದು ಗಲಭೆಗಳು ನೋಡಿ ಈ ಹಿಂದೆಯೂ ಕೂಡ ನಡೆದಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಆವಾಗ ಮಾಧ್ಯಮಗಳು ಅದಕ್ಕೆ ಅಷ್ಟು ಒಂದು ಹೈಲೈಟ್ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಅದಕ್ಕೆ ಪಬ್ಲಿಸಿಟಿ ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಮಾಧ್ಯಮದ ಏನಾಗಿದೆ ಅಂತ ಹೇಳಿದರೆ ಸಿಸ್ಟಮೇ ಗಲಭೆಗಳಿಗೆ ಹೈಲೈಟ್ ಮಾಡುವಂಥದ್ದು, ಒಳ್ಳೆತನವನ್ನು ಮುಚ್ಚಿ ಹಾಕುವಂಥದ್ದು ಏನೋ ಒಂದು ಅವ್ರ ಎಜೆಂಡಾದಲ್ಲಿ ಬಂದುಬಿಟ್ಟಿದೆ. ಯಾರೂ ಕೂಡ ನಾನು ಈ ಮಾತಿನಿಂದ ಬೇಸರ ಮಾಡ್ಕೊಳ್ಬಾರ್ದು. ಎಲ್ಲ ಮಾಧ್ಯಮ ಅಂತೇಳಿಯೂ ಕೂಡ ನಾನು ಹೇಳ್ತಾ ಇಲ್ಲ, ಆದರೆ ಕೆಲವು ಮಾಧ್ಯಮಗಳ ದಂಧೆ ಇದಾಗಿ ಮಾರ್ಪಟ್ಟಿದೆ, ಇದೇ ಅವರದ್ದು ಡ್ಯೂಟಿಯಾಗಿ ಮಾರ್ಪಟ್ಟಿದೆ. ಯಾಕೆ ಮಾಡ್ತಾರೆ? ಅದರಿಂದ ಏನು ಅವರಿಗೆ ಲಾಭ ಉಂಟು? ಜನರನ್ನು ಹಾಳು ಮಾಡಿಕೊಂಡು, ಸಮಾಜವನ್ನು ಹಾಳು ಮಾಡಿಕೊಂಡು ಯಾಕೆ ಆ ಮಾಧ್ಯಮವನ್ನು ಬೆಳೆಸುವಂಥದ್ದು ಅವ್ರು ಮಾಡ್ತಾರೆ ಹೇಳುವಂಥದ್ದು ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತೀರಾ ಇವಾಗ ಮಾಧ್ಯಮ ಈ ವಿಷಯದಲ್ಲಿ ಏನೇ ಗಲಭೆ ಆಗಲಿ, ಏದೇ ರೀತಿ ಗಲಾಟೆಗಳಾಗಲಿ, ಮಾಧ್ಯಮ ತುಂಬ ಉಪ್ಪು, ಖಾರ, ಹುಳಿ ಎಲ್ಲ ಹಚ್ಬಿಟ್ಟು ಬೇರೆ ಥರ ವರ್ಣನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಒಂದು ಕಡೆ ಹೇಳ್ತೀರಾ ಇಲ್ಲ ಆಗುತ್ತೆ, ಕೆಲವೊಂದು ಆಗಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾ ಇದ್ದೀರಾ, ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ನೀವೇ ಹೇಳಿದ್ರಿ, ಇದು ನಡೆಸ್ತಾ ಇರೋದು ತುಂಬ ಚಿಕ್ಕ ಒಂದು ಗುಂಪು. ನಿಮ್ಮ ಮಂಗಳೂರು ಎಷ್ಟು ಜನಗಳಿದ್ದಾರೆ? ಮಂಗಳೂರು ಅಂದರೆ ನಿಮ್ಮ ಉಡುಪಿ, ಮಂಗಳೂರು, ಇಲ್ಲೆಲ್ಲ ಸುಮಾರು ಎಷ್ಟು ಲಕ್ಷ ಜನ ಬರ್ಬೋದು? ಅದು ಅಪ್ರಾಕ್ಸಿಮೇಟ್ 60ರಿಂದ 70 ಲಕ್ಷ. ಅದ್ರಲ್ಲಿ 1% ತಗೊಳ್ಳೋಣ ನಾವು. 1% ಜನ ಆ ಕಡೆಯಿಂದ 1%, ಈ ಕಡೆಯಿಂದ 1% ತಗೊಳ್ಳೋಣ. ಆ 1% ಹೊಡೆಯೋದಕ್ಕೆ ಇನ್ನು 69% ಇರುತ್ತೆ ಜನಗಳು. ಅದು ಯಾಕೆ 1% ನೀವು ಜಾಸ್ತಿ ಹೈಪ್ ಮಾಡ್ತಾ ಇದ್ರೆ ಎಲ್ಲರೂ, ನೀವಾಗ್ಲಿ ಅವರಾಗ್ಲಿ? ನೋಡಿ, ಇದು ವಿಷಯ ಹೇಗೆ ಹೇಳಿದ್ರೆ, ಒಳ್ಳೇದುಂಟಲ್ಲ, ಒಳ್ಳೇದನ್ನು ನೀವು ಪಸರಿಸ್ಬೇಕಂತ ಹೇಳಿದ್ರೆ ಅದು ತುಂಬ ಕಷ್ಟದ ಕೆಲಸ. ಅದು ಸುಳ್ಳು ಪಸರಿಸಲಿಕ್ಕೆ, ಅನ್ಯಾಯ ಪ್ರಸರಿಸಲಿಕ್ಕೆ ಅದಕ್ಕೆ ಜಾಸ್ತಿ ಟೈಮ್ ಬೇಡ, ಅದಕ್ಕೆ ಜಾಸ್ತಿ ಶ್ರಮ ಪಡಬೇಕಾಗಿಲ್ಲ. ನೋಡಿ, ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳಿಗೆ ತಾಯಿ ಹಾಲು ಕುಡಿಬೇಕಾದ್ರೆ ಒಂದು 8-10 ಸಾರಿ ಹೇಳಬೇಕು, ಹಾಲು ಕುಡಿ ಮಗ, ಹಾಲು ಕುಡಿ ಮಗ, ಹಾಲು ಬಿಸಿ ಮಾಡಿ ಇಟ್ಟಿದ್ದೇನೆ, ಹಾಲು ಚಪ್ಪೆ ಆಗ್ತದೆ, ಹಾಲು ಕುಡಿ ಮಗ ಅಂತ. ಅದೇ ಸಿಗರೆಟ್ ಎಳಿಲಿಕ್ಕೆ ಯಾರು ಹೇಳಬೇಕಾಗಿಲ್ಲ. ಈ ದುರ್ಬುದ್ಧಿಗಳು,
ಈ ದುರ್ವ್ಯಾಖ್ಯಾನಗಳು ಮತ್ತು ಈ ಸುಳ್ಳುಗಳು ಇದನ್ನೆಲ್ಲ ಹರಡಲಿಕ್ಕೆ ಒಂದು ದೊಡ್ಡ ಹುಷಾರ್ಗಿರಿಯನ್ನು ಬೇಕಂತ ಹೇಳಿಲ್ಲ. ಸುಳ್ಳು ಹರಡುವುದಕ್ಕೆ, ಅನ್ಯಾಯ ಹರಡುವುದಕ್ಕೆ, ಒಳ್ಳೇದು ಹರಡಲಿಕ್ಕೆ ಹುಷಾರ್ಗಿರಿ ಬೇಕು. ಅದಕ್ಕೆ ಬುದ್ಧಿವಂತಿಕೆ ಬೇಕು, ಅದಕ್ಕೆ ಮಾತನಾಡುವಂಥ ಶೈಲಿ ಚೆನ್ನಾಗಿರ್ಬೇಕು. ಅಲ್ಲ ನಿಮ್ಮ ಸಾರಿ ಬುದ್ಧಿವಂತಿಕೆ ಅಂದ್ರೆ ಒಂದು ಸ್ವಲ್ಪ ಇಂಟರ್ಫಿಯರ್ ಮಾಡ್ತೀನಿ. ಮಂಗಳೂರು ತುಂಬಾ ಬುದ್ಧಿವಂತರು ಅಂತ ಹೇಳ್ಕೊಂತಿರಲ್ಲ. ಅಲ್ಲ, ಬುದ್ಧಿವಂತರು ಇದ್ದಾರೆ. ಯಾಕಂತ ಹೇಳಿದ್ರೆ ದಡ್ರ ತರ ಅಲ್ಲ, ಸೈನ್ಸಿನ ಪ್ರಕಾರ ಈ ಮೀನು ತಿನ್ನುವವರು ಬುದ್ಧಿವಂತರಂತೆ. ಮೀನಿನಲ್ಲಿ ಒಮೆಗಾ ಇದೆ ಅಂತೇಳಿ ಹೇಳ್ತಾರೆ. ಸೊ ಮೀನು ತಿಂದರೆ, ಅದರಲ್ಲಿ ಮೀನಿನ ತಲೆ ತಿಂದರೆ ಜನರು ಆಗ್ತಾರೆ ಅಂತೇಳಿ ನಮ್ಮನ್ನು ಛೇಡಿಸ್ತಾರೆ. ನಾವು ಏನಾದರೂ ಮಾತಾಡಿದ್ರೆ ನೀವು ಭಾಳ ಬುದ್ಧಿವಂತರು, ನೀವು ಮೀನು ತಿನ್ನುವವರು ಅಂತೇಳಿ ಛೇಡಿಸ್ತಾರೆ ನಮಗೆ. ಈ ರೀತಿ ಛೇಡಿಸೋದು ಕೂಡ ಉಂಟು. ಆದರೆ ಬುದ್ಧಿವಂತರು ಇದ್ದರೂ ಕೂಡ ಸರ್, ಆ ಬುದ್ಧಿವಂತಿಕೆ ಹೇಳುವಂಥದ್ದು ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಅದು ಪ್ರಯೋಜನಕಾರಿ ಆಗಬೇಕಲ್ಲ. ಬುದ್ಧಿವಂತಿಕೆಯನ್ನು ನಾವು ಈ ರೀತಿ ಇದು ಮಾಡಿಕೊಂಡ್ರೆ, ತಿರುಗಿಸಿಕೊಂಡ್ರೆ ನಷ್ಟ ಆಗೋದು ಯಾರಿಗೆ? ನಮಗೆ ಅಲ್ವಾ? ಈ ಪಬ್ಲಿಕ್ ಭಾಷಣಗಳು ಮಾಡ್ತಾ ಇರ್ತಾರೆ, ನಿಮ್ಮ ಲೀಡರ್ಸ್ಗಳಿಗೆ ಬೇರೆ ಲೀಡರ್ಸ್ಗಳಿಗಾಗಲಿ, ಪ್ರಚೋದನಕರವಾಗೇನೆ ಮಾಡೋದು. ನೀವಲ್ಲಿ ಯಾವುದೋ ಒಂದು ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋಗ್ತೀರಾ, ಅಲ್ಲಿ ಯಾರು ಸುಮ್ಮನಿರಲ್ಲ, ಈ ಕಡೆ ಇರೋ ಅಷ್ಟೇ, ಆ ಕಡೆ ಇರೋ ಅಷ್ಟೇ. ನೀವು ಆ ಥರ ಒಂದು ಪಬ್ಲಿಕ್ ಡೊಮೇನಲ್ಲಿ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಮಾತಾಡಿದಾಗ ನೀವು ಯಾವ ಡೈರೆಕ್ಷನ್ ಕೊಡ್ತೀರಾ ನಿಮ್ಮ ಸಮಾಜಕ್ಕೆ? ಸರ್, ಅದನ್ನು ತಡಿಬೇಕಾದವ್ರು ಯಾರು? ಇಂತಹ ಹೇಟ್ ಸ್ಪೀಚ್ಗಳನ್ನು, ಇಂಥ ಉಗ್ರ ಭಾಷಣಗಳನ್ನು ತಡಿಬೇಕಾದವ್ರು ಯಾರು? ನಮ್ಮ ಸರ್ಕಾರ ತಡಿಬೇಕದನ್ನು, ನಮ್ಮ ವ್ಯವಸ್ಥೆ ತಡಿಬೇಕದನ್ನು. ಅವ್ರು ತಡೀತಾರ? ಅವ್ರ ಮೇಲೆ ಕೇಸ್ ಆಗ್ತದ? ಯಾಕೆ ಆಗೋದಿಲ್ಲ? ಜನರು ಸರ್ಕಾರವನ್ನು ಆಯ್ಕೆ ಮಾಡಿಕೊಡುವುದು ಯಾಕೆ ಹೇಳಿ? ನಮಗೆ ಒಂದು ಶಿಸ್ತುಬದ್ಧ ಜೀವನ ಬೇಕು, ನಮಗೊಂದು ಪ್ರಾಮಾಣಿಕತೆ ಬೇಕು, ನಮ್ಮ ಏನು ಬೇಡಿಕೆಗಳುಂಟು ಅದು ಈಡೇರಬೇಕಂತೇಳಿ ಕೊಡುವುದಲ್ವ. ಸೊ ಇಂತಹ ಭಾಷಣ ಮಾಡುವವರನ್ನು, ಇಂತಹ ಕೆಲಸ ಮಾಡುವವರನ್ನು, ಇವರ ಮೇಲೆ ನಿಗಾ ಇಡಬೇಕಾದವರು ಯಾರು? ಪೊಲೀಸ್ ಇಲಾಖೆಯವರಲ್ವ. ಪೊಲೀಸ್ ಇಲಾಖೆಯವರು ನಿಗಾ ಇಟ್ಕೊಂಡು ಅವರನ್ನು ಹದ್ದುಬಸ್ತಿಗೆ ತರುವಂತಹ ಪ್ರಯತ್ನ ಮಾಡಿದ್ರೆ ಇದೆಲ್ಲ ನಿಲ್ಲುವುದಿಲ್ವಾ? ಸರ್, ಒಂದು ಹೇಳ್ತೀನಿ. ಈಗ ನೀವೇ ಒಂದು ಫಂಕ್ಷನ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಕಮ್ಯುನಿಟಿ ಕಡೆಯಿಂದ. ಅಲ್ಲಿ ಯಾರೋ ಒಬ್ಬ 10 ಜನ ಕರೆದಿರ್ತೀರ. ಹೌದು. ಅದರಲ್ಲಿ ಯಾವನೋ ಒಬ್ಬ ತಲೆಕೆಟ್ಟನ ಇರ್ತಾನೆ. ಅವ ತಲೆಕೆಟ್ಟನ ಮಾತಾಡ್ತಾನೆ. ನೀವಿನ್ನು 9 ಜನ ಇರ್ತಿರಲ್ಲ, ಅವ್ರನ್ನ ಬಿಟ್ಕೊಡಲ್ಲ. ಏನೋ ತೆಪ್ಪಾಗಿದೆ, ಬಿಟ್ಬಿಡಿ, ಇಲ್ಲೇ ಬಿಟ್ಬಿಡಿ ಅಂತ. ಈ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇರೋದು ಇದು. ಎರಡನೇ ವಿಷಯಕ್ಕೆ ಈಗ ಬಂದದ್ದು ನಾವು. ಒಂದನೇದ್ದು ಇದರ ಜವಾಬ್ದಾರಿ ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ. ಎರಡನೇದ್ದು ಅಲ್ಲಿ ಜನ ಸರ್ಕಾರ ಹೇಳಿದ್ರಲ್ಲ ನೀವು, ಸರ್ಕಾರ ಏನಾಗುತ್ತೆ ಪಾಪ, ಸರ್ಕಾರ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ಬೇಕದ್ ಮಾಡಿಟ್ಟಿರ್ತಾರೆ. ಪೊಲೀಸರು ಏನ್ ಡ್ಯೂಟಿ ಮಾಡ್ಬೇಕದ್ ಮಾಡಿರ್ತಾರೆ. ಈ ತಲೆಕೆಟ್ಟನ ಬಿರ್ತಾನಲ್ಲ ಮಧ್ಯದಲ್ಲಿ, ನೀವ್ ಯಾರನ್ನ ಕರೆದಿರ್ತಿರಲ್ಲ, ಅವ್ರನ್ನ ಜನರು ಪ್ರಶ್ನೆ ಮಾಡ್ಬೇಕಂತೇಳಿ ಹೇಳುದು ನೀವು ಅಲ್ವಾ? ಹೌದು, ಜನರು ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ನೀನ್ ಯಾಕೆ ಈ ರೀತಿ ಹೇಳಿ, ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ತೀಯಾ? ನಾವಿಲ್ಲಿ ಇರ್ಬೇಕಾದವರು, ನಮ್ಮನ್ನ ಯಾಕೆ ಇಲ್ಲಿ ಹೊಡೆದಾಡಿಸಿಕೊಂಡು ಹೋಗ್ತೀಯ ಅಂತೇಳಿ ಆ ಜನ ಕೇಳ್ಬೇಕು. ಅಂತಹ ಒಂದು ವಿಚಾರ ಸಮಾಜದಲ್ಲಿ ಬರಬೇಕು. ಅದು ಯಾವಾಗ ಬರುತ್ತೆ? ಅಂತ ಒಂದು ಬುದ್ಧಿವಂತಿಕೆ ಸಮಾಜದಲ್ಲಿ ಬರುತ್ತೆ ಸರ್. ಅದಕ್ಕೆ ಪ್ರಯತ್ನ ಆಗ್ಬೇಕು ಸರ್, ಬರಬೇಕು. ಯಾವ ತರ ಪ್ರಯತ್ನ? ಜನರು ಪ್ರಶ್ನಿಸುವಂಥದ್ದು ಮಾಡ್ಬೇಕು ಸರ್. ಜನರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, 2 ವರ್ಗಕ್ಕೆ ಜನರು ಪ್ರಶ್ನೆ ಮಾಡೋದಿಲ್ಲ. ಯಾವ ವರ್ಗಕ್ಕೆ? ಒಂದನೇ ವರ್ಗ ಯಾವುದು ಅಂತ ಹೇಳಿದ್ರೆ ಧಾರ್ಮಿಕ ವರ್ಗಕ್ಕೆ. ಧಾರ್ಮಿಕ ಪಂಡಿತರು ಏನು ಹೇಳಿದ್ರು ಕೂಡ ಜನ ಕಿವಿ ಮುಚ್ಕೊಂಡು ತಲೆ ಆಡಿಸ್ಕೊಂಡು ಕೇಳ್ತಾರೆ. ಸೊ ಇದಲ್ಲ, ಅವರು ಪ್ರಶ್ನೆ ಮಾಡಬೇಕು, ಅವರು ವಿಮರ್ಶೆ ಮಾಡಬೇಕು. ಇದು ಸತ್ಯವೋ ಸುಳ್ಳ, ಇದು ಹೇಗೆ, ಇದು ಹೌದಾ ಅಲ್ವಾ ಹೇಳುವಂಥದ್ದು ಜನರು ವಿಮರ್ಶೆ ಮಾಡಬೇಕು. ಇನ್ನೊಂದು ರಾಜಕಾರಣಿಗಳ ಮಾತು, ಅದನ್ನು ಕೂಡ ಇವನು ಸುಳ್ಳು ಹೇಳ್ತಾ ಇದ್ದಾನೋ, ಬೊಗಳೆ ಬಿಡ್ತಾ ಇದ್ದಾನೋ, ಅದನ್ನು ಪ್ರಶ್ನಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೆಳೆದು ಬರಬೇಕು ಸರ್. ಅದು ಧಾರ್ಮಿಕ ವಿಚಾರ ಇರಲಿ, ರಾಜಕೀಯ ವಿಚಾರ ಇರಲಿ. ಈಗ 2 ಸಂಘರ್ಷಗಳು ಅಥವಾ 2 ರೀತಿಯ ವ್ಯವಸ್ಥೆಗಳು ಇಲ್ಲಿ ಬೆಳೀತಾ ಇರುವಂಥದ್ದು. ಅದರ ಮೂಲಕ ಜನರು ಇಲ್ಲಿ ಒಳ್ಳೆಯವರಾಗೋದಿದ್ರು ಹಾಳಾಗೋದಿದ್ರು ಆ ವ್ಯವಸ್ಥೆಯ ಮೂಲಕ ಆಗ್ತಾನೆ ಇರುವಂಥದ್ದು ನಾನು ತಿಳ್ಕೊಂಡಾಗ. ಸೊ ಜನರು ಯಾವಾಗ ಪ್ರಶ್ನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಜನರು ಯಾವಾಗ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಆವಾಗ ಒಂದು ವ್ಯವಸ್ಥೆಯ ಬದಲಾವಣೆ ಸಾಧ್ಯ ಆಗ್ತದೆ. ಆ ರೀತಿಯಿಂದ ಜನರು ಬುದ್ಧಿವಂತರಾಗಬೇಕು. ಜನರು ಹೇಳ್ಬೇಕು, ತಪ್ಪು ಮಾಡಿದರೆ ಇದು ನಿನ್ನ ಮಾಡಿದ ತಪ್ಪು, ದೊಡ್ಡವನಿರಲಿ ಸಣ್ಣವನಿರಲಿ. ನಾವು ಮಕ್ಕಳಿಗೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಹಿಡಿಯೋದಿಲ್ವಾ? ಅದನ್ನು ದೊಡ್ಡವರು ಯಾಕೆ ನಾವು ಬಿಟ್ಟು ಬಿಡ್ತೇವೆ? ಮತ್ತು ಮರು ಏನಾದರೂ ನನಗೆ ಕೇಳ್ಬೋದು ಅಂತೇಳಿ, ಅಥವಾ ನನಗೆ ಮರು ಏನಾದರೂ ತೊಂದರೆ ಕೊಡ್ಬೋದು ಅಂತೇಳಿ ಮಗುವಿಗೆ ಯಾಕೆ ಜೋರು ಮಾಡ್ತೇವೆ ನಾವು? ಅದು ಮಗು ಏನು ಮಾಡೋದಿಲ್ಲ, ನಾನು ಹೇಳಿದ್ದು ಕೇಳಿ ಸುಮ್ಮನೆ ಇರ್ತದೆ ಅಂತ. ಮನೆಯಲ್ಲಿ ಇರ್ತಾನೆ ಮತ್ತು ನಾವು ಹೇಳಿದ್ದು ಕೇಳ್ತಾನೆ ಹೇಳಿ. ಸೊ ಈ ಪ್ರಶ್ನೆ ಮಾಡುವಂಥದ್ದು, ವಿಮರ್ಶೆ ಮಾಡುವಂಥದ್ದು, ಇದು ಯುವ ಸಮುದಾಯದಲ್ಲಿ ಬೆಳೆದು ಬರಬೇಕು. ಅವ ಹೇಳಿದ್ದು ತಪ್ಪು ಸರಿಯಾ, ಯಾಕೆ ನಾವು ಹಾಳಾಗ್ತಾ ಇದ್ದೇವೆ, ಏನು ಅವ ಒಬ್ಬ ಮುಸ್ಲಿಮನ ಬಗ್ಗೆ ಹೇಳಿದರೆ ಮುಸ್ಲಿಮರೆಲ್ಲ ಹಾಗೆ ಇದ್ದಾರೋ
ನಾವು ವಿಮರ್ಶೆ ಮಾಡಬೇಕಲ್ಲ, ನೋಡಬೇಕಲ್ಲ. ಮುಸ್ಲಿಮರು ನೋಡುವುದಿಲ್ಲ ಅವ ಸಮಾಜದಲ್ಲಿ ಅವರ ಜೊತೆ ವ್ಯವಹಾರಗಳು ಇವೆ, ಸಂಬಂಧಗಳಿವೆ, ಅವರೊಟ್ಟಿಗೆ ಟೀ ಕುಡಿಯುವಂಥ ವ್ಯವಸ್ಥೆ ಇದೆ, ಊಟ ಮಾಡುವಂಥ ವ್ಯವಸ್ಥೆ ಇದೆ, ಒಟ್ಟಿಗೆ ಇದರಲ್ಲಿ ಬಸ್ಸುಗಳಲ್ಲಿ, ಟ್ರೈನಲ್ಲಿ, ವಿಮಾನಗಳಲ್ಲಿ ಆ ಕಡೆ ಈ ಕಡೆ ಹೋಗುವಂಥ ವ್ಯವಸ್ಥೆಗಳು. ನಾವು ಒಬ್ಬರನ್ನೊಬ್ಬರು ನೋಡೋದಿಲ್ವ? ಯಾರು ಹೇಳಿದಾನಂತೇಳಿ ನಾನು ಯಾಕೆ ಗರಂ ಆಗಿ ಬಿಡಬೇಕು? ನಾನು ಯಾಕೆ ವರ್ಷ ಕಟ್ಟಲೆ ಅವನ ಜೊತೆ ಇದ್ದುಕೊಂಡು ನೋಡಿದ ಸತ್ಯವನ್ನು ನಾನು ಅಷ್ಟು ಬೇಗ ಮರೆಮಾಚಿಕೊಂಡು ಇವ ಹೇಳಿದ ಸುಳ್ಳಿಗೋ ಅಥವಾ ಅಪಪ್ರಚಾರಕ್ಕೋ ನಾನು ಯಾಕೆ ಬಲಿಯಾಗಬೇಕು? ಸೊ ನಾವು ವಿಮರ್ಶೆ ಮಾಡಬೇಕು ಸರ್. ಪ್ರತಿಯೊಂದು ವಿಷಯವನ್ನು ನಾವು ವಿಮರ್ಶೆ ಮಾಡಿಕೊಳ್ಬೇಕು, ತಿಳಿಬೇಕು ನಾವು. ಯಾರು ಹೇಳಿದ ಅಂತೇಳಿ ಈಗ ನಿಮ್ಮ ಬಗ್ಗೆ ನನಗೆ ಯಾರಾದರೂ ಹೊರಗೆ ಹೋಗುವಾಗ ಹೇಳಿದರು, ನಾನೀಗ ಎಷ್ಟು ಗಂಟೆ ನಿಮ್ಮ ಜೊತೆ ಇದ್ದೇನೆ, ಆವಾಗ ನನಗೆ ಯಾರು ನೀವು ಅಂತೇಳಿ ತಿಳ್ಕೊಳ್ಳುವ ಸಾಧ್ಯತೆ ನನಗೆ ಇಲ್ಲ ಅಂದರೆ ಮತ್ತೆ ನನ್ನ ಮನುಷ್ಯ ಹೇಗೆ ಸರ್? ಹೌದು, ಇಲ್ಲ ಈಗ ಏನ್ ಮಾಡ್ತಾರೆ ಬೇಸಿಕಲಿ ನಿಮ್ ಬಗ್ಗೆ ನಾನು ತಿಳ್ಕೊಬೇಕಂದ್ರೆ ನಾನು ಫಸ್ಟ್ ತಿಳ್ಕೊಂತೀನಿ ಈ ಮನುಷ್ಯ ಯಾರು, ಏನು ಬ್ಯಾಕ್ಗ್ರೌಂಡ್, ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದಾರೆ, ಸಮಾಜ ಉದ್ಧಾರ ಮಾಡಕ್ ಮಾಡ್ತಾ ಇದಾರ ಇಲ್ಲ ಹಾಳು ಮಾಡಕ್ ಮಾಡ್ತಾ ಇದಾರ ಅಂದ್ಬಿಟ್ಟು ನಾನು ತಿಳ್ಕೊಂತೀನಿ. ಹೌದು, ತಿಳ್ಕೊಂಡದಕ್ಕೆ ಅಲ್ಲ ನೀವು ನನ್ನನ್ನು ಇಲ್ಲಿಗ ಕರೆದದ್ದು. ಇಲ್ಲ ಅಂದ್ರೆ ನಾನು ಕರೆಯೋದೇ ಇಲ್ಲ, ಕರೆಯೋದಿಲ್ಲ. ಮತ್ತೆ ನಿಮ್ಮನ್ನು ನಾನು ತಿಳ್ಕೊಂಡ ಕಾರಣ ನಾನು ಇಲ್ಲಿಗೆ ಬಂದಿದ್ದೇನೆ ಅಷ್ಟೇ. ಏನಂತ ಅಂದ್ರೆ ಎರಡು ಕಡೆ ನಾನು ಅದನ್ನ ಹೇಳಿದ್ದೆ, ಸ್ಟಾರ್ಟಿಂಗ್ ಅಲ್ಲೂ ಅದನ್ನ ಹೇಳಿದ್ದು ತಮ್ಗೆ. ಸೊ ಎರಡು ಕಡೆ ಬುದ್ಧಿವಾದ ಹೇಳೋರಿದ್ರೆ ಈ ತರ ಕೆಲವೊಂದು ಘಟನೆಗಳು ಆಗುವುದಿಲ್ಲ ಅಂತ. ಇಲ್ಲಿ ಘಟನೆಗಳು ಮಾಡಿದ ತಕ್ಷಣನೇ ಅವ್ರ ದೊಡ್ಡವರು ಇವ್ರ ದೊಡ್ಡವರು ಅಂತಲ್ಲ, ಆಗುದಿಲ್ಲ ಅದು ಹಾಗೆ. ಎಲ್ಲಾ ಗುರುಗಳಿರ್ಲಿ, ಯಾವುದೇ ಧರ್ಮದ ಗುರುಗಳಿರ್ಲಿ, ಅವರಿಗೆ ಏನ್ ಹೇಳ್ಬೇಕು, ಜನಗಳಿಗೆ ಒಂದು ಶಾಂತಿ ಕಾಪಾಡು ಮೇನ್. ಇವರು ಉದ್ವಿಗ್ನ ಮಾಡಿಸ್ತಾರೆ. ನೀವು ಚಾನೆಲ್ಗಳ ಬಗ್ಗೆ ಮಾತಾಡಿದ್ರಿ, ಯಾವ ಚಾನಲ್ ಯಾವ ರೀಸನ್ ಇಟ್ಕೊಂಡು ಏನು ಇಡನ್ ಅಜೆಂಡಾ ಇಟ್ಕೊಂಡು ಮಾಡ್ತಾರೆ ಅದನ್ನ ನೀವು ಯೋಚನೆ ಮಾಡಬೇಕು. ಹೌದು, ಅದು ಯೋಚನೆ ಮಾಡಬೇಕು. ಅದೇ ಚಾನೆಲ್ಗಳಿಗೆ ನೀವು ಹೋಗ್ತೀರಾ, ಹೌದು, ಅವರಿಗೆ ಇನ್ನಷ್ಟು ನಾವು TRP ಹೋಗ್ತೀರಾ, ಅದೇ ಚಾನೆಲ್ಗಳಿಗೆ ಅದನ್ನೇ ಹಾಕಿ ಕೂತ್ಕೊಳ್ತೇವೆ, ನಾವು ಅದನ್ನೇ ನೋಡ್ತೇವೆ, ನೀವು ಅದನ್ನೇ ನೋಡ್ತೀರಾ. ಹೌದು, ಒಳ್ಳೆ ಚಾನೆಲ್ಗಳು ಬೇಡ ನಮ್ಗೆ ಅಲ್ವಾ, ಸತ್ಯ ಹೇಳುವವರು ಬೇಡ ನಮ್ಗೆ, ನ್ಯಾಯದ ಪರ ಮಾತಾಡುವವರು ಬೇಡ ನಮ್ಗೆ, ಅವರೆಲ್ಲ ನಿಮ್ಗೆ ಅವ್ರು ಮುಂದೆ ಬರುವುದೇ ಇಲ್ಲ, ಅವ್ರು ಮುಂದೆ ಬರುವುದಿಲ್ಲ. ಹೌದು, ಆಮೇಲೆ ನಿಮ್ಮ ಜನಗಳು ಯಾರೇ ಇರಲಿ, ಈಗ ಯಾವುದೋ ಒಂದು ಚಾನಲ್ ಅಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಡೈಲಿ ನಡೀತಾ ಇದೆ, ನನ್ನ ಚಾನಲ್ ಹೆಸರು ಹೇಳೋದಿಲ್ಲ, ಆ ಕ್ಷೇತ್ರದ ಹೆಸರು ಹೇಳೋದಿಲ್ಲ, ಅದ್ ನೋಡ್ತಾ ಇದ್ದೀರಾ ತಾವು? ಹೌದು, ನಾನು ತುಂಬಾ ಕಡಿಮೆ ಸರ್. ಅಲ್ಲಲ್ಲ, ನಾನು ತುಂಬಾ ಕಡಿಮೆನೆ. ನನಗೆ ಇವತ್ತಾರ ಬೆಳಿಗ್ಗೆ ಹೇಳೋದಕ್ಕೋಸ್ಕರ ನಿಮ್ ಕೇಳ್ತಾ ಇರೋದು. ಅವ್ರು ಏನ್ರಿ ನಾಯಿ ಆಡ್ದಂಗೆ ಆಡ್ತಾರಲ್ರಿ, ಅಂದ್ರೆ ಈ ವರ್ಡ್ ಯೂಸ್ ಮಾಡ್ತಾರೆ ಒಂದು ಮಾಧ್ಯಮದ ಬಗ್ಗೆ, ಅಂದ್ರೆ ಎಷ್ಟು ಕೆಟ್ಟದಾಗಿ ನಡ್ಕೊತಾ ಇದ್ದಾರೆ ಒಂದು. ಸೊ ಇದರಲ್ಲಿ ಏನಂತಂದ್ರೆ ನಾನು ಏನಕ್ಕೆ ಹೇಳಕ್ ಬಂದೆ, ನೀವು ಮಾಧ್ಯಮ ಅಂತ ಹೇಳಿದ್ರಲ್ಲ, ಸೊ ಎಲ್ಲ ಮಾಧ್ಯಮಗಳು ಹಾಗಿಲ್ಲ. ಸೊ ಮಾಧ್ಯಮಗಳು ಚೇಂಜ್ ಆಗಲಿಕ್ಕೆ ಕಾರಣ ಏನು ಹಾಗಾದ್ರೆ? ಹೌದು, ಆ ಕಾರಣಗಳನ್ನು ನಾವು ಕಂಡು ಹಿಡಿಬೇಕು. ಸೊ ಕಾರಣಗಳನ್ನ ಕಂಡು ಹಿಡಿದು ಈಗ ನನ್ನ ಹತ್ರ ಬರ್ತೀರಾ, ನಮ್ಮ ಆಫೀಸಿಗೆ ಬರ್ತೀರಾ, ಇಲ್ಲ ನೀವು ಹೀಗೆ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಬರಬಾರ್ದು, ನಾನು ವಿರೋಧಿಸ್ತೀನಿ ಅಂತ ಹೇಳ್ಬೇಕು. ಆ ಧೈರ್ಯ ನಿಮ್ಗಿದೆಯಾ? ಆ ಧೈರ್ಯ ಬರ್ಬೇಕು ಯುವಕರಲ್ಲಿ. ಆ ಧೈರ್ಯ ನಿಮಗಿದೆಯಾ? ಯುವಕರಲ್ಲಿ. ಯಾಕೆಂದ್ರೆ ನಿಮಗ್ ಧೈರ್ಯ ಬಂದಾದ್ಮೇಲೆ ಯುವಕರಿಗೆ ಧೈರ್ಯ ಬರುತ್ತೆ. ಪ್ರಶ್ನೆ ಮಾಡುವಂತ ಧೈರ್ಯ ಬೇಕು. ಎಲ್ಲ ಕಡೆ ಕೂಡ ಪ್ರಶ್ನೆ ಮಾಡ್ಬೇಕು ಸರ್. ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು. ಮುಖ್ಯವಾಗಿ ಯುವ ಸಮೂಹ ಉಂಟಲ್ಲ ಸರ್, ಅದು ಒಂದು ರೀತಿಯ ಗುಲಾಮಗಿರಿಗೆ ಒಳಗಾದಾಗ ಉಂಟು, ಏನೋ ಒಂದು ರೀತಿಯ ಹಿಪ್ನೋಟಿಸಮಿಗೆ ಒಳಗಾದಾಗ ಉಂಟು ಈ ಯುವ ಸಮೂಹ ಹೇಳುವಂಥದ್ದು. ಅವರು ತರ್ಕ ಮಾಡುವಂಥ, ಯೋಚನೆ ಮಾಡುವಂಥ, ಆಲೋಚನೆ ಮಾಡುವಂಥ ಆ ಒಂದು ಶಕ್ತಿಯನ್ನೇ ಕಳ್ಕೊಂಡಾಗಿ ಉಂಟು. ನಾನು ಹೇಳಬಾರ್ದು, ಒಂದು ರೀತಿ ನಪುಂಸಕತೆ ಅಂತೇಳಿ ಹೇಳ್ತೇವಲ್ಲ ನಾವು, ಆ ರೀತಿ ಯುವ ಸಮೂಹ ವರ್ತನೆ ಮಾಡ್ತಾ ಉಂಟು. ಈ ಮೊಬೈಲಿನ ಕಾರಣಕ್ಕೂ ಅಥವಾ ಈ ಇಂಟರ್ನೆಟ್ಟಿನ ಕಾರಣಕ್ಕೂ, ಈ ಫೇಸ್ಬುಕ್ ಟ್ವಿಟರ್ನ ಕಾರಣಕ್ಕೂ ಎಂಥದ್ದಂತೇಳಿ ಗೊತ್ತಿಲ್ಲ. ಆ ಕಡೆ ಈ ಕಡೆನ ಯಾವುದು ಗೋಜೆ ಇಲ್ಲ ಸರ್ ಅವರಿಗೆ. ಅವರ ಲೋಕನೇ ಬೇರೆ ಉಂಟು, ಯುವ ಸಮೂಹದ ಲೋಕನೇ ಬೇರೆ ಉಂಟು. ಸೊ ಅವ್ರದ್ದೇನಾಗಿದೆ, ಎಲ್ಲದಕ್ಕೂ ಈಗ ಹೇಗೆ ಜಗಳಾಡಬೇಕು, ಯಾವ ಥರ ಬರೆದ್ರೆ ಫೇಸ್ಬುಕ್ಕಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವ ಥರ ಬರೆದ್ರೆ ಈ ಒಂದು ಜಗಳ ತಂದಿಡ್ಬೋದು, ಅಥವಾ ಎರಡು ಏನು ಹೇಳ್ತಾರೆ ಜಾತಿಗಳ ಮಧ್ಯೆ, ಎರಡು ಜಾತಿಗಳ ಮಧ್ಯೆ ಹೇಗೆ ಗಲಾಟೆ ಮಾಡಿಸ್ಬೋದು, ಅದು ಎರಡು ಕಡೆನೂ ಇದೆ. ನೀವು ರೈಟು ನಾವು ರಾಂಗ್ ಅಲ್ಲ, ನಾವು ರಾಂಗು ನೀವು ರೈಟ್ ಅಲ್ಲ, ಎರಡು ಕಡೆನೂ ಇದೆ. ಅದೇ ಕೆಲಸಕ್ಕೋಸ್ಕರ ಸುಮಾರು ಜನ ಇದ್ದಾರೆ, ಅದಕ್ಕೋಸ್ಕರನೇ ಕೆಲವೊಬ್ಬರು ಉದ್ವಿಗ್ನ ಆಗಿದ್ದಾರೆ ಇತ್ತೀಚೆಗೆ. ನಿಮ್ಮಲ್ಲೂ ಆಗಿದ್ದಾರೆ, ಇಲ್ಲೂ ಆಗಿದ್ದಾರೆ, ಅದರಲ್ಲಿ ಡಿಫ್ರೆನ್ಸ್. ಸೊ ಇದನ್ನೆಲ್ಲ ಸೈಡ್ಗಿಡೋಣ ಸರ್. ನೀವು ಇದುವರೆಗೂ ಎಷ್ಟು ಪಬ್ಲಿಕ್ ಪ್ರೋಗ್ರಾಮ್ ಹೋಗಿದ್ದೀರಾ ಸರ್ ಭಾಷಣ ಮಾಡಲಿಕ್ಕೆ? ಇದನ್ನು ಸ್ಟಾರ್ಟ್ ಮಾಡೋಣ ಇವಾಗ. ನಾನು ಇಡೀ ರಾಜ್ಯಾದ್ಯಂತ ಸುತ್ತಾಡ್ತೇನೆ, ಸಾವಿರಾರು ಭಾಷಣಗಳನ್ನು ಮಾಡಿದ್ದೇನೆ ನಾನು. ಸೊ ಅಲ್ಲಿ ಹೋದಾಗ ನಿಮ್ದು ಎಕ್ಸಾಮ್ ಈಗೆಲ್ಲ ಒಂದು ಕಡೆ ಹೋಗ್ತೀರಾ, ಏನು ಹೇಳ್ತೀರಾ ಭಾಷಣದಲ್ಲಿ? ಈ ಕೆಲವು ಕಡೆ ಕೆಲವು ಟಾಪಿಕ್ ಮೇಲೆ ಭಾಷಣ ಮಾಡೋದು ಇರ್ತದೆ, ಟಾಪಿಕ್ ಮೇಲೇನೆ ಭಾಷಣ ಮಾಡ್ಲಿಕ್ಕೆ ಕರೀತಾರೆ. ಈಗ ಸೌಹಾರ್ದಕ್ಕಾಗಿ ಕೆಲವು ಕಡೆ ಕರೀತಾರೆ, ಅಲ್ಲಿ ಸೌಹಾರ್ದಕ್ಕಾಗಿಯೇ ಮಾತಾಡಬೇಕು.
ಈ ಕೆಲವು ಕಡೆ ಮುಸ್ಲಿಮರು ಕರೀತಾರೆ, ಅವರ ಯುವಕರು ಅಲ್ಲಿಯ ಮಹಿಳೆಯರು ಅವರನ್ನು ಕರೀತಾರೆ. ಸೊ ಇಸ್ಲಾಮಿನ ಬಗ್ಗೆನೇ ಅಲ್ಲಿ ಹೇಳಬೇಕಾಗಿ ಬರ್ತದೆ. ಈ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಕಾರ್ಯಕ್ರಮ ಆಗ್ತದೆ. ಸೊ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಹೇಗೆ ಕೂಡಿ ಬಾಳಬೇಕು ಹೇಳುವಂಥ ರೀತಿಯಲ್ಲಿ ಮಾತಾಡಬೇಕಾಗ್ತದೆ. ಚರ್ಚಿನಲ್ಲಿ ಭಾಷಣ ಆಗ್ತದೆ. ನಮ್ಮನ್ನು ಎಲ್ಲ ಕಡೆ ಕೂಡ ಕರೀತಾರೆ. ಅದು ಯಾಕಂತೇಳಿ ಗೊತ್ತಿಲ್ಲ, ಎಲ್ಲ ಕಡೆ ಕರೀತಾರೆ. ಯಾವ ಕಡೆ ಹೋದರೂ ಕೂಡ ನಾವು ಧರ್ಮವನ್ನು ಬಿಟ್ಟು ಮಾತಾಡೋದಿಲ್ಲ. ಧರ್ಮವೇ ನಮ್ಮ ಅಡಿಪಾಯ ಆಗಿರ್ತದೆ. ಅಂದರೆ ನಾವು ನಂಬಿಕೊಂಡು ಬಂದ ಪ್ರಕಾರ ಮನುಷ್ಯನನ್ನು ನೇರ ದಾರಿಗೆ ತರಲಿಕ್ಕೆ ಧರ್ಮಕ್ಕಿಂತ ದೊಡ್ಡ ಯಾವುದೇ ಒಂದು ಮಾಧ್ಯಮ ಇಲ್ಲ ಅಂತ. ಧರ್ಮ ಇರುವುದೇ ಅದು ಮನುಷ್ಯನ ಉಪಯೋಗಕ್ಕಾಗಿ, ಅವನ ಆಚರಣೆಗಾಗಿ. ಧರ್ಮ ಅಂದರೆ ನಾವು ತಿಳ್ಕೊಂಡ ಹಾಗೆ ಕೇವಲ ಅದು ಪೂಜೆ ಪುರಸ್ಕಾರ ಅದಲ್ಲ. ಧರ್ಮ ಅಂದರೆ ನಮ್ಮ ಪ್ರಕಾರ ಅದು ಸಿಸ್ಟಮ್ ಆಫ್ ಲೈಫ್. ಅದು ನಮ್ಮ ಲೈಫ್ ಹೇಗಿರಬೇಕು, ನಮ್ಮ ಒಡನಾಟ ಹೇಗಿರಬೇಕು. ನನ್ನ ಒಡನಾಟ ನನ್ನ ತಂದೆ ತಾಯಿಗಳ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಮಡದಿಯ ಜೊತೆ, ನನ್ನ ನೆರೆಕರೆಯ ಜೊತೆ, ನನ್ನ ಸಮಾಜದ ಜೊತೆ ನಾನು ಯಾವ ರೀತಿ ಧರ್ಮ ಪಾಲಿಸಬೇಕು, ನನಗೆ ಅವ್ರ ಜೊತೆ ಇರಲಿಕ್ಕೆ ಧರ್ಮ ಏನು ಕಲಿಸಿಕೊಡ್ತಾ ಇದೆ. ಸೊ ಯಾವ ರೀತಿ ಸಿಸ್ಟಮ್ ಇದೆ ಧರ್ಮದಲ್ಲಿ, ಇದು ಜನರು ಆದಷ್ಟು ತಿಳ್ಕೊಂಡ್ರೆ ನಾವು ಎಜುಕೇಟ್ ಆಗ್ಬೋದು. ಧರ್ಮವನ್ನು ಒಂದು ಪೂಜೆಗೆ, ನೀವೊಂದು ಆರಾಧನೆಗೆ ಅದಕ್ಕೆ ಸೀಮಿತವಾಗಿಟ್ಕೊಂಡ್ರೆ ಅದರಿಂದ ಜನರಿಗೆ ಒಂದು ದೊಡ್ಡ ಪ್ರಯೋಜನ ಆಗೋದಿಲ್ಲ. ಯಾವ ಕಾರಣಕ್ಕೆ ಧರ್ಮ ಬಂತು ಆ ಪೂರ್ತಿ ಕಾರಣ ಅದರಿಂದ ಫುಲ್ಫಿಲ್ ಆಗೋದಿಲ್ಲ. ಸೊ ಅದು ಸಿಸ್ಟಮ್ ಆಫ್ ಲೈಫ್ ಆಗಿ ನನಗೆ ಯಾಕೆ ಜಾತಿ ಅಂತ ನಾನು ಗುರುತಿಸಿಕೊಳ್ತಾ ಇದ್ದೇನೆ, ನಾನು ಯಾಕೆ ಒಂದು ವರ್ಗ ಅಂತ ಗುರುತಿಸ್ಕೊಳ್ತಾ ಇದ್ದೇನೆ, ಅಥವಾ ನಾನು ಯಾಕೆ ಒಂದು ಫ್ಯಾಮಿಲಿ ಅಂತೇಳಿ ನಾನು ಗುರುತಿಸ್ಕೊಳ್ತಾ ಇದ್ದೇನೆ. ಮತ್ತು ಕೆಳಗೋದ್ರೆ ನಾನು ನನ್ನ ಮಡದಿ, ನನ್ನ ಮಕ್ಕಳು, ಫ್ಯಾಮಿಲಿಯು ಕೂಡ ಬೇಡ. ಈ ರೀತಿ ಚಿಕ್ಕನಾಗ್ತಾ ಹೋದರೆ ಅವ ತುಂಬ ಚಿಕ್ಕವನಾಗಿ ಬಿಡ್ತಾನೆ. ಮತ್ತು ನಾನು ಹೇಳುವಂಥ ಸ್ವಾರ್ಥ ಅವನಲ್ಲಿ ಬಂದು ಬಿಡ್ತದೆ. ಸೊ ನಾನು ಹೇಳುವಂಥ ಸ್ವಾರ್ಥದಿಂದ ಅವ ಹೊರಗೆ ಹೋದರೆ ಅಲ್ಲಿ ಮಡದಿ ಬರ್ತಾರೆ, ಮಕ್ಕಳು ಬರ್ತಾರೆ, ತಂದೆ ಬರ್ತಾರೆ, ತಾಯಿ ಬರ್ತಾರೆ, ಕುಟುಂಬ ಬರ್ತದೆ, ಸಮಾಜ ಬರ್ತದೆ, ದೇಶ ಬರ್ತದೆ. ನನ್ನ ಯೋಚನೆಗಳು ಎಷ್ಟು ಬ್ರಾಡ್ ಆಗ್ತದೆ, ಎಷ್ಟು ವಿಶಾಲ ಆಗ್ತದೆ, ನಾನು ಕೂಡ ಅಷ್ಟು ವಿಶಾಲ ಆಗ್ತೇನೆ. ಅದಿಲ್ಲ ಅಂದರೆ ನನ್ನ ಮನೆಯವರು ಮಾತ್ರ ನನ್ನನ್ನು ಗುರುತಿಸುವಂಥ, ನನ್ನ ಕುಟುಂಬ ನನ್ನನ್ನು ಗುರುತಿಸೋದಿಲ್ಲ. ನಾನು ನನ್ನ ಮನೆಯವರಿಗೆ ಆಗಿ ಬಿಟ್ಟರೆ ನನ್ನ ಕುಟುಂಬ ಯಾಕೆ ನನ್ನನ್ನು ಗುರುತಿಸಬೇಕು? ನನ್ನ ಕುಟುಂಬ ನನ್ನನ್ನು ಗುರುತಿಸುವುದಿಲ್ಲ. ಹೌದು. ನಾನು ಎಲ್ಲ ರಾಜಕಾರಣಿಗಳಿಗೆ ಮತ್ತು ಎಲ್ಲ ಧರ್ಮ ಪಂಡಿತರಿಗೆ ಹೇಳುವುದೇನಂತ ಹೇಳಿದರೆ, ನೀವು ಒಂದು ಜಾತಿಗೆ, ಒಂದು ಕೋಮಿಗೆ, ಒಂದು ವರ್ಗಕ್ಕೆ ತಮ್ಮನ್ನು ತಾವು ಕಟ್ಟಿ ಹಾಕಿಕೊಳ್ಬೇಡಿ. ನೀವು ಅದರಲ್ಲಿ ಸೀಮಿತ ಆಗಬೇಡಿ. ನೀವು ಆದಷ್ಟು ವಿಶಾಲ ಆಗಬೇಕು. ಒಬ್ಬ ಸ್ವಾಮೀಜಿ ಅಂದರೆ ಎಲ್ಲ ವರ್ಗದ ಜನರು, ಎಲ್ಲ ಜಾತಿಯ ಜನರು ಗೌರವಿಸುವವರಾಗಬೇಕು. ಒಬ್ಬ ಇಸ್ಲಾಮಿ ಪಂಡಿತ ಅಂದರೆ ಅವ ಕೇವಲ ಮುಸ್ಲಿಮರಿಗೆ ಮಾತ್ರ ಪಂಡಿತ ಅಲ್ಲ, ಎಲ್ಲರೂ ಕೂಡ ಪಾಂಡಿತ್ಯದಿಂದ ಪ್ರಯೋಜನ ಪಡಿಬೇಕು. ಸೊ ಈ ರೀತಿಯಿಂದ ನಾವು ಸಮಾಜಕ್ಕಾಗಿ ಮಾತಾಡಿದಾಗ, ನಾವು ಜನರಿಗಾಗಿ ಮಾತಾಡಿದಾಗ ಜನರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಎಷ್ಟರ ತನಕ ಜನರನ್ನು ಪ್ರೀತಿಸುವುದಿಲ್ಲೋ ಅಷ್ಟರ ತನಕ ಜನ ನಮ್ಮನ್ನು ಪ್ರೀತಿಸುವುದಿಲ್ಲ. ಈ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಪರಸ್ಪರ ಹೃದಯದ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ನೀವು ಸ್ಮೈಲ್ ಮಾಡಿದರೆ ನಾನು ಸ್ಮೈಲ್ ಮಾಡೋದಲ್ಲ. ಎಕ್ಸಾಕ್ಟ್ಲಿ. ನೀವು ಸ್ಮೈಲ್ ಮಾಡಲಿಲ್ಲ ಅಂದರೆ ನಾನು ಕೂಡ ತಲೆ ಆಡಿ ಇಟ್ಕೊಂಡು ಸಿದ್ಧೋಗ್ತೀವಿ, ಯಾಕಪ್ಪ ನಮಗೆ ಹೊಸಬರಿ ಅಂತ. ಸೊ ಈ ಕಾರಣದಿಂದ ನಾವು ಜನರನ್ನು ಪ್ರೀತಿ ಮಾಡಬೇಕು, ಆವಾಗ ಜನರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಮತ್ತು ನಾವು ಈ ಬಂಧನಗಳಿಂದ, ಈ ಬ್ಯಾರಿಗೇಡ್ಸ್ಗಳಿಂದ ನಾವು ಹೊರಗೆ ಬರಬೇಕು. ಯಾವುದು ಸೀಮಿತವಾಗಿ ನಮ್ಮನ್ನು ನಾವು ಕಟ್ಟಿ ಹಾಕಿಕೊಂಡಿದ್ದೇವಲ್ಲ. ಕೆಲವರು ವೈಯಕ್ತಿಕ, ಅವನಿಗೆ ಬೇರೆ ಮಕ್ಕಳು ಮಾತಾಡಿದರೂ ಆಗೋದಿಲ್ಲ, ಅವನಿಗೆ ಮನೆಯಲ್ಲಿ ಹೆಂಡತಿ ಮಾತಾಡಿದರೂ ಆಗೋದಿಲ್ಲ. ಅಷ್ಟು ಸೀಮಿತದ ಒಂದು ಪರಮಾವಧಿಗೆ ಹೋಗಿ ಅವ ಮುಟ್ಟಿಬಿಡ್ತಾನೆ. ಸೊ ಅದರಿಂದ ಹೊರಗೆ ಬಂದರೆ ಮಕ್ಕಳನ್ನು ಪ್ರೀತಿಸುವುದು, ಹೆಂಡತಿಯನ್ನು ಪ್ರೀತಿಸುವುದು, ಆವಾಗ ಅವರು ಅವನನ್ನು ಪ್ರೀತಿಸುವುದು, ಆ ಲೋಕವೇ ಬೇರೆ ಆಗ್ತದೆ. ಆ ಮನೆಯಿಂದ ಹೊರಗೆ ಬಂದು ನನ್ನ ಕುಟುಂಬ ಸದಸ್ಯರು, ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಮಾವ, ನನ್ನ ಮಾಮಿ ಅಲ್ವಾ, ಅವರನ್ನು ಪ್ರೀತಿಸ್ಲಿಕ್ಕೆ ಹೋದಾಗ ಅವರು ನನ್ನನ್ನು ಪ್ರೀತಿಸ್ತಾರೆ. ಅದಕ್ಕಿಂತ ಹೊರಗೆ ಬಂದು ನಾನು ಈ ಸಮಾಜದೊಂದಿಗೆ ಬೆರೆತು ಬಿಟ್ಟರೆ ಈ ಸಮಾಜ ನನ್ನನ್ನು ಪ್ರೀತಿಸ್ತದೆ. ಆವಾಗ ನಾನು ಎಷ್ಟು ವಿಶಾಲ ಆಗ್ತೇನೆ, ನನಗೆ ಎಷ್ಟು ನೆಮ್ಮದಿ ಸಿಗ್ತದೆ, ಎಷ್ಟು ಪ್ರೀತಿ ಸಿಗ್ತದೆ ನನಗೆ. ಜನರು ಇದರಿಂದ ಎಲ್ಲ ಏನು ಮಾಡ್ತಾರೆ, ವಂಚಿತರಾಗಿದ್ದಾರೆ ನನ್ನ ಪ್ರಕಾರ. ನೀವು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ತುಂಬ ಹೋಗಿದ್ದೀರಾ. ಈಗ ಒಂದೊಂದು
ಊರಿಗೆ ಹೋದ್ರೆ ಒಂದೊಂದು ಬೇರೆ ಬೇರೆ ಏನೇನೋ ಇರುತ್ತೆ, ಕಲ್ಚರ್ ಬೇರೆ ಇರ್ತದೆ, ಕಲ್ಚರ್ ಬೇರೆ ಇರುತ್ತೆ, ತಿಂಡಿ ತಿನಿಸು ಎಲ್ಲ ಬೇರೆ ಎಲ್ಲ ಇರ್ತದೆ. 15-20 ಕಿಲೋಮೀಟರ್ಗೆ ಹೌದು, ಚೇಂಜಸ್, ಭಾಷೆ ಕೂಡ ಚೇಂಜ್ ಆಗಿ ಭಾಷೆ ಕೂಡ ಚೇಂಜ್ ಭಾಷೆ ಕೂಡ ಚೇಂಜ್ ಆಗಿ. ಸೊ ಹಾಗಾಗಿ ಈಗ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಏನ್ ತಿಳಿ ಹೇಳ್ತೀರಾ ಜನಗಳಿಗೆ? ಅಂದ್ರೆ ನೀವು ಜನಗಳನ್ನ ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ಈಗ ನಿಮ್ಮ ಸ್ಪಿರಿಚುಯಾಲಿಟಿ ಇಲ್ಲ ಏನ್ ಹೇಳ್ತೀರಾ ಅಲ್ಲಿ? ಸೊ ಹೇಗೆ ಕನ್ವಿನ್ಸ್ ಆಗ್ತಾರೆ? ಅದಾದ್ಮೇಲೆ ನಿಮ್ಗೆ ಯಾವ ತರ ಸಭಾಷ್ಕಿರಿ ಸಿಗುತ್ತೆ? ಈ ನಾರ್ತ್ ಕರ್ನಾಟಕ ಮತ್ತು ಸೌತ್ಗೆ ತುಂಬಾ ವ್ಯತ್ಯಾಸ ಉಂಟು ಸರ್. ಹೌದು, ನಾರ್ತ್ ಕರ್ನಾಟಕ ಹೋದ್ರೆ ನನಗೆ ಬಾಲ್ಯ ನೆನಪು ಬರ್ತದೆ. ನನಗೆ ಬಾಲ್ಯದಲ್ಲಿ ನಾವು ಏನು ಆ ಜಾತಿಯ ಗೋಡೆಗಳು, ಆ ಧರ್ಮದ ಗೋಡೆಗಳು, ಆ ವರ್ಗದ ಗೋಡೆಗಳು, ಆ ಕಸುಬಿನ ಗೋಡೆಗಳು ಇರ್ಲಿಲ್ವ ಮೊದಲು ನಾವು ಚಿಕ್ಕಂದಿನಿಂದ ಇರುವಾಗ. ಸೊ ನಾರ್ತಿಗೆ ಹೋದ್ರೆ ನನಗೆ ಸಾಧಾರಣ ಅದೇ ರೀತಿಯಲ್ಲಿ ಭಾವನೆ ಬರ್ತದೆ. ಅಲ್ಲಿ ಕೂಡ ಬಾರ ಇಲ್ಲಿ, ಸಾಬು ಬಾ ಇಲ್ಲಿ, ಅವರು ಕರೆಯುವಂಥ ಆತ್ಮೀಯತೆ. ಸಾಬು ಅಂತ ಹೇಳಿದ್ರೆ ಅದು ಅವನನ್ನು ಕೀಳಾಗಿ ಕರೆಯೋದಲ್ಲ, ಅವನ ಬಾಲ್ಯದ ಸ್ನೇಹಿತನನ್ನು ನಾವು ಕರೆಯೋದು ಹೇಗೆ, ಬಾರ ಇಲ್ಲಿ ಅಂತೇಳಿ ಕರೆಯೋದಲ್ಲ. ಬಾಲ್ಯ ಸ್ನೇಹಿತ, ಅವನ ಸ್ನೇಹಿತ, ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಆ ರೀತಿ ಅಲ್ಲ. ಸೊ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಆ ಭಾವನೆ ಇವತ್ತು ಕೂಡ ಇದೆ ಸರ್. ನಾವೀಗ ಬುದ್ಧಿವಂತರಾಗಿಯೇ ನಾವು ಕಳ್ಕೊಂಡದ್ದು ಸರ್, ಸತ್ಯ ಹೇಳ್ಬೇಕಂತೇಳಿ ಇದ್ದರೆ. ಅಂದರೆ ಕೆಲವು ಕಡೆ ಕಳ್ಕೊಂಡಿದ್ದೇವೆ, ಎಲ್ಲ ಕಡೆ ಅಂತೇಳಿ ನಾನು ಹೇಳುವುದಿಲ್ಲ. ನಾನು ಮತ್ತು ನಮ್ಮ ಪರಿಸರವನ್ನು ದೂರುವುದು ಕೂಡ ಅಲ್ಲ. ಒಳ್ಳೆಯ ಜನರು ತುಂಬ ಇರುವಂಥ ಸಮಾಜ ನಮ್ಮದು. ಅದು ನಾರ್ತ್ ಕರ್ನಾಟಕ ಆಗಲಿ, ಕರಾವಳಿ ಕರ್ನಾಟಕ ಆಗಲಿ, ಒಳ್ಳೆಯವರು ತುಂಬ ಜಾಸ್ತಿ ಇರುವಂತಹ ಸಮಾಜ ನಮ್ಮದು, ಮತ್ತು ಕೆಟ್ಟವರು ತುಂಬ ಕಡಿಮೆ ಇರುವಂತಹ ಸಮಾಜ. ಅದಕ್ಕೆ ನಿಮ್ಗೆ ಅವಾಗಲೇ ಅಷ್ಟು ಮಾತಾಡ್ತಾರೆ. ಹೌದು, ನನಗೆ ನಾರ್ತ್ ಕರ್ನಾಟಕ ಅಂದರೆ ಭಾಳ ಖುಷಿ ಆಗುತ್ತೆ. ಅಲ್ಲ, ಜನ ಸೇರುವುದು ಕೂಡ ಅದೇ ರೀತಿ ಸರ್, ಜನ ಸೇರುವುದು ಕೂಡ ಅದೇ ರೀತಿ. ನನಗೆ ಇಲ್ಲಿಂದ ಅಲ್ಲಿ ಹೋಗುವಾಗ ಸ್ವಲ್ಪ ಅವರ ಡಿಸಿಪ್ಲಿನ್ ಬಗ್ಗೆ, ಅವರು ಅಡಿಕೆ ಅದನ್ನೆಲ್ಲ ಹಾಕ್ಕೊಂಡು ಉಗಿಯೋ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಬೀಡಿ ಸಿಗರೇಟ್ ಸೇದುವ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಏನೋ ಒಂದು ರೀತಿ ಆಗ್ತದೆ. ಆದರೂ ಅವರ ಸರಳತೆ ನೋಡಿ ಮತ್ತು ಅವರು ಮುಗ್ಧತೆ ನೋಡಿ ಅವರದ್ದು ಅಲ್ಲಿ ತುಂಬ ಇರಬೇಕು ಅಂತೇಳಿ ಆಗ್ತದೆ ಸರ್. ತುಂಬ ಹೊತ್ತು ಅವರಲ್ಲಿ ಕಳಿಬೇಕು ಅಂತೇಳಿ ಆಗ್ತದೆ, ತುಂಬ ಹೊತ್ತು ಕಳಿಬೇಕಂತೇಳಿ ಆಗ್ತದೆ. ತುಂಬ ಮುಗ್ಧ ಜನರು ನಮ್ಮ ನಾರ್ತ್ ಕರ್ನಾಟಕದವರು, ತುಂಬ ಮುಗ್ಧತೆ ಇದೆ ಅವರಲ್ಲಿ. ಅಲ್ಲಿ ಯೂಸಲಿ ಅಂದರೆ ಈಗ ನಮ್ಮ ಹಳೆ ಮೈಸೂರು ಕಡೆ ಬಂದರೆ ಅದೇ ನೀವು ಹೇಳೋದಲ್ಲ, ಏನು ಭಾಷೆ ಸಾಬ್ರು ಅಂತಾರೆ, ಮತ್ತೆ ಸಾಬಿ ಬಂದ, ಸಾಬ್ರೆ, ಈ ಭಾಷೆ ಅಂದರೆ ಮುಂಚೆ ಇದ್ದಿದ್ದು. ಅವಾಗ ನಾನು ನೋಡ್ದಂಗೆ ಈಗ ಊರಲ್ಲಿ ಸುಮಾರು ಜನ ಬರ್ತಾ ಇದ್ರು. ನನಗೆ ಅದನ್ನು ಜ್ಞಾಪಿಸ್ಕೊಬಿಟ್ರೆ ಇವತ್ತಿಗೂ ಒಂಥರ ವಿಚಿತ್ರ ಅನಿಸುತ್ತೆ. ಏನಕ್ಕೆ ಅಂದ್ರೆ ಅವ್ರು ಬಂದರೆ ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ರು, ತುಂಬ ಅಂತ ಅಂದರೆ ಅದು ಆ ಸಂಬಂಧನೇ ಬೇರೆ ಇತ್ತು ಬಿಡಿ, ನಾನು ನೋಡಿದ ಮಟ್ಟಿಗೆ ಅವಾಗ ಊರಿನಲ್ಲಿದ್ದಾಗ. ಸೊ ಇವಾಗ ಅದು ಉಲ್ಟಾ ಆಗೋಗ್ಬಿಟ್ಟಿದೆ, ಎರಡು ಕಡೆಯಿಂದನೂ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನೀವು ಅವಾಗಲೇ ಹೇಳಿದ್ರಿ, ನೀವು ಸ್ಮೈಲ್ ಕೊಟ್ರೆ ನಾನು ಸ್ಮೈಲ್ ಕೊಡ್ತೇನೆ, ನಾನು ಸ್ಮೈಲ್ ಕೊಟ್ಟಿಲ್ಲ ಅಂತ ನೀವು ಸ್ಮೈಲ್ ಕೊಡಲ್ಲ ಅಂತ ಹೇಳಿದ್ರಿ. ಸೊ ವಿಚಾರ ಏನಂತಂದ್ರೆ, ನಾನು ಆ ದಿನಗಳಿತ್ತಲ್ಲ ಎಲ್ಲಿ ಹೋಯ್ತದು, ಯಾಕೆ ಹೀಗಾಗಿದೆ ಅಂತಂದ್ರೆ, ಇಲ್ಲ ನೀವು ಹೀಗೆ ಇರಬೇಕು, ಈಗಿರಿ ನಮ್ಗೆ ನಾವೇನೆ ಹೇಳಿಕೊಳ್ಳೋ ಮಟ್ಟಕ್ಕೆ ಹೋಗಿದೆ. ಇದು ಯಾರು ಯಾವುದೇ ಗುರುಗಳಾಗ್ಲಿ ನೀವು ಭಾಷಣ ಮಾಡೋದಾಗ್ಲಿ ಅದು ರಾಂಗ್ ಅನ್ಸುತ್ತೆ ನನಗೆ. ಹೇಳಿಕೊಟ್ಟು ಮಾಡಿಸುವುದು ಅದು ನೋಡಿ ಇಲ್ಲಿಗೆ ಬರುತ್ತೆ ಅಷ್ಟೇ. ನಾವು ಯಾವುದು ನಾಲಿಗೆಯಿಂದ ಬಂದದ್ದು ಹಾರ್ಟ್ ಟಚ್ ಆಗ್ಬೇಕು, ಹಾರ್ಟ್ ಇಂದ ಬರಬೇಕು. ನೀವು ಕೆಲವೊಂದು ಭಾಷಣ ಮಾಡ್ತೀರಿ, ಹೌದು. ನೀವು ನನಗೆ ಅದು ಜಾತಿ, ನೀವು ಯಾವ ಪಂಗಡದವ್ರು, ನನಗೆ ಅದು ಇರಲೆವೆಂಟ್, ನನಗೆ ಇರಲೆವೆಂಟ್. ನೀವು ಏನು ಹೇಳಕ್ ಹೊರಟಿದ್ದೀರಾ, ಇದು ಇಷ್ಟ ಆಯ್ತಾ, ಇದು ಒಬ್ಬ ಮನುಷ್ಯನಾದವನಿಗೆ ತಿಳ್ಕೊಳ್ಳತಕ್ಕಂಥದ್ದ ಅಲ್ವಾ? ಅದರಲ್ಲಿ ಏನು ಗೊತ್ತದ ವಿಷಯ, ಮಾತಾಡುವುದು ಎರಡು ರೀತಿ ಇದೆ. ಒಂದು ನಾಲಿಗೆಯಿಂದ ಮಾತಾಡೋದು, ಇನ್ನೊಂದು ಹೃದಯದಿಂದ ಮಾತಾಡೋದು ಅಂತ. ಯಾರು ಹೃದಯದಿಂದ ಮಾತಾಡ್ತಾನೆ ಅದು ಎದುರು ಇದ್ದವನ ಹೃದಯಕ್ಕೆ ಹೋಗಿ ಅದು ಟಚ್ ಮಾಡ್ತದೆ, ಹೃದಯ ಕಂಪನ ಮಾಡ್ತದೆ. ನಾಲಿಗೆಯಿಂದ ಮಾತಾಡಿದ್ದು ಹೃದಯಕ್ಕೆ ಹೋಗುವುದಿಲ್ಲ. ನಾವು ಎಣಿಸ್ತೇವೆ, ನಾನು ಏನೋ ತುಂಬ ಮಾತಾಡಿದೆ, ಹಾಗೆ ಹೇಳಿದೆ, ನನ್ನ ಹೃದಯದಲ್ಲಿ ಒಳಗೆ ಏನೋ ಬೇರೆ ಉಂಟು, ಒಳಗೆ ಏನೋ ಉಂಟು ನಂದು, ನಾನು ನಾಲಿಗೆಯಲ್ಲಿ ಏನೋ ಬಡ 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 ಹೇಳ್ತಾ ಇದ್ದೇನೆ. ಸೊ ಅದು ಹೃದಯಕ್ಕೆ ಟಚ್ ಆಗುವುದಿಲ್ಲ. ಇದು ಯಾರು ಇದರ ಬಗ್ಗೆ ಸಂಶಯದಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಯಾರು ಹೃದಯದೊಂದಿಗೆ ಮಾತಾಡ್ತಾನೆ ಅದು ಹೃದಯಕ್ಕೆ ಹೋಗಿ ಏನಾಗ್ತದೆ, ಅವನಿಗೆ ಟಚ್ ಮಾಡ್ತದೆ, ಅದು ಅಪೀಲ್ ಮಾಡ್ತದೆ. ಇನ್ನೊಂದು ಏನಂತ ಹೇಳಿದರೆ ಸರಿ, ಈಗಿನ ಈ ಕಾಲದ ಈ ಬ್ಯುಸಿ ಶೆಡ್ಯೂಲ್ ಇದೆ ಅಲ್ಲ ನಮ್ಮದೆಲ್ಲ, ತುಂಬ ಸಂಪಾದನೆ ಮಾಡೋದು. ನಾನು ಆರಂಭದಲ್ಲಿ ಹೇಳಿದೆ ಅಲ್ಲ ಸರ್, ತುಂಬ ಸಂಪಾದನೆ ಮಾಡಬೇಕು, ತುಂಬ ಗಳಿಸಬೇಕು, ನನಗೆ ಬೇಡಿಕೆಗಳು ತುಂಬ ಆಗಿದೆ. ನನಗೂ ಬೇಡಿಕೆಗಳು ಜಾಸ್ತಿ ಉಂಟು, ನನ್ನ ಮಕ್ಕಳಿಗೂ ಬೇಡಿಕೆಗಳು ಜಾಸ್ತಿ ಉಂಟು, ನನ್ನ ಹೆಂಡತಿಯೂ ಭಾಳ ಬೇಡಿಕೆಗಳನ್ನು
ಇಡ್ತಾರೆ. ಮತ್ತು ಕುಟುಂಬದ ಬೇಡಿಕೆಗಳು ಕೂಡ ಬರ್ತದೆ. ಯಾವುದಾದ್ರೂ ಒಂದು ಫಂಕ್ಷನ್ ಆಗಲಿ, ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಮನೆ ಕಟ್ಟುವುದಾಗಲಿ, ಮೊದಲಿನ ರೀತಿ ಅಲ್ಲ. ಈಗ ತುಂಬ ಬೇಕು, ತುಂಬ ಹಣ ಅವರಿಗೆ ಒಟ್ಟು ಮಾಡಬೇಕು, ತುಂಬ ಖರ್ಚು ಮಾಡಬೇಕು, ಈ ರೀತಿಯಿಂದಲೇ ಬರ್ತದೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾವು ಒಬ್ಬರು ಇನ್ನೊಬ್ಬರಿಗೆ ಮಾತಾಡಿಸುವಂಥದ್ದಕ್ಕೆ ನಮಗೆ ಪುರ್ಸೊತ್ತಿಲ್ಲ, ಒಬ್ಬರಿಗೆ ಇನ್ನೊಬ್ಬರ ಮನೆಗೆ ಹೋಗ್ಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಮೊದಲೆಲ್ಲ ಬೇರೆಯವರ ಮನೆಗೆ ಹೋದರೆ, ನಾವು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋದರೆ ಗಂಟೆ ಗಟ್ಟಲೆ ಕೂತ್ಕೊಳ್ತಿತ್ತು. ಒಳಗಿಂದ ನಮಗೆ ಚಹಾ ಬರುವುದೇನು, ತಿಂಡಿ ಬರುವುದೇನು, ಊಟ ಮಾಡಿಕೊಂಡು ಹೋಗು ಹೇಳುವಂಥದ್ದೇನು. ಈಗ ಮನೆಗೆ ಹೋಗುವಂಥ ಪದ್ಧತಿ ದೂರ ಆಗಿ ಹೋಗಿದೆ ಸರ್. ನಾನು ಸಮಾಜಕ್ಕೆ ಏನು ಹೇಳುವುದಂದರೆ, ನಾವು ನಮ್ಮ ಸಂಬಂಧಿಕರ ಮನೆಗೇ ಹೋಗುವುದಿಲ್ಲ. ತಂದೆ ತಾಯಿ ಎಲ್ಲಿಯಾದರೂ ದೊಡ್ಡ ಮಗನ ಮನೆಯಲ್ಲೋ ಚಿಕ್ಕ ಮಗನ ಮನೆಯಲ್ಲಿದ್ದರೆ ಅವರನ್ನು ತಂದೆ ತಾಯಿಯನ್ನು ನೋಡಬೇಕು ಹೇಳಿದರೂ ಕೂಡ ಅವನಿಗೆ ಹಬ್ಬ ಹರಿದಿನ ಬರಬೇಕು. ಅಷ್ಟು ಕೂಡ ನಾವು ನಮ್ಮ ಬಾಂಧವ್ಯಗಳನ್ನು ಮರೆತು ಬಿಟ್ಟಿದ್ದೇವೆ, ಅಥವಾ ಅಷ್ಟು ಗ್ಯಾಪ್ ಇದೆ ನಮ್ಮ ಬಾಂಧವ್ಯಗಳ ಮಧ್ಯೆ. ಸೊ ನಾನು ಈ ಸಮಾಜಕ್ಕೆ ಹೇಳುವುದು ಏನು ಅಂತ ಹೇಳಿದರೆ, ನಾವು ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗಬೇಕು. ನೋಡಿ, ಯಾವ ಹಿಂದುವಿನ ಮನೆಗೆ ಯಾವ ಮುಸ್ಲಿಮನು ಹೋದರೂ, ಯಾವ ಮುಸ್ಲಿಮನ ಮನೆಗೂ ಯಾವ ಹಿಂದೂಗೂ ಹೋದರೂ ಕೂಡ ಇವತ್ತಿನ ದಿವಸ ಈ ನಿಮಿಷದಲ್ಲಿ ನಾನು ಹೇಳ್ತೇನೆ, ಅವನನ್ನು ವೆಲ್ಕಮ್ ಮಾಡಿ ಒಂದು ಲೋಟ ನೀರೋ ಅಥವಾ ಬೆಲ್ಲ ನೀರೋ ಅಥವಾ ಟೀ ಕೊಡದೆಯೋ ಇಂದೂ ಕೂಡ ವಾಪಸ್ ಕಳಿಸುವಂತಷ್ಟು ನಮ್ಮ ಸಮಾಜ ಹಾಳಾಗಲಿಲ್ಲ. ಸದ್ಯ ಅದು ಇದೆಯಲ್ಲ, ಅದಕ್ಕೆ ಖುಷಿ ಪಡಬೇಕು ನಾವು. ಇದೆ ಸರ್, ಹೊರಗೆ ಎಷ್ಟೇ ಆಗಲಿ, ಬೇಕಾದರೆ ಯಾರ ಮನೆ ಬಾಗಿಲಿಗೆ ಹೋದರೂ ನೀನು ನನ್ನ ಮನೆಯೊಳಗೆ ಕಾಲಿಡಬೇಡ ಅಂತ ಹೇಳುವಂಥ ಅಷ್ಟು ನಮ್ಮ ಸಮಾಜ ಕೆಟ್ಟು ಹೋಗಲಿ. ಸೊ ಒಂದು ನಿಮಿಷ ಸರ್, ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಈ ಬಾಂಧವ್ಯ ಉಂಟಲ್ಲ ಸರ್, ಹಿಂದೂಗಳು ಮುಸ್ಲಿಮರ ಮನೆಗೆ ಹೋಗೋದು, ಮುಸ್ಲಿಮರು ಹಿಂದೂಗಳ ಮನೆಗೆ ಬರುವಂಥ ಈ ಬಾಂಧವ್ಯ ಉಂಟಲ್ಲ, ಇದನ್ನು ನಾವು ಗಟ್ಟಿಗೊಳಿಸ್ಬೇಕು. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ, ಇದು ನಿನ್ನ ಅಣ್ಣ, ಇದು ನಿನ್ನ ತಂಗಿ, ಇವರು ನಿನ್ನ ಮಾಮ ಅಥವಾ ಇವರು ನಿನ್ನ ಚಿಕ್ಕಪ್ಪ. ಇವತ್ತು ಇನ್ನೊಂದು ಏನಾಗಿದೆ ಅಂದರೆ ಸಮಾಜದಲ್ಲಿ ನೆನಪಿಗೆ ಬಂತು, ಎಲ್ಲ ಆಂಟಿ ಮತ್ತು ಅಂಕಲ್ ಮಾಡಿಬಿಟ್ಟಿದ್ದೇವೆ ನಾವು. ಹೌದು, ಎಲ್ಲ ಆಂಟಿ ಮತ್ತು ಅಂಕಲ್, ಮತ್ತೆ ಕೆಳಗೆ ಬಂದರೆ ಎಲ್ಲ ಕಸಿನ್ಸ್. ಆಕ್ಚುಲಿ ಒಂದು ರೀತಿ ಒಳ್ಳೇದದು. ಇಲ್ಲ ಸರ್, ಒಳ್ಳೇದಲ್ಲ ಅದು. ಏನಕ್ಕೆ ಅಂದ್ರೆ ಅವಾಗ ಹಿಂದೂ ಮುಸ್ಲಿಂ ಇದೇ ಸಮಸ್ಯೆನೇ ಇರೋದಿಲ್ಲ. ಅಂಕಲ್ ಕಡೆ ನನ್ನ ಫ್ರೆಂಡ್ ಈ ರೀತಿ ಎಣಿಸಿದ್ರೆ ನೀವು ಸರಿ. ಆದ್ರೆ ಇನ್ನೊಂದು ರೀತಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸರ್, ಇದರಿಂದ ನಾನ್ ಕಂಡುಕೊಂಡಂತ ಏನಂತ ಹೇಳಿದ್ರೆ, ನಿಮ್ಗೆ ಚಿಕ್ಕಪ್ಪ ಯಾರು ಗೊತ್ತಿಲ್ಲ, ನಿಮ್ಗೆ ದೊಡ್ಡಪ್ಪ ಯಾರು ಗೊತ್ತಿಲ್ಲ, ಚಿಕ್ಕಮ್ಮ ಯಾರು ಗೊತ್ತಿಲ್ಲ, ದೊಡ್ಡಮ್ಮ ಯಾರು ಗೊತ್ತಿಲ್ಲ. ನೋಡಿ, ಚಿಕ್ಕಪ್ಪ ಚಿಕ್ಕಮ್ಮ ಹೇಳಿದ್ರೆ ಇವರು ತಂದೆಯ ಫ್ಯಾಮಿಲಿಗೆ ಕನೆಕ್ಟ್ ಆದವರು. ಇದು ಮಾವ, ಇದು ಮಾಮಿ ಹೇಳಿದ್ರೆ ಇದು ನಿನ್ನ ತಾಯಿಯ ಫ್ಯಾಮಿಲಿಗೆ ಕನೆಕ್ಟ್ ಆದವರು. ಸೊ ಆ ಒಂದು ಭಾವನೆ ಬರ್ತದೆ ಸರ್. ಅದನ್ನು ನಾವು ಈಗ ಅದಿಲ್ಲ ಬಿಡಿ, ಆ ವಿಚಾರಕ್ಕೆ ಹೋದ್ರೆ ಇಲ್ಲ ಬಿಡಿ. ಆ ವಿಚಾರದಲ್ಲಿ ನಾವು ಸೋಲ್ತಾ ಇದ್ದೇವೆ. ಯೂನಿವರ್ಸಲ್ ಆಗಿ ನೋಡ್ಬೇಕಂತ ಆಂಟಿ ಅಂಕಲ್ ಬೆಸ್ಟ್. ಇಲ್ಲ ಕಣ, ಅವ್ರು ಮುಸ್ಲಿಂ ಅಂಕಲ್, ಇವ್ರು ಇಲ್ಲ ಸರ್, ಅದು ಬರಬಾರ್ದು, ಅದು ಬರಬಾರ್ದು. ಇದು ಬೆಸ್ಟ್ ಅಂತ ಅಂದ್ರೆ ಈಗ ಅಂಕಲ್ ಆಂಟಿ ಸರಿಗಿದೆ ಅನ್ಸುತ್ತೆ ನನಗೆ. ಸೊ ನೀವು ಹೋದ ಕಡೆ ಬರೀ ಮುಸ್ಲಿಮರ ಬಗ್ಗೆ ಭಾಷಣ ಮಾಡಲ್ಲ, ಹಿಂದೂಗಳ ಬಗ್ಗೆನೂ ಕೂಡ ಭಾಷಣ ಮಾಡ್ತೀರ. ನಿಮ್ ಜನಾಂಗದವ್ರು ಏನಾದ್ರು ಅಡ್ಡಗಾಲ್ ಹಾಕಿದ್ದಾಗ್ಲಿ ಅಥವಾ ಬೇರೆ ತರ ಮಾತಾಡಿದಾಗ್ಲಿ ಉಂಟಾ? ಇಲ್ಲ ಸರ್, ಇಷ್ಟರವರೆಗೆ ಯಾರು ಮಾತಾಡ್ಲಿಲ್ಲ ಆ ರೀತಿಯಿಂದ. ಓಕೆ, ಯಾರು ಆ ರೀತಿಯಿಂದ ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಮಾತಾಡುವ ಅವಕಾಶವೂ ಕೂಡ ಇಲ್ಲ. ಯಾಕಂದ್ರೆ ಇಸ್ಲಾಂ ಅದು ಕೇವಲ ಮುಸ್ಲಿಮರಿಗಾಗಿ ಬಂದದಲ್ಲ ಅಲ್ಲ, ಅದು ಇಡೀ ಜಗತ್ತಿನ ಮಾನವರಿಗಾಗಿ ಬಂದಿರುವಂಥದ್ದು. ಸೊ ನಮ್ಮ ಟಾಪಿಕ್ ಇರುವುದೇ ಮಾನವ ಮತ್ತು ಮಾನವೀಯತೆ. ಸೊ ಅದಕ್ಕೆ ಯಾರಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ, ಸ್ಪೇಸೇ ಕೊಟ್ಟಿಲ್ಲ, ಆಗುದಿಲ್ಲ ಸರ್, ಯಾರಿಗೂ ಆಗುದಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಮತ್ತು ಅವ್ರು ಏನಾದರೂ ಹಾಗೆ ಹೇಳಿದ್ರೆ ನಾನು ಅದಕ್ಕೆ ಕುರಾನ್ ಅಥವಾ ಪ್ರವಾದಿ ವಚನಗಳ ಮೂಲಕ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಯಾವುದು ಇದುವರೆಗೂ ಆ ಥರ ನಡೆದಿಲ್ಲ? ಇಲ್ಲ, ನಡೆಯಲಿಲ್ಲ. ಏನಕ್ಕೆ ಕೇಳಿದೆ ಅಂತಂದ್ರೆ, ಯೂಶಲಿ ಔಟ್ ಸೈಡು ನಿಮಗೆ ಗೊತ್ತಿರುತ್ತೆ, ನೋಡು ಇವನು ಮುಸ್ಲಿಂ ಆಗಿ ಅಲ್ಲಿ ಹೋಗ್ಬಿಟ್ಟು ಹಿಂದೂಗಳ ಪರವಾಗಿ ಭಾಷಣ ಮಾಡಿದ್ದಾನೆ. ಸೊ ಆ ಥರದ್ದು ಘಟನೆಗಳು ನಡೆಯುತ್ತಲ್ಲ ಕೆಲವೊಂದು ಕಡೆ. ಸೊ ಹಾಗಾಗಿ ಕೇಳಿದ್ದು. ನಮ್ಮ ಸಿದ್ಧಾಂತ ಹೇಗೆ ಅಂದರೆ, ಒಂದನೇದಾಗಿ ಕೆಡುಕನ್ನು ಕೆಡುಕಿನಿಂದ ವಿರೋಧಿಸ್ಲಿಕ್ಕೆ ಆಗುದಿಲ್ಲ ಅಂತ. ಕೆಡುಕನ್ನು ವಿರೋಧಿಸ್ಬೇಕಂತೇಳಿ ಇದ್ರೆ ನೀವು ಒಳಿತಿನ ಮೂಲಕ ಮಾತ್ರ ವಿರೋಧಿಸಬೇಕು. ಮತ್ತು ಕುರಾನ್ ಏನು ಹೇಳ್ತದೆ ಅಂದರೆ, ಅತ್ಯುತ್ತಮ ಒಳಿತಿನ ಮೂಲಕ ವಿರೋಧಿಸಿ ಅಂತ. ಆವಾಗ ನಿಮ್ಮ ಶತ್ರು ಕೂಡ ನಿಮ್ಮ ಆಪ್ತ ಮಿತ್ರನಾಗ್ತಾನೆ ಅಂತ. ಸೊ ನಾವು ಯಾರಿಗೂ ಕೂಡ ಕೆಡುಕಿನ ಉತ್ತರ ಕೆಡುಕಿನಿಂದ ಕೊಡುವುದಿಲ್ಲ. ಕೆಡುಕಿನ ಉತ್ತರ ಅವನಿಗೆ ಒಳ್ಳೆ ರೀತಿಯಲ್ಲಿ ಕೊಡ್ತೇವೆ, ಅವನು ಸುಧಾರಣೆ ಆಗಬೇಕು ಹೇಳುವಂಥ ರೀತಿಯಲ್ಲಿ ಕೊಡ್ತೇವೆ. ಸೊ ಆ ಕಾರಣದಿಂದ ಅಂತಹ ಪ್ರಶ್ನೆಗಳು ನಮ್ಮ ಹತ್ರ ಬರಲಿಲ್ಲ, ಒಂದನೇದಾಗಿ. ಎರಡನೇದಾಗಿ ಕುರಾನಿನ ಬಗ್ಗೆ ಏನಾಗಿದೆ ಅಂತ ಹೇಳಿದರೆ, ಅದು ಮುಸ್ಲಿಮರ ಗ್ರಂಥ ಹೇಳಿ ಈಗ ನಾನು ಅದನ್ನೇ ಕೇಳಬೇಕಂತ ಹೊರಟಿದ್ದೆ.
ಸರ್ ನಿಮ್ಮ ಕುರಾನ್ ಅಲ್ಲ, ನಮ್ಮ ಕುರಾನ್ ಅದು. ಹೇಳಿ. ಯಾಕಂದ್ರೆ ಕುರಾನಿನ ಈಗ ಪ್ರಕಾರ ಆಯ್ತು, ಆ ಪ್ರಶ್ನೆ ಬಿಟ್ಟಿಡ. ಕುರಾನ್ ಏನ್ ಹೇಳುತ್ತೆ ಸರ್? ಆಯ್ತು ಸರ್. ಕುರಾನಿನ ಪ್ರಕಾರ ಈ ಜಗತ್ತಿಗೆ ಒಬ್ಬ ದೇವ. ಅದರದ್ದು ಎರಡನೇ ವಿಷಯ ಏನಂದ್ರೆ, ಒಬ್ಬ ದೇವನ ಹೊರತು ಬೇರಾರು ದೇವನಿಲ್ಲ ಹೇಳುವಂಥದ್ದು ಅದರ ವಿಚಾರ. ಕೇವಲ ಒಬ್ಬ ದೇವ ಅಂತೇಳಿ ಅದನ್ನು ನಿಲ್ಲಿಸೋದಿಲ್ಲ, ಅವನ ಹೊರತು ಬೇರಾರು ದೇವನಿಲ್ಲ ಅಂತ. ಮತ್ತು ಆ ಒಬ್ಬ ದೇವ ಒಂದು ಧರ್ಮವನ್ನು ಕಳುಹಿಸಿದ್ದ ಅಂತ. ಈ ಜಗತ್ತಿಗೆ ಒಂದು ಧರ್ಮ ಬಂದಿದೆ. ಸೊ ಆ ಧರ್ಮ ಆಯಾಯ ಕಾಲಕ್ಕೆ ಅನುಗುಣವಾಗಿ, ಆಯಾಯ ವ್ಯವಸ್ಥೆಗೆ ಅನುಗುಣವಾಗಿ, ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ, ಆಯಾಯ ಸಮುದಾಯಗಳ ಬಳಿ ಕಳುಹಿಸಲಾಯಿತು. ಹಾಗೆ ಆ ಧರ್ಮ ಹಿಂದೂಗಳ ಬಳಿಗೂ ಬಂತು, ಕ್ರೈಸ್ತರ ಬಳಿಗೂ ಬಂತು, ಲಿಂಗಾಯತರ ಬಳಿಗೂ ಬಂತು, ಮುಸ್ಲಿಮರ ಬಳಿಗೂ ಬಂತು. ಎಲ್ಲರ ಬಳಿಗೆ ಧರ್ಮ ಅಂದರೆ ನೋಡಿ, ಧರ್ಮ ಕೊಡುವುದು ಯಾರು? ಧರ್ಮ ಮನುಷ್ಯ ಮಾಡೋದಲ್ಲ ತಾನೆ. ಧರ್ಮ ಅಂತೇಳಿ ಕೊಡುವಂಥದ್ದು, ಧರ್ಮದ ಸಿಸ್ಟಮ್ ಅಂತೇಳಿ ಕೊಡುವಂಥದ್ದು ಅದು ದೇವ. ಯಾರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಅವ ಧರ್ಮ ಅಂತೇಳಿ ಕೊಡುವಂಥದ್ದು. ಸೊ ಆ ಧರ್ಮ ನಾವು ತಿಳಿಯುವುದು ಹೇಗೆ ಅಂದರೆ, ದೇವರು ಇಳಿದು ಬರುವುದಿಲ್ಲ. ಇಸ್ಲಾಮಿನ ಪ್ರಕಾರ ದೇವರು ಇಳಿದು ಬರುವುದು ಅಂತೇಳಿ ಇಲ್ಲ. ಅವನು ಈ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿ, ಅಂದರೆ ಈ ಭೂಮಿ, ಈ ಆಕಾಶ, ಅದರ ನಂತರ ಮತ್ತೆ ಆರು ಲೋಕ ಇದೆ, ಮತ್ತೆ 6 ಆಕಾಶ, ಒಟ್ಟಿಗೆ 7 ಆಕಾಶ 7 ಭೂಮಿ ಸೃಷ್ಟಿ ಮಾಡಿ, ಅವನ ಕಾರಸ್ಥಾನ ಎಲ್ಲಿ ಅಂದರೆ ಅದು 7 ಆಕಾಶಗಳ ಮೇಲು ಅಂತ. ಮತ್ತು ಎಲ್ಲದರ ಏನು ಇಲ್ಮ್ ಅಂತೇಳಿ ಹೇಳ್ತಾರೆ ಉರ್ದುವಿನಲ್ಲಿ. ಇಲ್ಮ್ ಅಂತ ಹೇಳಿದರೆ ಶಿಕ್ಷಣ, ಅರಿವು, ಅದು ಅವನಿಗೆ ಇದೆ ಅಂತೇಳಿ. ಎಲ್ಲಿಯವರೆಗೆ ಅಂದರೆ ಒಂದು ಎಲೆ ಬಿದ್ದರೂ ಕೂಡ ಅದರ ಅರಿವು ಅಲ್ಲಾಹನಿಗೆ ಇದೆ ಅಂತ. ಅವ ಈ ಲೋಕವನ್ನು ಸೃಷ್ಟಿ ಮಾಡಿ ನಿದ್ದೆನೂ ಮಾಡಲಿಲ್ಲ, ಅವನಿಗೆ ತೂಕಡಿಕೆನೂ ಇಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ಕುರಾನ್ ಹೇಳುವಂಥದ್ದು ಇಡೀ ಜಗತ್ತಿನ ಮನುಷ್ಯರಿಗಾಗಿ ನಾನು ಬಂದಿದ್ದೇನೆ ಅಂತೇಳಿ ಸ್ವತಃ ಕುರಾನ್ ಹೇಳುತ್ತದೆ. ಈಗ ಸುಮಾರು ಜನ ಅದನ್ನ ಚೇಂಜ್ ಮಾಡ್ಕೊಂತಾರೆ, ಅವರಿಗೆ ಹೇಗ್ ಬೇಕೋ, ಆ ಕಾಲಕ್ಕೆ ಹೇಗ್ ಬೇಕೋ ಆ ಥರ ಚೇಂಜ್ ಮಾಡ್ಕೊಂತಾರೆ. ಆ ಥರದವ್ರಿಗೆಲ್ಲ ತಾವು ಏನು ಹೇಳ್ತೀರಾ? ನೋಡಿ, ಕುರಾನಿನ ಶಿಕ್ಷಣ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದು ಅಂದಿನಿಂದ ಇಂದಿನ ತನಕವೂ ಕೂಡ ಆ ಶಿಕ್ಷಣ ಯಥಾ ರೀತಿಯಲ್ಲಿ ಉಂಟು. ಅದು ದೈವಿಕ ಮಾರ್ಗದರ್ಶನ. ಅದನ್ನು ಬಳಸುವಾಗ ನಾನು ನನ್ನ ಅನುಕೂಲಕ್ಕಾಗಿ ಅದರ ಒಳ ಅರ್ಥವನ್ನು ತೆಗಿತೇನೆ. ನಾನು ನೇರವಾದ ಅರ್ಥ ಅಲ್ಲ, ಅದರ ಒಳ ಅರ್ಥವನ್ನು ತೆಗಿತೇನೆ. ಒಳ ಅರ್ಥವನ್ನು ತೆಗೆದು ಅದರಿಂದ ಏನು ಮಾಡ್ತೇನೆ ಅಂದರೆ, ನಾನು ನನ್ನ ಲಾಭ ಗಿಟ್ಟಿಸಿಕೊಳ್ತೇನೆ, ಅಥವಾ ನನ್ನ ಫ್ಯಾಮಿಲಿಯ ಲಾಭ ನಾನು ಗಿಟ್ಟಿಸಿಕೊಳ್ತೇನೆ. ಸೊ ಆ ಕಾರಣದಿಂದ ಕೆಲವು ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಕುರಾನ್ನಿಂದ ಯಾರಿಗೂ ಸಮಸ್ಯೆ ಆಗುವಂಥ ಯಾವ ಅವಕಾಶವೂ ಕೂಡ ಇಲ್ಲ. ಯಾಕೆಂದರೆ ಅದು ದೈವಿಕ ಮಾರ್ಗದರ್ಶನ. ಮತ್ತು ಕೆಲವರು ಹೇಳ್ತಾರೆ ಅದು ಆ ಕಾಲಕ್ಕೆ ಬಂದದಲ್ಲ, ಈ ಕಾಲಕ್ಕೆ ಹೇಗೆ ಅದು ನೀವು ಸೂಟ್ ಮಾಡ್ಕೊಳ್ತೀರಾ ಅಂತ. ಅಲ್ಲಿ ನೀವೇ ಆ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಅದು ಆ ಕಾಲಕ್ಕೆ ಸುಮಾರು 1500 ವರ್ಷ ಆಯಿತು, ಅಷ್ಟು ಹಳೆಯದು. ಈಗ ಹೇಗೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ? ಈಗ ಸ್ವಲ್ಪ ಏನಾದರೂ ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಬೋದಲ್ಲ, ನೀವು ನಿಮ್ಮ ಧರ್ಮಗಳ ಸೇರಿಕೊಂಡು ಎಲ್ಲ ಚೇಂಜಸ್ ಮಾಡ್ಕೊಳ್ಬೋದಲ್ಲ ಅಂತೇಳಿ. ಆ ಗ್ರಂಥವನ್ನು ಇಳಿಸಿದವನು ಅವನು ತ್ರಿಲೋಕ ಜ್ಞಾನಿ, ತ್ರಿಕಾಲ ಜ್ಞಾನಿ. ಅವನಿಗೆ ಆಗಿ ಹೋದದ್ದು ಗೊತ್ತುಂಟು, ಈಗ ಏನು ನಡೀತಾ ಉಂಟು ಅದು ಗೊತ್ತುಂಟು, ನಾಳೆ ಏನು ನಡೀತದೆ ಅದ್ರೂ ಕೂಡ ಅವನಿಗೆ ಅರಿವು ಉಂಟು. ಸೊ ಆ ಕಾರಣದಿಂದ ಅದನ್ನು ಚೇಂಜ್ ಮಾಡುವಂಥ ಅಗತ್ಯನೇ ಇಲ್ಲ. ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ನಾಳೆಗೂ ಪ್ರಸ್ತುತ. ಅದು ಪರ್ಮನೆಂಟ್, ನೋ ಚೇಂಜಸ್. ಅದು ಚೇಂಜ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಅಕ್ಷರ, ಒಂದು ಶಬ್ದ ಆಗಲಿ ಪ್ರವಾದಿ ಮುಹಮ್ಮದರದ್ದಿಲ್ಲ ಅದರಲ್ಲಿ, ಅಥವಾ ಅವನ ದೂತರದ್ದು ಇಲ್ಲ ಅದರಲ್ಲಿ. ಯಾರು ಅದು ಶರೀರವಾಣಿಯನ್ನು, ಆ 7 ಆಕಾಶಗಳ ಮೇಲಿನ ಅಶರೀರವಾಣಿಯನ್ನು ಜಿಬ್ರಯೀಲ್ ಹೇಳುವಂಥ ಒಬ್ಬ ದೂತ ತಂದು ಪ್ರವಾದಿ ಮುಹಮ್ಮದರಿಗೆ ಓದಿಸ್ತಾ ಇದ್ದದ್ದು. ಸೊ ಅವನದ್ದು ಕೂಡ ಏನು ಒಂದು ಶಬ್ದ ಆಗಲಿ, ಒಂದು ವಾಕ್ಯ ಆಗಲಿ ಅದರಲ್ಲಿ ಇಲ್ಲ. ಅವ ಯಥಾಸ್ಥಿತಿ ಅಲ್ಲಿ ಹೇಗೆ ಅಶರೀರವಾಣಿ ಆಗಿದೆಯೋ ಅದನ್ನು ತಂದು ಪ್ರವಾದಿ ಮುಹಮ್ಮದರಿಗೆ ಅವನು ತಲುಪಿಸಿದ್ದಾನೆ. ಸೊ ಅದರಲ್ಲಿ ಪ್ರವಾದಿ ಮುಹಮ್ಮದರಿಗೂ ಕೂಡ ಅಧಿಕಾರ ಇರಲಿಲ್ಲ ಚೇಂಜ್ ಮಾಡುವಂಥದ್ದು. ಮುಸ್ಲಿಂ ಸಮುದಾಯಕ್ಕೂ ಕೂಡ ಅದರಲ್ಲಿ ಚೇಂಜ್ ಮಾಡುವಂಥ ಅಧಿಕಾರ ಇಲ್ಲ. ಒಬ್ಬ ಮುಸ್ಲಿಮನಾಗಿ ಏನೆಲ್ಲ ತಿಳ್ಕೋಬೇಕು? ಒಬ್ಬ ಮುಸ್ಲಿಮನಾಗಿ 2 ವಿಷಯ ತಿಳ್ಕೊಳ್ಬೇಕು. ಒಂದು ಕುರಾನ್ ತಿಳ್ಕೊಳ್ಬೇಕು ಏನು ಅಂತ, ಅದು ಇವತ್ತು ಎಲ್ಲ ಭಾಷೆಗಳಲ್ಲಿ ಉಂಟು ಕುರಾನ್. ಇನ್ನೊಂದು ಪ್ರವಾದಿಗಳು ಹೇಗೆ ಜೀವಿಸಿದ್ದಾರೆ ಅಂತ, ಅವರ ಜೀವನ ಹೇಗಿತ್ತು. ಅವರ ಜೀವನದಲ್ಲಿ ಒಂದು ಅವರು ದೇವನನ್ನು ಪರಿಚಯ ಮಾಡಿದ್ದಾರೆ, ಇನ್ನೊಂದು ಅವರು ಮಾಡಿದ ದೊಡ್ಡ ಕೆಲಸ ಏನು ಅಂದರೆ ಮನುಷ್ಯನ ಪರಿಚಯ ಮಾಡಿದ್ದು. ಮನುಷ್ಯನಿಗೆ ಅವರು ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅವರು ಎಲ್ಲಿಯವರೆಗೆ ಅಂತ ಹೇಳಿದರೆ, ನೀವು ದೇವನನ್ನು ಯಾವ ರೀತಿ ಕಾಣಬೇಕು ಅಂದರೆ, ಮನುಷ್ಯನ ಮಧ್ಯೆ ಏನಾದರೂ ಸಮಸ್ಯೆಗಳು ಆದರೆ ಅವರು ಇಬ್ಬರು ಅದನ್ನು ಪರಿಹರಿಸಿಕೊಳ್ಳದೆ ದೇವನು ಪರಿಹರಿಸುವುದಿಲ್ಲ. ಸೊ ಅವರ ತಪ್ಪನ್ನು ಅವರು ತಿದ್ದುಕೊಳ್ಬೇಕು. ಅವರು ಅರ್ಥಕೊಂಡು
ಅವರು ತಿದ್ದಿಕೊಳ್ಬೇಕು ಮತ್ತು ಅವರು ಕ್ಷಮೆ ಯಾಚಿಸ್ಬೇಕು. ನಾನೇನಾದರೂ ನಿಮಗೆ ಈಗ ತಪ್ಪು ಮಾಡಿದರೆ ನಾನು ನಿಮ್ಮ ಹತ್ರ ಕ್ಷಮೆ ಯಾಚಿಸ್ಬೇಕು. ನಾನು ನಿಮ್ಮ ಹತ್ರ ಕ್ಷಮೆ ಯಾಚಿಸೋದು ಬಿಟ್ಟು, ಓ ದೇವ, ನಾನು ಅವನಿಗೆ ಈ ರೀತಿ ತೊಂದರೆ ಕೊಟ್ಟಿದ್ದೇನೆ, ನೀನು ಕ್ಷಮಿಸು ಅಂತ ಹೇಳಿದರೆ ಅವ ಹೇಳೋದು ಅವ ಕ್ಷಮಿಸುವುದಿಲ್ಲ ಅಂತ ಪ್ರವಾದಿಗಳು ಹೇಳಿ. ಎಷ್ಟರ ತನಕ ನೀನು ತಪ್ಪು ಮಾಡಿದಂಥ ಮನುಷ್ಯ ನಿನ್ನನ್ನು ಕ್ಷಮಿಸುವುದಿಲ್ಲವೋ ಅಷ್ಟರ ತನಕ ದೇವ ನಿನ್ನನ್ನು ಕ್ಷಮಿಸುವುದಿಲ್ಲ. ಆ ರೀತಿಯ ಬಾಂಧವ್ಯ ಅವರು ಕೂಡಿಸಿದ್ದು. ಅವರು ಎಲ್ಲೂ ಕೂಡ ಮುಸ್ಲಿಂ 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 ಅಂತ ಹೇಳಲಿಲ್ಲ. ಅವರು ಮನುಷ್ಯ 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 ಅಂತೇಳಿ ಹೇಳಿದ್ದು. ಅವರು ನೆರಮನೆ ಅಂತೇಳಿ ಹೇಳಿದ್ದು. ನಿನ್ನ ನೆರಮನೆಯಾತ ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡ್ರೆ ನೀನು ಮುಸ್ಲಿಮನಲ್ಲ. ನಿನ್ನ ನೆರಮನೆಯವನಿಗೆ ಕಿರುಕುಳ ಕೊಡಬೇಡ ಅಂತ. ನೆರಮನೆಯವನಿಗೆ ಕಿರುಕುಳ ಕೊಡುವವನು ನನ್ನವನಲ್ಲ ಹೇಳಿದ್ರು. ನೀನು ಸ್ವರ್ಗ ಪ್ರವೇಶ ಮಾಡಬೇಕಿದ್ರೆ ನಿನ್ನ ನೆರಮನೆಯ NOC ಬೇಕು ಹೇಳಿದ್ರು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕು. ಅವನದ್ದು ಯಾವುದೇ ಕ್ಲೈಮ್ ಇರಬಾರ್ದು ನಿನ್ನ ಮೇಲೆ. ಹೀಗೆ ಈ ರೀತಿಯ ಒಂದು ಸಮಾಜವನ್ನು ತಂದಿರುವಂಥದ್ದು. ಎಲ್ಲರನ್ನೂ ಒಂದೇ ರೀತಿಯಿಂದ ಕಾಣುವಂಥ, ಎಲ್ಲರನ್ನೂ ಕೂಡ ಗೌರವಿಸುವಂಥ ಗೌರವ. ಮನುಷ್ಯ ಸಮಾಜದಲ್ಲಿ ಏನಾಗಬೇಕು ಅಂದರೆ ಗೌರವ ಬಂದು ಬಿಡಬೇಕು. ನಾನು ನಿಮ್ಮನ್ನು ಗೌರವಿಸಿದರೆ ನೀವು ನನ್ನನ್ನು ಗೌರವಿಸ್ತೀರಿ. ಆವಾಗ ತನ್ನಿಂತಾನೇ ನಮ್ಮ ಗ್ರೇಡ್ ಹೇಳುವಂಥದ್ದು ಅದು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಇವತ್ತು ಏನು ಮಾಡೋದು, ನಾವು ಇದ್ದವರನ್ನೆಲ್ಲ ಹೀಯಾಳಿಸೋದು, ಹೆಂಡತಿಯನ್ನು ಹೀಯಾಳಿಸೋದು, ಮಕ್ಕಳನ್ನು ಹೀಯಾಳಿಸೋದು. ಮಕ್ಕಳಿಗೆ ಎಲ್ಲಿವರೆಗೆ ಅಂದರೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಮಾರೆ ಹೇಳಿಬಿಡ್ತೇವೆ ನಾವು. ಅದನ್ನೇ ನೀನು ಎಂಥ ಜನ ಮಾರೆ ಅಂತೇಳಿ ಹೇಳಿದರೆ ಅವನ ಬದಲಾವಣೆ ನಾವು ಗಮನಿಸಬಹುದು. ಯಾರನ್ನು ಕೂಡ ಹೀಯಾಳಿಸಬಾರ್ದು, ಕೆಲಸದವರನ್ನು ಕೂಡ ಹೀಯಾಳಿಸಬಾರ್ದು. ಎಲ್ಲರನ್ನೂ ಕೂಡ ಒಳ್ಳೆಯವನು ಅಂತೇಳಿ ನಾವು ಅವರಿಗೆ ಗೌರವ ಕೊಟ್ಟರೆ ತನ್ನಿಂತಾನೇ ಗೌರವ ನಮಗೆ ಬರ್ತದೆ. ಅದು ಸೊ ಮನುಷ್ಯನ ಸಮಾಜದಲ್ಲಿ ಮನುಷ್ಯನಿಗೆ ಗೌರವ ಕೊಡಬೇಕು. ಗೌರವ ಕೊಡಲಿಕ್ಕೆ ಮೊದಲು ಕಲಿಬೇಕು ನಾವು. ಆವಾಗ ನಮಗೆ ಗೌರವ ಬರುವಂಥದ್ದು. ಅದೇನು ದುಡ್ಡು ಕೊಟ್ಟು ಖರೀದಿಸುವುದಲ್ಲ ಗೌರವ. ಮತ್ತು ನೀವು ಯಾರಿಗೂ ಜೋರು ಮಾಡಿ ಅಡಿಯಾಗಿ ಇಟ್ಟುಕೊಂಡು ನೀವು ಎಲ್ಲಿವರೆಗೆ ಗೌರವ ಅವನಿದ್ರೆ ಪಡೀಲಿಕ್ಕೆ ಸಾಧ್ಯ ಉಂಟು? ಇಲ್ಲ. ಗೌರವ ಹೇಳುವಂಥದ್ದು ಮನಸ್ಸಿನಿಂದ ಬರುವಂಥದ್ದು. ಅದು ಮನಸ್ಸಿನಿಂದ ಬರುತ್ತೆ. ಏನಾದರೂ ಯಾರಿಗಾದರೂ ಜೋರು ಮಾಡಿ ಬಿಟ್ಟರು ಕೂಡ ಸಮಾಧಾನ ಮಾಡ್ಕೊಂಡು ಆ ವಿಷಯ ಹೇಳಿ ಹೀಗೆ ಮಾಡಿದ್ದೆ ಮತ್ತೆ ಅವನನ್ನು ಕರೆದು ಸಮಾಧಾನ ಪಡಿಸಿ. ಕೆಲವು ಸಂದರ್ಭಗಳಲ್ಲಿ ಬರ್ತದೆ. ಹೌದು ಹೌದು ನಿಜ. ಕೆಲಸದವರು ನಮಗೆ ಏನಾದ್ರು ಜವಾಬ್ದಾರಿ ಅಂದ್ರೆ ನಮಗೆ ಟೈಮಿಗೆ ಮುಟ್ಟಬೇಕು ಹೇಳುವಂಥದ್ದು ಜವಾಬ್ದಾರಿ ಇರ್ತೇವೆ. ಆವಾಗ ನಾವು ಏನಾದರೂ ಹೇಳಿ ಬಿಡ್ತೇವೆ. ಈಗ ಎಕ್ಸಾಮಿನ ಟೈಮ್ನಲ್ಲಿ ಮಗನಿಗೆ ನಾವು ಜೋರು ಮಾಡದೇ ಇದ್ರೆ, ಅವ ಓದ್ಲಿಕ್ಕೆ ಕೂತ್ಕೊಳ್ದೇ ಇದ್ರೆ ಅವ ಫೇಲ್ ಆಗಿ ಹೋಗ್ತಾನೆ. ಮತ್ತೆ ನಷ್ಟ ಆಗೋದು ಯಾರು? ಅವನಿಗೆ ಅಲ್ವಾ? ನಿಜ. ಸೊ ಅವನಿಗೆ ಅವಾಗ ಏನು ಮಾಡಬೇಕಾಗಿ ಸ್ವಲ್ಪ ಜೋರು ಮಾಡಬೇಕಾಗ್ತದೆ. ಅದು ಮತ್ತೆ ಶಾಲೆಯಿಂದ ಬಂದ ನಂತರ ಅವನ ಬೆನ್ನು ತಟ್ಟಿ, ಮಗ ಹೇಗಾಯಿತು ಎಕ್ಸಾಮು, ಹೇಗೆ ಒಳ್ಳೆ ಬರೆದಿದೆಯಲ್ಲ, ನೀನು ಆವಾಗ ಹೇಳಿದ್ದೆಲ್ಲ ಅದೆಲ್ಲ ಬಿಟ್ಟುಬಿಡು, ನಿನ್ನ ಒಳ್ಳೆಯದಕ್ಕೆ ಹೇಳಿದ್ದು ಹೇಳಿದರೆ ಅವ ನಾಳೆ ಮತ್ತೆ ರೆಡಿ ಆಗ್ತಾನೆ ಎಕ್ಸಾಮಿಗೆ. ಸೊ ಈ ರೀತಿಯಿಂದ ನಮ್ಮ ಸಮಾಜ ನಡೆಯುವುದು. ಕುರಾನ್ನಲ್ಲಿರೋದಕ್ಕೂ ಇವರು ಕೆಲವೊಬ್ಬರು ವ್ಯಕ್ತಿಗಳು ಮಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ. ಹೆಚ್ಚಿನ ಜನರು ಮುಸ್ಲಿಮರೇ ಕುರಾನ್ ಓದಲಿಲ್ಲ ಸರ್. ನಾನು ಬಹಳ ನೇರವಾಗಿ ಹೇಳ್ತೇನೆ. ಹೆಚ್ಚಿನ ಮುಸ್ಲಿಮರು ಕುರಾನನ್ನು ಅರ್ಥವರಿತು ಓದಲಿಲ್ಲ. ಅರಬ್ಬಿ ಬಹಳಷ್ಟು ಮಂದಿ ಓದ್ತಾರೆ. ಅರಬ್ಬಿ ಓದಿಸುವಂತಹ ಈ ಮದ್ರಸಾಗಳು ಅಂತೇಳಿ ನಾವು ಏನು ಹೇಳ್ತೇವೆ, ಅದರಲ್ಲಿ ಕುರಾನನ್ನು ಕಂಠಪಾಠ ಮಾಡಿಸುವಂಥದ್ದು. ಹೆಚ್ಚಿನ ಮದ್ರಸಗಳಲ್ಲಿ ಕುರಾನನ್ನು ಕಂಠಪಾಠ ಮಾಡಿಸುವಂಥದ್ದು ಅದು ಸಾಮಾನ್ಯ ವಿಷಯ ಅಲ್ಲ. ಕುರಾನ್ ಕಂಠಪಾಠ ಮಾಡುವುದಂದ್ರೆ ಅದರಲ್ಲಿ ಒಂದು ಅಕ್ಷರ ಬಿಡಿ, ಒಂದು ದೀರ್ಘ, ಒಂದು ಕೋಮ. ಅರಬ್ಬಿ ಭಾಷೆ ಹೇಗಿದೆ ಅಂದರೆ ಒಂದು ದೀರ್ಘ, ಒಂದು ಕೋಮ ಎಲ್ಲಿಯಾದ್ರೂ ಬಿಟ್ಟು ಹೋದ್ರೆ ಅದು ಅರಬ್ಬಿ ಮಾತಾಡುವಾಗ ಓದುವಾಗ ಕಂಡು ಹಿಡಿಬಹುದು. ಬೇರೆ ಭಾಷೆಯಲ್ಲಿ ನಾವೆಲ್ಲ ಗೀ ಗಾ ಇದನ್ನೆಲ್ಲ ಕಂಡು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಕುರಾನ್ ಓದುವಾಗ ಆ ಗೀಯ ಜಾಗ ಅವ ಗಾ ಮಾಡಿದ್ದಾನೆ, ಅಥವಾ ಗಾ ಜಾಗ ಗೀ ಮಾಡಿದ್ದಾನೆ, ಅಥವಾ ಗೇ ಮಾಡಿದ್ದಾನೆ, ಇದೆಲ್ಲ ಅರಬ್ಬಿ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ಸೊ ಅಂತಹ ಕುರಾನನ್ನು ಪಠನ ಮಾಡುವಂಥ, ಬಾಯ್ಪಾಠ ಮಾಡುವಂಥ ಕೆಲಸ ಆಗಿದೆ ನಮ್ಮಲ್ಲಿ. ಆದರೆ ಆ ಕುರಾನ್ ತಿಳಿಯುವಂಥ ಕೆಲಸ ಆಗಲಿ. ಇವತ್ತಿಗೂ ಕೂಡ ಕನ್ನಡದಲ್ಲಿ ಕುರಾನ್ ಇದ್ದು ಕೂಡ ಉರ್ದು ಬಾರದೇ ಇದ್ದ ಮುಸ್ಲಿಮರು ಕೂಡ, ಕನ್ನಡ ಬಲ್ಲವರು ಕೂಡ ಅದರ ಪ್ರಯೋಜನ ಪಡೀಲಿ. ಬೇರೆ ಎಲ್ಲ ಈ ದೇಶದ ಎಲ್ಲ ಭಾಷೆಗಳಲ್ಲಿ ಉಂಟು ಕುರಾನ್. ಯಾರಿಗೂ ಕುರಾನ್ ನನಗೆ ಅರ್ಥ ಆಗುವುದಿಲ್ಲ ಅಂತೇಳಿ ಹೇಳಲಿಕ್ಕಿಲ್ಲ. ಆದರೆ ಮುಸ್ಲಿಮರೇ ಅಧಿಕ ಸಂಖ್ಯೆಯಲ್ಲಿ ಕುರಾನನ್ನು ಪಠಿಸಲೂ ಇಲ್ಲ, ಅದನ್ನು ಮನನ ಮಾಡಿಕೊಳ್ಳಿ. ಹೇಳೋದಕ್ಕೆ ಮಾತ್ರ ಯಾವ ಟೈಮ್ ಅವ್ರಿಗೆ ಟೈಮ್ ಬಂದಿಲ್ಲ. ನಮಾಜ್ನಲ್ಲಿ ಹೋಗಿ ಓದ್ತಾರೆ ಅವರು. ನಮಾಜ್ನಲ್ಲಿ ಹೋಗಿ ಕುರಾನ್ ನಮಾಜ್ ಅಂತ ಹೇಳಿದ್ರೆ ಕುರಾನ್ ಪಠಣ ಮಾಡೋದೇ ಇರೋದು. ನಮಾಜ್ ಅಂದ್ರೆ ನಾವೇನು 5 ಹೊತ್ತು ಮಸೀದಿಗೆ ಹೋಗ್ತೇವೆ, ನಮಾಜಿನಲ್ಲಿ ಕುರಾನೇ ಪಠಣ ಮಾಡ್ಲಿಕ್ಕೆ ಇರೋದು. ಅದಕ್ಕೆ ಎಷ್ಟು ಪಠಣ ಮಾಡ್ಲಿಕ್ಕೆ ಬಿಷ್ಟ ಅಷ್ಟು ಕಲ್ತ್ಕೊಳ್ತಾರೆ, ಮತ್ತೆ ಬಾಕಿ ಗೋಚಿಗೆ ಹೋಗುದಿಲ್ಲ ಕುರಾನ್. ಸೊ ಎಲ್ಲರೂ ಕುರಾನ್ ಕಲ್ತ್ಕೊಳ್ಳೋದು ತುಂಬಾ ಒಳ್ಳೇದು, ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ತುಂಬಾ ಒಳ್ಳೇದು. ಎಲ್ಲ ಮನುಷ್ಯರು ಕೂಡ ತಿಳ್ಕೊಳ್ಬೇಕು ನೋಡಿ. ಅದಕ್ಕೆ ಜಾತಿ ಧರ್ಮ ಏನು ಅದಕ್ಕೆ ಅಡ್ಡಿ ಆಗಬಾರ್ದು. ಯಾವ ಗ್ರಂಥವನ್ನು ನಾನು ಹೇಳುವುದುಂಟು, ಯಾವ ಗ್ರಂಥವನ್ನು, ಅದು ಕುರಾನೇ ಆಗಿರಲಿ, ಬೈಬಲೇ ಆಗಿರಲಿ, ಗೀತೆಗಳೇ ಆಗಿರಲಿ, ಉಪನಿಷತ್ತುಗಳೇ ಆಗಿರಲಿ, ನೀವು ಅದನ್ನು ತಿಳಿಬೇಕು, ತಿಳುವಳಿಕೆ ಬೇಕಲ್ಲ. ಈಗ ಕುರಾನ್ ಸರಿ ಹೇಗೆ ಹೇಳಿ ಹೇಗೆ ಹೇಳುದು ನೀನು?
ಅದು ಓದಿದ ಮೇಲೆ ಗೊತ್ತಾಗುತ್ತೆ. ಓದಿದ ಮೇಲೆ ಗೊತ್ತಾಗೋದು. ಈಗ ಗೀತೆ ಓದಿದ ಇದ್ರೆ ನಮ್ಗೆ ಹೇಗೆ ಗೀತೆ ಸರಿಯಾಗಿದೆ ಅಂತೇಳಿ ಈ ಗೊತ್ತಾಗ, ಭಗವದ್ಗೀತೆ ಓದಿರುತ್ತಾನೆ, ಹೌದು. ಭಗವದ್ಗೀತೆಯಲ್ಲಿ ಏನ್ ಬಂದಿದೆ ಅಂತ ಗೊತ್ತಾಗೋದು. ನನಗೆ ಅದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಗೀತೆ ಅಲ್ಲ ಅಂತೇಳಿ ಒಬ್ರು ಸರ್ ಹೇಳಿಕೊಟ್ರು. ಭಗವದ್ಗೀತೆ ಅಲ್ಲ, ಭಗವದ್ಗೀತಾ. ಗೀತಾ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಗೀತಾ, ಭಗವದ್ಗೀತಾ. ಗೀತಾ ಇದು ಕರೆಕ್ಟ್ ಆದ ಪ್ರೊನೌನ್ಸಿಯೇಷನ್ ಅಂತೇಳಿ ಒಬ್ಬರು ಸರ್ ನನಗೆ ಎಷ್ಟೋ ವರ್ಷದ ನಂತರ ನನಗೆ ಗೊತ್ತಾದದ್ದು. ಅಷ್ಟರವರೆಗೆ ನಾನು ಕೂಡ ಭಗವದ್ಗೀತೆ ಗೀತೆ ಅಲ್ಲವೇ ಅಲ್ಲ, ಅದು ಅಕ್ಬರ್ರೆ, ಅದು ಗೀತಾ, ಅದು ಕೂಡ ದೈವವಾಣಿ ಅಂತೇಳಿ ಹೇಳಿದ್ರು. ನೀವು ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಕೆಲವೊಬ್ರು ಮುಸ್ಲಿಂಗಳು ಕನ್ನಡನೇ ಮಾತಾಡಲ್ಲ. ಹೇಗೆ ಇದೆಲ್ಲ? ಅಂದ್ರೆ ನಿಮ್ಮ ಊರಿನ ಸೊಗಡು ಹಂಗೆ ಬಂದಿದೆಯಾ ಅಥವಾ ನೀವು ಜಾಸ್ತಿ ಕನ್ನಡ ಓದ್ತೀರಾ? ಒಂದನೇದಾಗಿ ನನ್ನ ಮೀಡಿಯಂ ಕನ್ನಡ ಮೀಡಿಯಂ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು, ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸಬೇಕು. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಮತ್ತು ಕನ್ನಡ ನನ್ನ ಭಾಷೆ, ಕನ್ನಡ ಮಾಧ್ಯಮ ನಂದು ಶಾಲೆ ಒಂದನೇದಾಗಿ. ಎರಡನೇದಾಗಿ ನಂದು ಕನ್ನಡ ಇಷ್ಟು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಅದಕ್ಕೆ ಶಾಂತಿ ಪ್ರಕಾಶನದ ಸಾಹಿತ್ಯಗಳು ಕಾರಣ. ಶಾಂತಿ ಪ್ರಕಾಶನದ ಸಾಹಿತ್ಯಗಳು ಕನ್ನಡ ಭಾಷೆಯೊಂದಿಗೆ ಎಂದೂ ಕೂಡ ರಾಜಿ ಮಾಡಿಕೊಳ್ಳಿಲ್ಲ. ಅದರ ಪ್ರಥಮ ಅಧ್ಯಕ್ಷರಾಗಿ ಮತ್ತು ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರಾಗಿ ಇಬ್ರಾಹಿಂ ಸಯೀದ್ ಅವರು ಯಾವುದೇ ರಾಜಿಗೆ ಅದರಲ್ಲಿ ಒಪ್ಕೊಳ್ಳಿಲ್ಲ. ಅವರ ಸಮಯದಲ್ಲಿ ಸನ್ಮಾರ್ಗ ಪತ್ರಿಕೆಯು ಕೂಡ ಅದೇ ರೀತಿ ಬರ್ತಿತ್ತು, ಈ ಸಾಹಿತ್ಯವೂ ಕೂಡ ಅದೇ ರೀತಿ ಬರ್ತಿತ್ತು. ನಾನು ಅದನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದ ಕಾರಣ ನನ್ನ ಕನ್ನಡ ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು. ನೀವು ಆಲ್ಮೋಸ್ಟ್ ಓದಿದ ಕಡೆ ಎಲ್ಲ ಕನ್ನಡದಲ್ಲೇ ಭಾಷಣ ಮಾಡ್ತೀರಾ? ಕನ್ನಡದಲ್ಲೇ ಭಾಷಣ ಮಾಡೋದು. ಕನ್ನಡ ನನ್ನ ಮಾತೃಭಾಷೆ ಇದ್ದ ಹಾಗೆ. ಮತ್ತು ಕನ್ನಡದ ಬಗ್ಗೆ ಮಾತಾಡುವಾಗ ಕನ್ನಡ ನಮ್ಮ ಪರಿಷತ್ತಿನವರು ಇದ್ರು ಕೂಡ ಹೇಳ್ತೀರಿ, ಎಂತ ಕನ್ನಡ ಮಾರು ನಿಮ್ಮದು. ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ನಿಮ್ಮ ಕನ್ನಡದಿಂದ ನೀವು ಮುಸ್ಲಿಂ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ, ನೀವು ಹೇಳಿದ ಹಾಗೆ. ಅಂದ್ರೆ ನಮ್ಮವ್ರು ಹೆಚ್ಚಿನವರು ನೋಡಿ ಕನ್ನಡ ಕಲಿಯೋದಿಲ್ಲ. ಕೆಲವೊಬ್ರು ಏನಕ್ಕೆ ಕೇಳಿದೆ ಅಂತ ಅಂದ್ರೆ, ನೀವು ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಕೆಲವೊಬ್ರು ಬಂದ್ರು ಕೂಡ ಕನ್ನಡ ಮಾತಾಡಲ್ಲ, ಅವ್ರು ಉರ್ದುನೇ ಮಾತಾಡಬೇಕು. ಇಲ್ಲ ಸರ್, ಭಾಷೆ ಕಲಿಬೇಕು ಸರ್. ನಾವು ಹೇಳುದುಂಟು, ಎಲ್ಲ ಭಾಷೆಗಳು ಕೂಡ ದೇವನ ಭಾಷೆಗಳು ಅಂತೇಳಿ. ನಮಗೆ ಕಲಿಸೋದೆಲ್ಲ ದೇವನೇ ಅಲ್ಲ, ಬೇರೆ ಯಾರು ಕಲಿಸೋದಿಲ್ಲ ನಮಗೆ. ಈ ಭಾಷೆಗಳು ಕೂಡ ಎಲ್ಲ ದೇವನದು. ಆ ಕಾನ್ಸೆಪ್ಟ್ ನಮ್ಮ ಮಕ್ಕಳಲ್ಲಿ ನಾವು ಬಿತ್ತಬೇಕು. ಯಾವ ಭಾಷೆಯನ್ನು ನೀವು ಕೀಳಾಗಿ ಕಾಣಬಾರ್ದು, ಯಾವ ಭಾಷೆಯನ್ನು ನೀವು ಮೇಲಾಗಿ ಕೂಡ ಕಾಣಬಾರ್ದು. ಯಾಕಂದರೆ ನೀವು ಮೇಲೆ ಕೀಳು ಭಾಷೆಯಲ್ಲಿ ಮಾಡ್ತೀರಿ ಹೇಳಿ, ಆದರೆ ಅವನ ಸೃಷ್ಟಿಯಲ್ಲೇ ನೀವು ಮೇಲೆ ಕೀಳು ಮಾಡ್ತೀರಿ ಅಂತೇಳಿ ನಿಜ. ಮನುಷ್ಯರನ್ನೂ ಮೇಲೆ ಕೀಳು ಮಾಡಬಾರ್ದು, ನೀವು ನಿಮ್ಮ ಭಾಷೆಯನ್ನು ಕೂಡ ನೀವು ಮೇಲೆ ಕೀಳು ಮಾಡಬಾರ್ದು. ಮತ್ತು ನಿಮ್ಮ ಪರಿಸರ ಇನ್ನೊಂದು ಪರಿಸರವನ್ನು ಕೂಡ ನೀವು ಮೇಲು ಕೀಳು ಮಾಡಬಾರ್ದು. ಎಲ್ಲಿಯೂ ಕೂಡ ಮೇಲು ಕೀಳು ಹೇಳುವಂಥದ್ದು ಇರಲೇಬಾರದು. ಅದು ಯಾವುದೇ ಸಮಾನತೆ ಇರಬೇಕು ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಗೌರವ ಹೇಳುವಂಥ ವಸ್ತು ಉಂಟಲ್ಲ, ಅದು ಎಲ್ಲರಿಗೂ ಸಲ್ಲಬೇಕು, ಎಲ್ಲದಕ್ಕೂ ಸಲ್ಲಬೇಕು. ಅದು ಗೌರವ. ಪೂಜೆ ಪುರಸ್ಕಾರ ಅವನಿಗೆ ಮಾತ್ರ, ಗೌರವ ಎಲ್ಲರಿಗೂ ಸಲ್ಲಬೇಕದು, ಯಾರಿಗೂ ಕೂಡ ಕೀಳಾಗಿ ಕಾಣಬಾರ್ದು. ಒಂದು ಭಾಷೆಯನ್ನು ಕೂಡ ಅಷ್ಟೇ ಸರ್, ಎಲ್ಲ ಭಾಷೆಯನ್ನು ಕೂಡ ಗೌರವಿಸಬೇಕು. ನೋಡಿ, ನಾನೀಗ ಭಾಷೆ ಇದ್ದ ಕಾರಣ ನಿಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಆಯ್ತು. ನಾನು ನಿಮ್ಮ ಎಷ್ಟು ಈಗ ಏನು ಇವರು ಇದ್ದಾರೆ, ನಿಮ್ಮ ಚಾನಲನ್ನು ವೀಕ್ಷಿಸುವವರು ಎಷ್ಟು ಜನ ಇದ್ದಾರೆ, ಅವರಿಗೂ ನನಗೊಂದು ಆತ್ಮೀಯತೆ ಹುಡ್ತಲ್ಲ. ಇದು ಒಂದು ಕಮ್ಯುನಿಕೇಶನ್ ಅಲ್ಲ ಸರ್, ಒಂದು ಮಾಧ್ಯಮ ಅಲ್ಲೋ ಭಾಷೆ ಹೇಳುವಂಥದ್ದು. ಮತ್ತು ಇದು ನಾಡಿನ ಭಾಷೆ. ಈ ಭಾಷೆನೇ ನಮಗೆ ಗೊತ್ತಿಲ್ಲ ಅಂದರೆ ಅದು ನಾಚಿಕೆಯ ವಿಷಯ. ಅದು ಯಾವ ನಾಡಿನಲ್ಲಿ ನಾವು ಹುಟ್ಟಿ ಬೆಳೀತಾ ಇದ್ದೇವೆ ಅಲ್ಲಿನ ಆಡು ಭಾಷೆ ನನಗೆ ಗೊತ್ತಿಲ್ಲ ಅಂದರೆ. ಸೊ ಮುಸ್ಲಿಮರಿಗೆ ನಮ್ಮ ವಿನಂತಿ ಏನು ಅಂದರೆ, ಅವರು ಕನ್ನಡವನ್ನು ಕಲಿಯುವುದು ಕಡ್ಡಾಯವನ್ನಾಗಿ ಮಾಡಬೇಕು. ಕನ್ನಡ ಕಲಿಬೇಕು ಅವರು. ಈ ಭಾಷೆ ಕಲಿಯದೇ ಇರುವುದು ಕೂಡ ನಮ್ಮ ಮಧ್ಯೆ ದ್ವೇಷ ಬಿತ್ತುವವರಿಗೆ ಒಂದು ಸಾಧನ ಆಗಿದೆ. ಅದು ನಾವು ಭಾಷೆ ಕಲಿತು ನಾವು ಅವರ ಜೊತೆ ಮಿಂಗ್ಲಾದರೆ, ನಾವು ಅವರ ಜೊತೆ ಸೇರಿಬಿಟ್ರೆ ಇದರಲ್ಲಿ ಎಷ್ಟೋ ನಮ್ಮ ಭೇದ ಭಾವಗಳು, ಈ ಅಪನಂಬಿಕೆಗಳು ಏನುಂಟು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಒಂದು ಮೂಲ ಕಾರಣ ಆಗುತ್ತೆ. ಇದು ಒಂದು ಕಾರಣ ಸರ್, ಕಲಿಬೇಕು, ನಮ್ಮವರು ಕಲಿಬೇಕು. ಕೆಲವೊಂದು ನಿಮ್ಮ ಮಾತುಗಳು ನೋಡಿದ್ರೆ ಹಿಂದೂ ದೇವರುಗಳ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ. ಕೆಲವೊಂದು ಭಾಷಣಗಳಾಗ್ಲಿ ಮಾತುಗಳಾಗ್ಲಿ ನೋಡಿದ್ರೆ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು? ನನ್ನ ಹತ್ರ ದೇವರುಗಳ ಕಲ್ಪನೆನೇ ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. ನನ್ನ ಹತ್ರ ಒಂದೇ ದೇವನ ಕಲ್ಪನೆ ಇರುವುದು. ನಾನು ಬಾರಿ ಈ ಮಾತು ಹೇಳ್ತೇನೆ, ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಂತ. ಅವನು ಮಾಡಿದಂತಹ ಉಪಕಾರ ಉಂಟಲ್ಲ ಮನುಷ್ಯನ ಮೇಲೆ, ಮನುಷ್ಯ ಸಮಾಜದ ಮೇಲೆ, ಅದನ್ನು ಎಷ್ಟು ಅವನ ಋಣ ತೀರಿಸ್ಲಿಕ್ಕೆ ಹೋದರೂ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಕಾಲದಲ್ಲಿ ಬಿಗ್ ಝೀರೋ ಅಲ್ಲ ಸರ್, ನೀವು ಒಂದು ಕಾಲದಲ್ಲಿ ಬಿಗ್ ಝೀರೋ ಅಲ್ಲ. ನಮಗೆ ಅಸ್ತಿತ್ವ ಕೊಟ್ಟದ್ದೇ ಅವ ಅಲ್ಲ ಸರ್. ಹೌದು, ನಿಜ. ಅಸ್ತಿತ್ವ ಕೊಟ್ಟದ್ದೇ ಅವ. ಸೊ ಅದೇ ನೇರ ಮಾತು ಸರ್.
ಒಬ್ಬ ದೇವ ಅಂತೇಳಿ ಹೇಳುವಂಥದ್ದೇ ನೇರ ಮಾತು. ಮತ್ತು ಇತರ ದೇವರು ಇದ್ದಾರೆ ಅಂತ ಹೇಳುವುದೇ ಅದು ನೇರ ಮಾತಲ್ಲ. ಅದು ದೇವರು ಒಬ್ಬನೇ ಜಗತ್ತಿಗೆ, ದೇವನು ಒಬ್ಬನೇ. ನಾಮ ಹಲವು ಇರ್ಬೋದು, ಅದೇನೆ ದೇವನೊಬ್ಬ ನಾಮ ಹಲವು, ದೇವನೊಬ್ಬನೇ. ಸೊ ಆ ಒಬ್ಬ ದೇವನ ಬಗ್ಗೆ ಹೇಳಿದ್ರೆ ಅವನಿಗೆ ಆತ್ಮ ಇಟ್ಟವ ಅವ ಅಲ್ವಾ ಸರ್? ಅದು ಆತ್ಮಕ್ಕೆ ಟಚ್ ಆಗ್ತದೆ ಅಷ್ಟೇ. ಯೂಸಲಿ ಯಾವುದು ನೀವು ಈಗ ಪಬ್ಲಿಕ್ ಡೊಮೇನಲ್ಲಿ ಏನಾದರೂ ಮಾತಾಡಬೇಕಂದ್ರೆ ಯಾವುದನ್ನ ಅಂದರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತೀರ. ನಿಮಗೆ ಅಂದರೆ ಕೆಲವೊಬ್ಬರು ನೋಡೋರು ಮುಸ್ಲಿಮ್ ಆದರೂ ಹೇಗೆ ತಿಳ್ಕೊಂಡಿದ್ದಾರೆ ಆ ಥರ ಎಲ್ಲಾದರೂ ಮಾತಾಡಿದ್ರು ಉಂಟಾ? ಈ ಥರ ಅನುಭವಗಳು ತುಂಬ ಆಗಿರುತ್ತೆ ನಿಮಗೆ. ಅಂದರೆ ಸ್ಟೇಜ್ ಮೇಲೆ ಬಂದು ಹೇಳಿರ್ಲಿಕ್ಕೆ ಸಾಧ್ಯ ಇರಲ್ಲ. ಕೆಲವೊಮ್ಮೆ ನೀವು ಕೆಳಗಡೆ ಬಂದಾಗ ಅಥವಾ ನೀವು ಹೊರಟಾಗ ಸ್ವಲ್ಪ ಅಭಿಮಾನಿಗಳು ಬಂದು ಮಾತಾಡ್ಸೋದು ಆ ಥರದ್ದೆಲ್ಲ ಇರುತ್ತಲ್ಲ. ಯಾವ ಒಂದು ಭಾಷಣದಕ್ಕೆ ಅಥವಾ ಯಾವ ಒಂದು ನೀವು ಮಾಡಿದ ಸಂಭಾಷಣೆಗೆ ನಂದೊಂದು ಚೆಕಿಂಗ್ ಪಾಯಿಂಟ್ ಉಂಟು ಸರ್. ಅವ್ರು ಬಂದು ಹೇಳ್ತಾರೆ, ಏನ್ ಕನ್ನಡ ರೀ ನಿಮ್ದು, ಬಹಳ ನಾವು ಕೂಡ ಅಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಹೌದಾ, ಕಲ್ತ್ರೆ ಆಗ್ತದೆ ಹೇಳುದು ನಾನು. ಮತ್ತೆ ಸರ್ ಏನು ಮಾತಾಡಿದ್ರಿ ಸರ್ ನೀವು ಅಂತೇಳಿ ಹೇಳ್ತೇನೆ. ನಾನು ಕೇಳಿದ್ ಯಾವ ಮಾತು ಒಳ್ಳೇದಾಯ್ತಪ್ಪ ನಿನ್ಗೆ ಅಂತ. ಯಾವ ಮಾತು ಒಳ್ಳೇದಾಯ್ತು? ಅಲ್ಲ ಎಲ್ಲ ಮಾತು ಒಳ್ಳೆ ಇಲ್ಲ, ಅದು ಒಪ್ಪುದಿಲ್ಲ ನಾನು. ಎಲ್ಲ ಮಾತು ಒಳ್ಳೇದು ಒಪ್ಪುದಿಲ್ಲ. ಯಾವ್ದಾದ್ರು ಒಂದು ಮಾತು ಹೇಳಂತ ಅದಕ್ಕೆ ಅವ್ರು ಯಾವ್ದಾದ್ರು ಒಂದು ಮಾತು ಹೇಳ್ತಾರೆ. ಒಮ್ಮೊಮ್ಮೆ ಅದಕ್ಕೂ ಕೂಡ ಅವ್ರಿಗೆ ಏನಂತ ಹೇಳಿದ್ರೆ ಶ್ರಮ ಪಡಬೇಕಾಗ್ತದೆ ಯಾವ ಮಾತು ಒಳ್ಳೇದಾಯ್ತು ಅಂತ. ಹೆಚ್ಚಿನ ಜನರು ಇಷ್ಟಪಡುವಂಥ ಮಾತು ಏನಂದರೆ ಆ ಮನುಷ್ಯರನ್ನು ಜೋಡಿಸುವಂಥ ಮಾತುಂಟಲ್ಲ, ಮತ್ತು ಕೂಡಿ ಬಾಳುವ ಮಾತುಂಟಲ್ಲ, ಈ ಮನುಷ್ಯ ಸಮಾಜ ಹೇಳುವಂಥ ಮಾತುಂಟಲ್ಲ. ದೇವರ ಮಾತಿಗಿಂತಲೂ ಮನುಷ್ಯರ ಬಗ್ಗೆ ಮಾತಾಡಿದ್ದನ್ನು ಮನುಷ್ಯರು ಹೆಚ್ಚು ಪ್ರೀತಿ ಮಾಡ್ತಾರೆ. ಒಂದು 2-3 ಪಾಯಿಂಟ್ ಹೇಳ್ಬೋದಾ ಇಲ್ಲಿ ನಮಗೆ? ನೀವು ಅಲ್ಲಿ ಏನು ಭಾಷಣ ಮಾಡ್ತೀರಾ ಅಂದರೆ ಪಬ್ಲಿಕ್ ಡೊಮೇನಲ್ಲಿ ಹೋದಾಗ, ಯಾಕೆಂದ್ರೆ ನಮ್ಮ ವೀಕ್ಷಕರಿಗೂ ಒಂದು ಗೊತ್ತಾಗಲಿ. ಅದು ಒಂದನೇದಾಗಿ ಮೆಚ್ಚುವುದು ಹೆಚ್ಚು ಅಂತ ಹೇಳಿದ್ರೆ, ನೀವು ಒಬ್ಬ ದೇವನ ಸೃಷ್ಟಿಗಳು, ಒಂದು ತಂದೆ ತಾಯಿಯ ಮಕ್ಕಳು, ನಾವೆಲ್ಲ ಏಕೋದರ ಸಹೋದರ ಸಹೋದರಿಯರು ಅಂತೇಳಿ ಹೇಳ್ತೀರಲ್ಲ ನೀವು, ಅದು ಬಹಳ ಇಷ್ಟ ಆಗ್ತದೆ ಅಂತ. ಆ ಮಾತು ಎಷ್ಟು ನಿಜ ಆ ಮಾತು ಹೇಳುವಂಥದ್ದು. ಎರಡನೇದ್ದು ಜನರಿಗೆ ಇಷ್ಟ ಆಗುವಂಥದ್ದು ಅಂದರೆ ಈ ಜಗತ್ತು ಶಾಶ್ವತ ಅಲ್ಲ ಹೇಳುವಂಥ ಮಾತು, ತಾತ್ಕಾಲಿಕ ಹೇಳುವಂಥ ಮಾತು. ನನ್ನ ಒಂದು ವಿಡಿಯೋ ವೈರಲ್ ಕೂಡ ಅದೇ ಮಾತಿನ ಮೇಲೆ ಆದದ್ದು. ನಾನು ರಾಯಚೂರಿನ ಮಾನ್ವಿಯಲ್ಲಿ ಒಂದು ಭಾಷಣ ಮಾಡ್ತಾ ಹೇಳಿದೆ. ಸೊ ಅದೇ ವಿಡಿಯೋ ನಂದು ತುಂಬ ವೈರಲ್ ಆಯಿತು. ಕೆಲವರು ಹೇಳ್ತಾರೆ 1 ಕೋಟಿಗಿಂತ ಜಾಸ್ತಿ ಜನ ಅದನ್ನು ವೀಕ್ಷಣೆ ಮಾಡಿದ್ರು ಅಂತೇಳಿ. ಅದರಲ್ಲಿ ನಾನು ಹೇಳಿದ ಮಾತು ಏನು ಅಂದರೆ, ಒಂದು ನಾನು ಬೆಳಿಗ್ಗೆ ಶರ್ಟ್ ಹಾಕ್ತೇನೆ. ನಮ್ಮಲ್ಲಿ ವಾಡಿಕೆ ಉಂಟಲ್ಲ, ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿದ ನಂತರ ಯಾವುದು ಒಗೆದ ಶರ್ಟ್ ಉಂಟು, ಕ್ಲೀನ್ ಶರ್ಟ್ ಉಂಟು, ಅದು ನೋಡಿ ಹಾಕುವಂಥದ್ದು ಇರ್ತದೆ. ಸೊ ಆ ಶರ್ಟ್ ನಾನು ಸಂಜೆ ಏನು ಮಾಡ್ತೇನೆ, ಕೀಳ್ತೇನೆ ಅಂದರೆ ಮಲಗುವಾಗ ಅದನ್ನು ತೆಗೆದಿಡ್ಬೇಕಲ್ಲ. ಸೊ ಬೇರೆ ಏನಾದರೂ ಈಗ ನನ್ನ ಅಭ್ಯಾಸ ಹೇಗೆ ಅಂತಾರೆ, ನನಗೆ ಟೀ ಶರ್ಟ್ ಹಾಕಿದರೆ ಸ್ವಲ್ಪ ಕಂಫರ್ಟ್ ರಾತ್ರಿ ಮಲಗುವಾಗ. ಇಲ್ಲಿದ್ರೆ ಆ ವೈಟ್ ಬನಿಯನ್ ಹಾಕಿ ಮಲಗಬೇಕು, ಅದು ಕಂಫರ್ಟ್. ನಾನು ಅಲ್ಲಿ ಹೇಳಿದೆ, ಬೆಳಿಗ್ಗೆ ಈ ಶರ್ಟಿಗೆ ನಾನು ಬಟನ್ ಹಾಕಿದ್ದೆ, ಆದರೆ ರಾತ್ರಿ ಬಟನ್ ನಾನೇ ಕೀಳ್ತೇನೋ ಅಥವಾ ಬೇರೆಯವರು ಕೀಳ್ತಾರೋ ನನಗೂ ಗ್ಯಾರಂಟಿ ಇರೋದಿಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ಅದೇ ರೀತಿಯಲ್ಲಿ ನಾನು ಇವತ್ತು ಬೆಳಿಗ್ಗೆ ತಂಬಿಗೆಯಿಂದ ಸ್ನಾನ ಮಾಡಿ ಬಂದಿದ್ದೇನೆ. ನಾಳೆ ನನ್ನ ಸ್ನಾನ ನಾನೇ ಮಾಡ್ತೇನೋ ಅಥವಾ ನನ್ನ ಸ್ನಾನ ಬೇರೆಯವರು ಮಾಡಿಸ್ತಾರೋ ನನಗೂ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ಇಷ್ಟು ನಶ್ವರವಾದಂಥ ಬದುಕು ನಮ್ಮದು. ಇಷ್ಟು ನಶ್ವರ ಬದುಕು ನಮ್ಮದು ಇರುವಾಗ ನಾವು ಬೇರೆಯವರ ಬಗ್ಗೆ ಪ್ರೀತಿ ಮಾಡಲಿಲ್ಲ ಅಂದರೆ ಹೇಗಾಗ್ಬೋದು? ನಾವು ಬೇರೆಯವರ ಮೇಲೆ ದ್ವೇಷ ಮಾಡಿದ್ದೇವೆ ಅಂದರೆ ಆ ದ್ವೇಷ ಹಿಡ್ಕೊಂಡು ನಾನು ಸಾಯ್ಬೇಕಾ? ನಾನು ಅವನ ಮೇಲೆ ದ್ವೇಷ, ಅವನು ನನ್ನ ಮೇಲೆ ದ್ವೇಷ ಇರುವ ರೀತಿಯಲ್ಲಿ ನಾನು ಸಾಯ್ಬೇಕಾ? ಸರಿಯಲ್ಲ. ಒಂದು ಬಾರಿ ಈ ಜಗತ್ತಿಗೆ ಬರಲಿಕ್ಕಿರುವಂಥದ್ದು, ಬಾರಿ ಬರುವುದಿಲ್ಲ. ನಾವು ಮನುಷ್ಯರಾಗಿ ಈ ಜಗತ್ತಿಗೆ ಬರುವುದಿಲ್ಲ. ಒಂದು ಬಾರಿ ಬರುವಾಗ ನಾವು ಮನುಷ್ಯರಾಗಿ ಬಂದವರು ಮನುಷ್ಯರಾಗಿ ನಾವು ಬಾಳಬೇಕಲ್ಲ. ನಿಜ. ಮೂರನೇ ವಿಷಯ ಏನು ಅಂದರೆ, ನಾವು ಬರುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರಲಿಲ್ಲ, ಉಸಿರು ಮಾತ್ರ ಹಿಡ್ಕೊಂಡು ಬಂದದ್ದು. ಇಲ್ಲಿ ಬಂದ ನಂತರ ನಮ್ಮ ತಂದೆ ತಾಯಿ ನಮಗೆ ಹೆಸರು ಕೊಟ್ಟರು. ಅದೇ ಇಲ್ಲಿಂದ ಹೋಗುವಾಗ ನಮ್ಮ ಹೆಸರು ಇರುವುದಿಲ್ಲ. ಯಾವಾಗ ನಮ್ಮ ಶ್ವಾಸ ಹೋಯಿತು ಆವಾಗ ನಮ್ಮ ಹೆಸರು ಕಳೆದು ಹೋಗ್ತದೆ. ನಾವು ಡೆಡ್ ಬಾಡಿ ಆಗ್ತೇವೆ, ಹೆಣ ಆಗ್ತೇವೆ, ಮೈಯತ್ ಆಗ್ತೇವೆ. ನಮ್ಮ ಅಸ್ತಿತ್ವ ಒಂದು ರೀತಿ ಇಲ್ಲದ ಹಾಗೆ ಆಯ್ತದೆ. ನನ್ನ ಆತ್ಮ ಹಾರಿ ಹೋದ ನಂತರ ನನ್ನ ಅಸ್ತಿತ್ವವೇ ಇಲ್ಲದಂತೆ ಆಯ್ತು. ನಾನು ಆ ಹೆಸರಿಗಾಗಿ, ನಾನು ಆ ಜಾತಿಗಾಗಿ ಈ ಜೀವನ ಸವೆಸುವುದಂದರೆ ಅದಕ್ಕೆ ಅರ್ಥ ಉಂಟು. ನಶ್ವರ ಅಲ್ಲದೆಲ್ಲ. ನನ್ನ ಹೆಸರೇ ನಶ್ವರ ಅಂದರೆ
ನನ್ನ ಬಾಕಿ ಎಲ್ಲ ಐಡೆಂಟಿಟಿ ನಶ್ವರ ಅಲ್ಲ. ನನ್ನ ಹೆಸರಿಲ್ಲ ಅಂದರೆ ಮತ್ತೆ ನನಗೇನುಂಟು ಐಡೆಂಟಿಟಿ? ನನ್ನ ಒಂದೇ ಐಡೆಂಟಿಟಿ, ಅದು ಸತ್ಯ ಏನು ಅಂದರೆ ಮನುಷ್ಯ ಹೇಳುವಂಥ ಐಡೆಂಟಿಟಿ ಇದೆಯಲ್ಲ, ಅದು ಮಾತ್ರ ಸತ್ಯ. ಉಳಿದದೆಲ್ಲ ಮಿಥ್ಯ. ನನ್ನ ರೂಪ ಆಗಲಿ, ನನ್ನ ಬಣ್ಣ ಆಗಲಿ, ನನ್ನ ಬಟ್ಟೆ ಆಗಲಿ ಆ ದೇವರು ಕಾಣುವುದಿಲ್ಲ. ಅವನನ್ನ ಕರ್ಮ ಮಾತ್ರ ನೋಡು, ಕರ್ಮ ಮಾತ್ರ ಅವನಿಗೆ ಬೇಕು. ಯಾವಾಗ ಇಲ್ಲಿಂದ ಶ್ವಾಸ ಹಾರಿ ಹೋಯಿತು ಅಲ್ಲಿಗೆ ಮುಗೀತು, ಸಂಪೂರ್ಣ ಮುಗೀತು. ಶ್ವಾಸ ಇರೋ ತನಕ ಮಾತ್ರ ನಾನು ನನ್ನದು, ನಾನು ನನ್ನದು ಹೇಳುವಂತ ಎಲ್ಲ ಮಾತ್ರ. ದರ್ಪಗಳು. ಅದರ ನಂತರ ಏನೂ ಇಲ್ಲ. ಹ್ಮ್. ಮತ್ತೆ ನೋಡಿ, ನಾನು So, ಒಂದು ಆ ವಿಶಿಷ್ಟ ಮಧ್ಯದಲ್ಲಿ ನೀವು ಹೇಳ್ತೀರ ದ್ವೇಷ ಆಗ್ಬೇಕು, ದ್ವೇಷ ಮಾಡಲೇಬಾರ್ದು. ಮಾಡಲೇಬಾರ್ದು. ದ್ವೇಷ ಇನ್ನೊಂದು ಏನು ಗೊತ್ತಾ ಸರ್, ದ್ವೇಷ ಉಂಟಲ್ಲ, ನಾವು ಯಾರನ್ನು ದ್ವೇಷ ಮಾಡ್ತೇವೆ ಅವನನ್ನು ಸೆಕೆಂಡ್ ಅದು ಅಟ್ಯಾಕ್ ಮಾಡುವಂಥದ್ದು. ದ್ವೇಷದ ಶಕ್ತಿ ಹೇಗಂತ ಹೇಳಿದರೆ, ನಾನು ಯಾರ ಬಗ್ಗೆ ದ್ವೇಷ ಮಾಡ್ತೇನೆ ಅವನಿಗೆ ಅಟ್ಯಾಕ್ ಸೆಕೆಂಡ್ ಸಿಸ್ಟಮ್ನಲ್ಲಿ ಮಾಡೋದು. ಫಸ್ಟ್ ಅದು ಅಟೆಂಪ್ಟ್ ಮಾಡೋದು ನನ್ನನ್ನು. ದ್ವೇಷ ಫಸ್ಟ್ ಅಟೆಂಪ್ಟ್ ಮಾಡೋದು ನನ್ನನ್ನು. ಪ್ರೀತಿಯು ಕೂಡ ಹಾಗೆ. ನಾನು ಈಗ ನಿಮ್ಮನ್ನು ಪ್ರೀತಿ ಮಾಡಿದರೆ ಅದು ಸೆಕೆಂಡ್ ನಿಮ್ಮನ್ನು ಅಟೆಂಪ್ಟ್ ಮಾಡುವಂಥದ್ದು. ನಿಮ್ಮನ್ನು ಟೆಂಪ್ಟ್ ಮಾಡುವಂಥದ್ದು ಸೆಕೆಂಡ್. ಅದು ಮೊದಲು ನನಗೆ ಟೆಂಪ್ಟ್ ಮಾಡ್ತದೆ. ಅದು ಹೌದು ನೋಡಿ, ನಿಮ್ಮನ್ನು ನಾನು ಪ್ರೀತಿ ಮಾಡಿದ್ದು ಹೇಳಿದರೆ ಮೊದಲು ನಗುದು ಯಾರು? ನಾನಲ್ವಾ? ನಿಜ. ಹೇಗಿದ್ದೀರಿ ಸರ್ ಅಂತೇಳಿ ಮೊದಲು ನಗುದು ನಾನು. ಅದರ ನಂತರ ಅದಕ್ಕೆ ರಿಯಾಕ್ಷನ್ ಆಗಿ ನೀವು ನಗುದು. ಅಂದರೆ ಫಸ್ಟ್ ನನಗೆ ಅದು ಟೆಂಪ್ಟ್ ಮಾಡುವಂಥ. ದ್ವೇಷವೂ ಕೂಡ ಹಾಗೆ, ಅದು ಬೇರೆಯವರನ್ನು ಸುಡುವುದು ನಂತರ, ಮೊದಲು ನನ್ನನ್ನು ಸುಡುತ್ತದೆ. ಸೊ ಆ ಕಾರಣದಿಂದ ಕೇವಲ ಸಮಾಜದ ಸುಧಾರಣೆಗೆ ಮಾತ್ರ ಅಲ್ಲ, ನಾನು ದೀರ್ಘಾಯುಷ್ಯವಾಗಿ ಬಾಳಬೇಕು ಅಂತ ಹೇಳಿದರೆ, ನಾನು ಆರೋಗ್ಯವಾಗಿ ಬಾಳಬೇಕು ಅಂತ ಹೇಳಿದರೆ ಅದರ ಗುಟ್ಟು ಏನು ಅಂದರೆ ನನ್ನ ಹೃದಯದಲ್ಲಿ ದ್ವೇಷ ಇರಬಾರ್ದು. ನೀವು ದ್ವೇಷದ ಬಗ್ಗೆ ಮಾತಾಡ್ತಾ ಇದ್ರಿ. ಈಗಿನ ಕಾಲದಲ್ಲಿ ಇವಾಗ ಅಂದರೆ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು, ಈಗ ಒಂದು 10 ವರ್ಷ 15 ವರ್ಷ ಅನಿಸುತ್ತೆ. ಮುಂಚೆ ನೀವು ನೋಡ್ಲಿಕ್ಕೆ ಅದು ದ್ವೇಷ ಅಂತ ನೋಡ್ಲಿಕ್ಕೆ ತುಂಬಾ ಅದು ತುಂಬಾ ಕಷ್ಟ, ನೀವು ಸ್ವಲ್ಪ ಹುಡುಕದೆ ಕಷ್ಟ. ಇದ್ರ ಬಗ್ಗೆ ಜನಗಳಿಗೆ ಯಾವ ರೀತಿ ನಿಮ್ಮ ಭಾಷೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಒಂದು ಭಾಷಣದ ಮುಖಾಂತರ? ನೋಡಿ, ದ್ವೇಷ ಹೇಳುವಂಥದ್ದು ಅದು ಮನುಷ್ಯ ಗುಣಕ್ಕೆ ಒಗ್ಗುವಂಥದ್ದಲ್ಲ. ಮನುಷ್ಯ ಗುಣದಲ್ಲೇ ದ್ವೇಷ ಹೇಳುವಂಥದ್ದು ಇರಬಾರ್ದು. ದ್ವೇಷ, ಅಸೂಹೆ, ಮತ್ಸರ, ಕೋಪ ಇದೆಲ್ಲ ಮನುಷ್ಯನನ್ನು ಸ್ವತಃ ಅದು ತಿಂದು ಬಿಡ್ತದೆ. ಅದು ಹಿಂಡಿ ಬಿಡ್ತದೆ. ಅದು ಅವನ ಶಾಂತಿ ಹಿಂಡುತ್ತದೆ, ಅವನ ಪ್ರಗತಿ ಹಿಂಡುತ್ತದೆ, ಅವನ ಮುಕ್ತಿ ಹಿಂಡುತ್ತದೆ. ಅವನನ್ನು ಹಿಂಡಿ ಬಿಡ್ತದೆ, ಗೊತ್ತಾಗೋದಿಲ್ಲ. ಅದು ಅವ ಏನು ಆ ವಿಷಯದಲ್ಲಿ ಅವ ವೀಕ್ ಆಗ್ತಾ ಹೋಗ್ತಾನೆ, ನಶಿಸುತ್ತಾ ಹೋಗ್ತಾನೆ. ಅವ ಮನುಷ್ಯ ಸ್ವಭಾವಕ್ಕೆ ದ್ವೇಷ ಆಗುವುದಿಲ್ಲ. ದ್ವೇಷ ಹೇಳುವಂಥದ್ದು, ಸಿಟ್ಟು ಹೇಳುವಂಥದ್ದು, ಪ್ರತೀಕಾರ ಹೇಳುವಂಥದ್ದು ಅದು ಶೈತಾನನ ಗುಣ. ಅದು ಈ ಮನುಷ್ಯನಲ್ಲಿ 2 ಗುಣ ಇಡಲಾಗಿದೆ. ಒಂದು ದೇವದೂತನ ಗುಣ ಇಡಲಾಗಿದೆ, ಇನ್ನೊಂದು ಶೈತಾನನ ಗುಣ ಇಡಲಾಗಿದೆ. ನಾವು ಯಾವುದನ್ನು ಹೆಚ್ಚು ಬೆಳೆಸ್ತೇವೆ ಅದು ಬೆಳೀತಾ ಹೋಗ್ತದೆ. ನಿಜ. ಈಗ ನಾನು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ನೀವೇನು ಮಾಡಬೇಕು, ನಾನೇನು ಮಾಡಬೇಕು? ನಾನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಿಮ್ಮನ್ನು. ನಾನು ಪ್ರೀತಿ ಮಾಡಬೇಕು ನಿಮಗೆ. ನೀವು ದ್ವೇಷ ಮಾಡ್ತೀರಲ್ಲ ನನ್ನ ಮೇಲೆ, ನಾನು ನಿಮ್ಮನ್ನು ಪ್ರೀತಿ ಮಾಡಬೇಕು. ಇದು ಸಮಾಜಕ್ಕೆ ಕೊಡುವ ಸಂದೇಶ. ನಾವು ದ್ವೇಷ ಮಾಡುವವರೊಂದಿಗೆ ನೀವು ದ್ವೇಷ ಮಾಡಬೇಡಿ, ಸಾಧಿಸ್ಲಿಕ್ಕಾಗೋದಿಲ್ಲ. ಅವನು ಏನು ಸಾಧಿಸುವುದಿಲ್ಲ. ಯಾರು ದ್ವೇಷ ಯಾರು ಮಾಡ್ತಾನೆ ಎಂಡ್ ಆಫ್ ದಿ ಡೇ ಇಲ್ಲ, ದ್ವೇಷ ಹೌದು. ಅವ್ರು ಯಾರೇ ಏನೇ ಪ್ಲಾನ್ ಮಾಡ್ಕೊಂಡ್ರು ಅದು ಝೀರೋ ಪ್ಲಾನ್. ಅದು ಅವರಲ್ಲ, ಲಾಸ್ಟ್ಗೆ ಅವ್ರ ಜೀವನನೂ ಝೀರೋ, ಅವರ ಪ್ಲಾನಿಂಗು ಝೀರೋ, ಅದರ ಲಾಭನೂ ಝೀರೋ. ಅವನ ಪಾಡಿಗೆ ಅವ್ನು ಹೋಗ್ತಾ ಇರ್ತಾನೆ ಅಷ್ಟೇ. ನೀನ್ ದ್ವೇಷ ನಿನ್ ಪಾಡ ನೀವ್ ಮಾಡ್ಕೊಳ್ರಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಏನಕ್ಕೆ ಅಂತಂದ್ರೆ ಇತ್ತೀಚೆಗೆ ಎಲ್ಲಾ ತರದ್ದು, ಅಂದ್ರೆ ಅಣ್ಣ ತಮ್ಮದಿರಾಗ್ಲಿ ಬೇರೆದಾಗ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ದ್ವೇಷ ನಿಮ್ಮಲ್ಲಿ ಬಂದು ಬಿಟ್ರೆ ಸರ್, ನಿಮ್ಮ ಬುದ್ಧಿಶಕ್ತಿ ಕಳ್ಕೊಳ್ತೀರಲ್ಲ. ನೀವು ಬುದ್ಧಿನೇ ಇರೋದಿಲ್ಲ ನಿಮಗೆ ದ್ವೇಷ ಬಂದು ಬಿಟ್ರೆ. ಮತ್ತೆ ದ್ವೇಷ ಬೇರೆಯವರನ್ನು ನಷ್ಟ ಮಾಡೋದು, ಮತ್ತೆ ಮೊದಲು ನನ್ನನ್ನು ನಷ್ಟ ಮಾಡೋದು. ಅದು ಮತ್ತು ದ್ವೇಷದಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಳಿತಿನಿಂದ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗ್ಬೇಕು. ಅದು ಯಾರೋ ಒಂದು ಪದ್ಯ ಹೇಳ್ತಾರಲ್ಲ ಸರ್, ಒಳಿತು ಮಾಡು ಮನುಷ್ಯ ಇರುವುದು 3 ದಿವಸ ಅಂತ. ಈ 3 ದಿವಸದ ಜೀವನಕ್ಕೆ ದ್ವೇಷ ಯಾಕೆ ಸರ್? ದ್ವೇಷದಲ್ಲಿ ಸಾಧನೆ ಧೀರೋ ಅಂತ ಹೇಳಿ ಆದರೆ ದ್ವೇಷ ಯಾಕೆ? ಮತ್ತು ಯಾರು ಕೂಡ ಯಾರನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಅದು ಕುಟುಂಬದಲ್ಲಿರಲಿ, ಗಂಡ ಹೆಂಡತಿಯ ಮಧ್ಯೆ ಇರಲಿ, ತಂದೆ ತಾಯಿ ಮಕ್ಕಳ ಮಧ್ಯೆ ಇರಲಿ, ಸಹೋದರರ ಮಧ್ಯೆ ಇರಲಿ, ಒಡೆಯುವಂಥ ಕೆಲಸ ಮಾಡಬಾರ್ದು. ಯಾಕೆಂದರೆ ಇಡೀ ಇತಿಹಾಸ ನಮಗೆ ಕಲಿಸುವ ಪಾಠ ಏನು ಅಂದರೆ, ಒಡೆಯುವವನು ಒಂದು ದಿವಸ ಒಡೆದು ಹೋಗ್ತಾನೆ ಅಂತ. ನಿಜ, ಅವನು ಒಡೆದೇ ಹೋಗ್ತಾನೆ.
ಅದು ಒಂದು ಸಂಘಟನೆ ಮಾಡಿದ್ರೆ ಹೊಡೆಯುವಂತ ಆ ಮನಸ್ಥಿತಿನೇ ಇರಬಾರ್ದು. ಆ ಮನಸ್ಥಿತಿನೇ ಅದು ಹೊಡಿತದೆ. ದ್ವೇಷ ಮಾಡುವ ಹೊಡೆಯಕ್ ಹೋಗ್ಬಿಟ್ಟು ಹೌದು, ಅವನ ಮನಸ್ಥಿತಿನೇ ಅವನೇ ಹೊಡೆದೋಗ್ತಾನೆ. ಅವ ಸಿಂಗಲ್ ಆಗಿ ಅವ ಹೊಡಿತಾನೆ. ಒಂದು ವೇಳೆ ಅದು ಒಂದು ಸಮುದಾಯದಲ್ಲಿ ಉಂಟು ಅಂತ ಹೇಳಿ ಇಟ್ಕೊಳ್ಳಿ ನೀವು, ಆ ಸಮುದಾಯ ಹೊಡೆದು ಹೋಗ್ತದೆ. ಅಥವಾ ಆ ದ್ವೇಷ ಹೇಳುವಂಥದ್ದು ಹೊಡೆಯುವಂತಹ ಮನಸ್ಥಿತಿಯ ಒಂದು ಯಾವುದಾದ್ರೂ ಸಂಘಟನೆ ಉಂಟು ಅಂತೇಳಿ ನಾವು ಎಣಿಸಿಕೊಳ್ಳುವ. ಅಂದರೆ ಅದರ ಕೆಲಸವೇ ದ್ವೇಷ ಬಿತ್ತುವಂಥದ್ದು ಇದ್ದರೆ, ಹೊಡೆಯುವಂಥದ್ದು ಒಂದು ಸಂಘಟನೆಯ ಎಜೆಂಡಾ ಇದ್ದರೆ, ಆ ಸಂಘಟನೆಯೂ ಕೂಡ ಒಡೆದು ಹೋಗ್ತದೆ. ಅದು ಕೂಡ ಶಾಶ್ವತವಾಗಿ ಉಳಿದೆ. ಸ್ವಲ್ಪ ಟೈಮ್ ನಡೀಬೋದು, ದೀರ್ಘಕಾಲ ಅದು ನಡೆಯುವುದು, ಹೊಡೆದು ಹೋಗ್ತಾರೆ ಅವರು. ಹೊಡೆಯುವವನು ಯಾವಾಗಲೂ ಹೊಡೆದು ಹೋಗ್ತಾನೆ. ಇಡೀ ಇತಿಹಾಸ ಸಾಕ್ಷಿ. ಹೊಡೆಯೋನ್ ಯೋಗ್ಯತೆ ಇಷ್ಟು ಅಂತ ಬಿಟ್ಬಿಡ್ಬೇಕು ನಾವು. ಹೊಡೆದು ಹೋಗ್ತಾರೆ. ಇವನು ಹೊಡೆಯೋದಕ್ಕೆ ಬಂದಿದ್ದಾನೆ, ಅವನೇ ಹೊಡೆದೋಗ್ತಾನೆ, ಗೊತ್ತಿಲ್ಲ ಅವನಿಗೆ. ಸೊ ಏನೋ ಯಾವುದೋ ಒಂದು ಗಾದೆ ಇದೆ, ಅವನಿಂದನೇ ಅವನೇ ಸರ್ವನಾಶ ಆಗ್ತಾನೆ, ಸಮಥಿಂಗ್ ಏನೋ ಇದೆ. ಹೌದಾ? ಅವನ ಗೋರಿಯನ್ನು ಅವನೇ ತೋಡಿಕೊಳ್ಳೋದು, ಇಲ್ದೇ ಇರೋದೆಲ್ಲ ಪ್ರಹಾರ ಮಾಡಕ್ ಹೋಗೋದು. ಸೊ ಈ ತರ ಏನಕ್ಕೆ ಅಂತಂದ್ರೆ, ಈಗ ನಾವು ಅದೇ ತರ ಹೋಗ್ಬಿಟ್ರೆ ಮಕ್ಕಳು, ಚಿಕ್ಕ ಮಕ್ಕಳು ಅವರೆಲ್ಲ ಅದನ್ನೇ ಕಲ್ತ್ಕೊಂಡು ಹೋಗ್ತಾರೆ. ಹೌದು. ಮತ್ತೆ ದ್ವೇಷ ಉಂಟಲ್ಲ ಸರ್, ನೀವು ಈಗ ಏನು ಮಾಡೋದು? ಈಗ ಮುಸ್ಲಿಮರು ಸೇರಿಕೊಂಡು ಹಿಂದೂಗಳನ್ನು ದ್ವೇಷ ಮಾಡ್ತಾರೆ ಹೇಳಿ, ಹಿಂದೂಗಳು ಸೇರಿಕೊಂಡು ಮುಸ್ಲಿಮರನ್ನು ದ್ವೇಷ ಮಾಡ್ತಾರೆ ಹೇಳಿ. ಯಾರು ಆ ಕ್ಯಾಟಗರಿಯಲ್ಲಿ ಇದ್ದಾರೆ, ಯಾರು ಆ ಸಿಸ್ಟಮ್ನಲ್ಲಿ ಇದ್ದಾರೆ, ಅವರು ಅಲ್ಲಿ ಮಾತ್ರ ಅಲ್ಲ ಸರ್ ದ್ವೇಷ ಮಾಡೋದು, ಎಲ್ಲ ಕಡೆನೂ ಬರ್ತದೆ ಅದು. ಮತ್ತೆ ಫ್ಯಾಮಿಲಿ ಒಳಗೆ ಬರ್ತದೆ ಅದು. ಫ್ಯಾಮಿಲಿ ಒಳಗೂ ಕೂಡ ಅವರಿಗೆ ನೆಮ್ಮದಿ ಇರುವುದಿಲ್ಲ. ಅವರು ಅಂದರೆ ಆ ಮೈಂಡ್ ಸೆಟ್ ಇದೆ ಅಲ್ಲ ಸರ್, ಆ ಮೈಂಡ್ ಸೆಟ್ ಅದೇ ರೀತಿ ಆಗ್ತಾ ಹೋಗ್ತದೆ. ಪ್ರೀತಿ ಮಾಡುವಂಥ ಮೈಂಡ್ ಸೆಟ್ ನೀವು ಮನೆಯಲ್ಲಿ ಪ್ರೀತಿ ಮಾಡ್ತೀರಿ ಹೇಳಿ ಆದರೆ, ಅದು ಹೊರಗಡೆನೂ ಕೂಡ ನೀವು ಪ್ರೀತಿ ಮಾಡ್ತೀರಿ. ನೀವು ಮನೆಯಲ್ಲೇ ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೇಗೆ ಪ್ರೀತಿ ಮಾಡೋದು? ನೀವು ಸಾಧ್ಯನೇ ಇಲ್ಲ ಅಲ್ಲ. ನಿಜ. ನಿಮಗೆ ಈ ಕ್ವಶನ್ ಕೇಳಬೇಕೋ ಕೇಳಬಾರ್ದು ನನಗೂ ಗೊತ್ತಿಲ್ಲ, ಆದ್ರೂ ಕೇಳ್ತೀನಿ. ಮುಸ್ಲಿಮರಿಗೆ ಕೇಸರಿ ಕಂಡ್ರೆ ಯಾಕೆ ಭಯ? ಇದು ನಿಮ್ಮ ಇದಕ್ಕೆ ಬರಲ್ಲ ಬೌಂಡ್ರಿಗೆ, ಆದ್ರೂ ಕೇಳ್ತಾ ಇದ್ದೀನಿ. ಭಯ ಇಲ್ಲಲ್ಲ ಸರ್, ಯಾಕೆ ಕೇಸರಿ ಮೇಲೆ ಭಯ? ಮತ್ತೆ ಕೆಲವರು ಹೇಳ್ತಾರೆ ಇದು ಕೇಸರಿ ಅಂದರೆ ಅದು ಹಿಂದೂಗಳ ಬಣ್ಣ, ಹಸಿರು ಅಂತ ಹೇಳಿದರೆ ಅದು ಮುಸ್ಲಿಮರ ಬಣ್ಣ ಅಂತೇಳಿ ಹೇಳುವವರಿದ್ದಾರೆ. ನಾನು ಕೇಳಿದ್ದೇನೆ ತುಂಬ ಕಡೆಯಲ್ಲಿ. ನಮಗೆ ಯಾವುದೇ ಬಣ್ಣ ಅಂಥೇಳಿ ಏನಿಲ್ಲ ಸರ್. ನಮ್ಮಲ್ಲಿ ಈ ಅಹ್ಲೆ ಸುನ್ನತುಲ್ ಜಮಾತ್ನವರು ಹೆಚ್ಚಾಗಿ ಸ್ವಲ್ಪ ಈ ಹಸಿರು ಬಣ್ಣಕ್ಕೆ ಸ್ವಲ್ಪ ಪ್ರಾಶಸ್ತ್ಯ ಕೊಡ್ತಾರೆ. ಅದು ಪ್ರಾಶಸ್ತ್ಯ ಕೊಡುವುದಕ್ಕೂ ಕಾರಣ ಉಂಟು. ಅದು ಏಕೆಂತ ಹೇಳಿದರೆ, ಒಂದನೇದಾಗಿ ಅದು ಪ್ರಕೃತಿಯ ಬಣ್ಣ, ಅಂದರೆ ಎಲ್ಲ ಇಲ್ಲಿಯ ಸಸ್ಯವರ್ಗ ಏನಿದೆ ನಮಗೆ ಆಮ್ಲಜನಕ ಕೊಡುವಂಥದ್ದು, ನಮಗೆ ಫುಡ್ಡು ಕೊಡುವಂಥದ್ದು, ಭೂಮಿಯ ಮೇಲೆ ಯಾವುದಾದ್ರೂ ಆ ದೇವನ ಆಯ್ಕೆ ಮಾಡಿದ ಒಂದು ಬಣ್ಣ ಇದ್ದರೆ ಅದು ಕೇಸರಿ ಬಣ್ಣ. ಸೊ ಆ ಕಾರಣಕ್ಕೆ ಅಹ್ಲೆ ಸುನ್ನತುಲ್ ಜಮಾತ್ ಮೊದಲೇನು ಅಂದರೆ ತುಂಬ ಹಳೆಯ ಜಮಾತ್ ಅದು ಅಹ್ಲೆ ಸುನ್ನತುಲ್ ಜಮಾತ್ ಅಂತ ಹೇಳಿ. ಸೊ ಅವರು ಅದಕ್ಕೆ ಜಾಸ್ತಿ ಹಸಿರು ಬಣ್ಣಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ. ಒಂದು ಕಾರಣ ಅದು. ಎರಡನೇ ಕಾರಣ, ಹಸಿರು ಬಣ್ಣ ಹೇಳುವಂಥದ್ದು ಕಣ್ಣಿಗೆ ಏನು ಎಫೆಕ್ಟ್ ಮಾಡೋದಿಲ್ಲ. ಅದು ತುಂಬ ಕೂಲ್. ಆಪರೇಷನ್ ಥಿಯೇಟರ್ನಲ್ಲಿಯೂ ಕೂಡ ಡಾಕ್ಟರ್ಸ್ ಮತ್ತು ಪೇಷಂಟಿಗೆಲ್ಲ ಯೂಸ್ ಮಾಡುವಂಥ ಬಣ್ಣ ಹಸಿರು ಬಣ್ಣ. ಅದು ಹಸಿರು ಬಣ್ಣ ಎಫೆಕ್ಟ್, ಗ್ರೀನ್ ಸಿಗ್ನಲ್ನಲ್ಲಿ ಮೂರನೇದ್ದು ಸಿಗ್ನಲ್ನಲ್ಲಿಯೂ ಕೂಡ ಗ್ರೀನ್ ಸಿಗ್ನಲ್ ಅಂತ. ಮತ್ತು ಈ ಕುರಾನ್ನಲ್ಲಿ ಸ್ವರ್ಗದ ವಿವರಣೆ ಮಾಡಲಾಗಿದೆ, ಸ್ವರ್ಗ ಮತ್ತು ನರಕದ ವಿವರಣೆ ಉಂಟು ಕುರಾನ್ನಲ್ಲಿ. ಸೊ ಅಲ್ಲಿಯೂ ಕೂಡ ನೀವು ಹೆಚ್ಚಾಗಿ ಸ್ವರ್ಗದಲ್ಲಿ ಹಸಿರು ಬಣ್ಣ ಕಾಣುವಿರಿ. ಅಂದರೆ ಅದು ಭಾಳ ದಟ್ಟವಾದಂತಹ ತೋಟಗಳು ಇರುವವು ಸ್ವರ್ಗದಲ್ಲಿ. ಆ ತೋಟಗಳೇ ಒಂದು ಸೌಂದರ್ಯ ಅಂಥೇಳಿ ಸ್ವರ್ಗದ ಬಗ್ಗೆ ವರ್ಣಿಸ್ತಾನೆ ಕುರಾನ್ನಲ್ಲಿ ಅಲ್ಲಾಹನು. ಸೊ ಆ ಕಾರಣದಿಂದಲೂ ಕೂಡ ನಮ್ಮ ಅಹ್ಲೆ ಸುನ್ನತುಲ್ ಜಮಾತ್ನವರು ಅವರ ಫ್ಲ್ಯಾಗ್ ಆಗಿರಲಿ, ಅಥವಾ ಅವರ ಮುಂಡಾಸ ಆಗಿರಲಿ, ಅಥವಾ ಅವರು ಕೆಲವರು ತೊಡುವ ಬಟ್ಟೆ ಆಗಿರಲಿ, ಅದು ಜಾಸ್ತಿ ಗ್ರೀನ್ ಬಣ್ಣಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ ಹೊರತು ಬೇರೆ ಯಾವುದೇ ಬಣ್ಣ ಅವರ ದೃಷ್ಟಿಯಲ್ಲಿ ಮೇಲು ಅಥವಾ ಕೀಳು ಬಣ್ಣದಲ್ಲಿಯೂ ಕೂಡ ಇಲ್ಲ. ಮತ್ತು ಕೇಸರಿ ಕಂಡು ಅವರಿಗೆ ಹೆದರಿಕೆ ಆಗುವಂಥದ್ದು ಕೂಡ ನನ್ನ ಗಮನಕ್ಕೆ ಬರಲಿಲ್ಲ. ಹಾಗೇನು ಹೆದರುತ್ತಾರೆ ಹೇಳಿ. ಕೇಸರಿ ಬಣ್ಣವನ್ನು ಯಾವ ರೀತಿ ನೀವು ನೋಡ್ತೀರಾ? ಕೇಸರಿ ಬಣ್ಣ ನೋಡಿ, ನಾವು ಕೇಸರಿ, ಬಿಳಿ, ಹಸಿರು ಮೂರು ನಮ್ಮ ಈ ರಾಷ್ಟ್ರ ಧ್ವಜದ ಕಲರ್. ಹೌದು. ಸೊ ಆ ಕಲರ್, ಆ ಚಕ್ರವನ್ನು ಕೂಡ ಮುಸ್ಲಿಮರೇ ಕೊಟ್ಟಿದ್ದಾರೆ ಹೇಳುವಂಥದ್ದು ಕೂಡ ನಾನು ಕೆಲವು ವಿಡಿಯೋಗಳಲ್ಲಿ ಕೇಳಿದ್ದೇನೆ. ನನಗೆ ಸಂಶೋಧನೆಯಿಂದ ಅದು ಗೊತ್ತಾಗಲಿಲ್ಲ. ಸೊ ಕೇಸರಿಗೆ ಒಂದು ಶಕ್ತಿಯ ಪ್ರದರ್ಶನ, ಮತ್ತು ಇದು ಬಿಳಿ ಅಂತ ಹೇಳಿದರೆ ಸಮಾನತೆ, ಮತ್ತು ಗ್ರೀನ್ ಅಂತ ಹೇಳಿದರೆ ಏನು ಶಾಂತಿ, ಈ ಮೂರು ವರ್ಗಗಳು ಆ ಬಣ್ಣದ ಬಗ್ಗೆ ಮಾಡಲಾಗಿದೆ. ಸೊ ಆ ರೀತಿಯಿಂದಲೇ ಕಾಣುವುದು ಹೊರತು ಬಿಟ್ಟರೆ, ಮತ್ತು ಕೇಸರಿ ಯಾವುದಾದ್ರೂ ಒಂದು ಧರ್ಮದವರು ಅಥವಾ ಯಾವುದಾದ್ರೂ ಒಂದು ಸಂಘಟನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆ ದೃಷ್ಟಿಯಲ್ಲಿ ನಾವು ಕೇಸರಿ ಬಣ್ಣವನ್ನು
ಕಾಣ್ತಾ ಇಲ್ಲ ಸರ್. ಇಲ್ಲ, ಏನಕ್ಕೆ ಕೇಳಿದ್ದು ಅಂತಂದರೆ, ಈಗ ನೀವು ಮುಸ್ಲಿಮರು ಹಸಿರು ಬಣ್ಣ, RSS BJPಯವರು ಕೇಸರಿ ಬಣ್ಣ, ಸೊ ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ತಮಗೆ. ಇವತ್ತು ಇದು ನೋಡಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಮಾತು ನಾನು ತಿಳ್ಕೊಂಡದ್ದು ಏನು ಅಂದರೆ, ಒಡೆಯುವುದಕ್ಕೆ ಯಾವುದೆಲ್ಲ ಸಾಧನ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಭಾಷೆ ಸಾಧ್ಯತೆ ಉಂಟು, ಜಾತಿ ಸಾಧ್ಯತೆ ಉಂಟು ಅಲ್ವಾ, ಬಣ್ಣ ಸಾಧ್ಯತೆ ಉಂಟು. ಬಣ್ಣವನ್ನು ಕೂಡ ಜಾತಿಯಾಗಿ ವಿಂಗಡಣೆಯನ್ನು ಹೇಗೆ ಮಾಡ್ಬೋದು ಅಂತೇಳಿ ಬಹಳ ವ್ಯವಸ್ಥಿತವಾಗಿ ನಮ್ಮನ್ನು ಒಡೆಯುವಂಥ ಕೆಲಸ ಈ ದೇಶದ ಉದ್ದಗಲಕ್ಕೆ ನಡೀತಾ ಉಂಟು. ಆದ್ದರಿಂದ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಈ ಕೋಮುವಾದ ಹೇಳುವಂಥದ್ದು ಅಥವಾ ಈ ಜಾತಿಗಳ ದ್ವೇಷ ಹೇಳುವಂಥದ್ದು ಅದು ಯಾವುದೇ ಬಣ್ಣದಲ್ಲಿ ಬರಲಿ, ಅದು ಒಮ್ಮೊಮ್ಮೆ ಕೇಸರಿ ಬಣ್ಣದಲ್ಲಿ ಬರ್ತದೆ, ಒಮ್ಮೊಮ್ಮೆ ಹಸಿರು ಬಣ್ಣದಲ್ಲಿ ಬರ್ತದೆ, ಒಮ್ಮೊಮ್ಮೆ ಬಿಳಿಯ ಬಣ್ಣದಲ್ಲಿ ಬರ್ತದೆ. ಅದನ್ನು ಯಾವ ಬಣ್ಣದಲ್ಲಿಯೂ ಬಂದರೂ ಕೂಡ ವಿರೋಧಿಸುವಂತಹ ಬುದ್ಧಿವಂತಿಕೆ ಉಂಟಲ್ಲ, ನಾವು ನಮ್ಮ ಸಮಾಜಕ್ಕೆ ಕೊಡಬೇಕು. ಯಾವುದೇ ಬಣ್ಣದಲ್ಲಿ ಬರಲಿ ಅದು, ಆ ಎಲ್ಲ ಬಣ್ಣ ಯಾವ ಬಣ್ಣದಲ್ಲಿ ಬಂದರೂ ಕೂಡ ಅದನ್ನು ವಿರೋಧಿಸುವಂಥ ಒಂದು ಬುದ್ಧಿಶಕ್ತಿ ನಾವು ನಮ್ಮ ಸಮಾಜಕ್ಕೆ ಕೊಡಬೇಕು. ಯಾವ ಟೈಮಿಂದ ಸ್ಟಾರ್ಟ್ ಆಯಿತು ಸರ್ ನೀವು ನೋಡಿದಾಗ? ಇದು ಯಾವಾಗಿಂದ ಹೇಳು ಸರ್? ಸ್ವಾತಂತ್ರ್ಯ ಪೂರ್ವದಿಂದಲೇ. ಅಲ್ಲ, ಸ್ವಾತಂತ್ರ್ಯ ಪೂರ್ವ ಬಿಟ್ಬಿಡಿ, ಈಗ ನನಗೆ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ ಆವಾಗಲೇ, ನಾವು ನೋಡ್ದಂಗೆ ಬೇರೆ ಥರನೇ ಒಂದು ಭಾವನೆಗಳಿತ್ತು ನಮಗೆಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ನಿಮ್ಗೆ, ಯಾಕೆಂದರೆ ನಿಮ್ಗೆ 60 ವರ್ಷ, ಮತ್ತೆ 60 ವರ್ಷ ಅಂತ ಹೇಳ್ತಾನೆ ಇದ್ದೀನಿ ಅವಾಗಲಿಂದ. ಅಂದರೆ ತುಂಬ ತಿಳ್ಕೊಂಡಿದ್ರ ಅಂದ್ಬಿಟ್ಟು ಕೇಳ್ತಾ ಇರೋದು. ಈ ಕೋಮುವಾದ ಇದು ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು? ಸ್ಟಾರ್ಟ್ ಆಗಿ ನೋಡಿ ಸರ್, ಜಗತ್ತಿನಲ್ಲಿ ಕಾರಣಗಳು ಸುಮಾರು ಇರ್ಬೋದು. ಕುರಾನಿನ ಪ್ರಕಾರ ಜಗತ್ತಿನಲ್ಲಿ 2 ವ್ಯವಸ್ಥೆ ಮನುಷ್ಯನ ಆಗಮನದಿಂದಲೇ ಆರಂಭವಾಗಿದೆ. ಒಂದು ಮನುಷ್ಯ ವ್ಯವಸ್ಥೆ, ಇನ್ನೊಂದು ಶೈತಾನನ ವ್ಯವಸ್ಥೆ. ಒಂದು ಮನುಷ್ಯ ವರ್ಗದವರು, ಇನ್ನೊಂದು ಶೈತಾನನ ವರ್ಗದವರು. ಸೈತಾನ ಸ್ವಲ್ಪ ಕನ್ನಡದಲ್ಲಿ ಹೇಳ್ಬಿಡಿ ಸರ್. ಅದಕ್ಕೆ ಕನ್ನಡದಲ್ಲಿ ಕೂಡ ಶೈತಾನ ಹೇಳ್ತಾರೆ, ದುಷ್ಟ ವರ್ಗ ಅಂತೇಳಿ ಹೇಳ್ಬೋದು, ದುಷ್ಟ ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಶೈತಾನನ ವರ್ಗ ಅಂತೇಳಿ ಹೇಳ್ತಾರೆ, ಅವ ದುಷ್ಟ ವರ್ಗದವ. ಸೊ ಆ ವ್ಯವಸ್ಥೆ ಮನುಷ್ಯನ ಆರಂಭ ಕಾಲದಿಂದಲೂ ಉಂಟದು. ಅವ ಶೈತಾನ ಹೇಗೆ ಅಂದರೆ, ಕುರಾನಿನ ಪ್ರಕಾರ ಅವನು ಮನುಷ್ಯನ ದಾರಿಯನ್ನು ತಪ್ಪಿಸಲಿಕ್ಕೆ ಬಂದವ, ಮನುಷ್ಯನನ್ನು ನೇರ ಮಾರ್ಗದಿಂದ ತಪ್ಪಿಸಲಿಕ್ಕೆ ಬಂದವ. ಸೊ ಆ ವ್ಯವಸ್ಥೆ ಉಂಟು. ಸೊ ಆ ವ್ಯವಸ್ಥೆ ಹಿಂದಿನ ಕಾಲದಿಂದಲೂ ಉಂಟು. ಈಗಲೂ ಕೂಡ ಅವನ ಚೇಲಗಳಿದ್ದಾರೆ, ಅವರಿಗೆ ಅದೇ ಕೆಲಸ ಮಾಡಬೇಕು. ಅಲ್ಲ, ನಾನು ಇತ್ತೀಚಿನ ಬೆಳವಣಿಗೆ ಕೇಳ್ತಾ ಇದ್ದು ಡೈರೆಕ್ಟಾಗಿ. ಇನ್ನೇನು ಸರ್, ಈಗ ನೋಡಿ BJP ಬಂತು 2012-13 ಇವ್ರು ಸ್ಟಾರ್ಟ್ ಮಾಡಿದ್ರು, ಮೋದಿಯವರು. ಅವಾಗಲಿಂದ ನೀವು ಎಷ್ಟು ಹೆದರ್ತಾ ಇದ್ದೀರಾ ಇಂಡಿಯಾದಲ್ಲಿ ಇರೋದಕ್ಕೆ ಹೇಳಿ? ಇಲ್ಲ, ಹೆದರಿಕೆ ಇಲ್ಲ ಸರ್. ನಮಗೆ ಸ್ವಲ್ಪ ಕಷ್ಟ ಕೊಟ್ಟಿರ್ಬೋದು. ಯಾವ ಥರ ಕಷ್ಟ ಕೊಡ್ತಾರೆ? ನಮಗೆ ಏನು ಅಭಿವೃದ್ಧಿ ಆಗುವುದಕ್ಕೆ, ನಾವು ಕೂಡಿ ಬಾಳುವುದಕ್ಕೆ, ಮುಖ್ಯವಾಗಿ ನಮ್ಮ ಹಕ್ಕು ಪಡೆಯುವುದಕ್ಕೆ. ಮುಂಚೆ ಹಕ್ಕು ಇರಲಿಲ್ವ ನಿಮ್ಗೆ? ಮೊದಲು ಹೊಸ ಹಕ್ಕು ಏನ್ ಬೇಕು ನಿಮ್ಗೆ? ಇಲ್ಲ, ಹೊಸ ಹಕ್ಕು ಏನು ಬೇಡ ನಮ್ಗೆ. ಇರುವಂತ ಹಕ್ಕು ಪಡಿಲಿಕ್ಕೆ ನಮ್ಗೆ ಸ್ವಲ್ಪ ಈಗ ಕಷ್ಟ ಆಗ್ತಾ ಉಂಟು. ಯಾವ ತರ ಕಷ್ಟ ಆಗ್ತಾ ಇರ್ಬೋದು? ಕಷ್ಟ ಅಂತ ಹೇಳಿದ್ರೆ, ಒಂದು ರೀತಿಯಿಂದ ಮುಸ್ಲಿಮರನ್ನು ಕಾಣುವಂತ ಒಂದು ದೃಷ್ಟಿಯೇ ಬೇರೆ ಆಗಿದೆ. ಮುಸ್ಲಿಮರನ್ನು ಕಾಣುವ ದೃಷ್ಟಿ ಇದೆ ಅಲ್ಲ, ಹಿಂದಿಗಿಂತ ಈಗ ಸ್ವಲ್ಪ ತುಂಬ ಬದಲಾಗಿದೆ ಅಂತೇಳಿ ಕಾಣ್ತಾ ಇದೆ. ಒಂದು ರೀತಿ ಅಪನಂಬಿಕೆಯ ಮತ್ತು ನಂಬಿಕೆಗೆ ಅರ್ಹ ಅಲ್ಲದಂಥ ಒಂದು ಜನಸಮೂಹ ಇದು. ಇವರು ಗ್ಯಾರಂಟಿ ಜನ ಅಲ್ಲ, ಇವರ ಮೇಲೆ ಯಾವಾಗಲೂ ಕೂಡ ಭರವಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಭಾವನೆಗಳನ್ನು ಬಿತ್ತಲಾಗ್ತಾ ಇದೆ. ಅದು ಕೇವಲ ಮುಸ್ಲಿಮರ ಬಗ್ಗೆ ಅಂತ ಹೇಳಿಯೂ ನಾನು ಹೇಳ್ತಾ ಇಲ್ಲ, ಇಲ್ಲಿ ದಲಿತರ ಬಗ್ಗೆಯೂ ಕೂಡ ಆ ಭಾವನೆ ಇತ್ತು. ಅವರೊಂದು ರೀತಿ ಕೀಳ್ತರದ ಜನರು, ಅವರಿಗೆ ಯಾವುದೇ ಸಂಸ್ಕೃತಿ ಇಲ್ಲ, ಅವರು ನಮ್ಮ ಥರ ಯೋಚನೆ ಮಾಡುವುದಿಲ್ಲ. ದಲಿತರು, ಅವರು ನಮ್ಮ ಮನೆ ಪ್ರವೇಶಕ್ಕೂ ಯೋಗ್ಯರಲ್ಲ. ಅವರು ಪೂಜೆ ಪುರಸ್ಕಾರ ಅಂತೂ ದೂರದ ವಿಷಯ, ಮನೆಗಳಿಗೂ ನಮ್ಮ ದೇವಸ್ಥಾನಗಳಿಗೂ ಅವರು ಬರುವಂಥ ಯೋಗ್ಯರಲ್ಲ. ಈ ರೀತಿಯ ಭಾವನೆಗಳು ಇವತ್ತು ಸ್ವಲ್ಪ ದಟ್ಟವಾಗಿ ಬೆಳೀತಾ ಉಂಟು, ಜಾಸ್ತಿಯಾಗಿ ಬೆಳೀತಾ ಉಂಟು. ಮೇಲು ಕೀಳು ಹೇಳುವಂಥದ್ದು, ನನ್ನವನಲ್ಲ ಹೇಳುವಂಥ ಭಾವನೆ. ಮತ್ತು ಇವರು ಯಾವಾಗ ಇದ್ದರೂ ಕೂಡ ನಮಗೆ ಅದು ಒಂದು ರೀತಿಯ ಕಂಟಕ, ಒಂದು ರೀತಿಯ ಡೇಂಜರ್ ಹೇಳುವಂಥ ಭಾವನೆ ಈಗ ಜಾಸ್ತಿಯಾಗಿ ಬಿತ್ತಲಾಗ್ತಾ ಉಂಟು. ಅದಕ್ಕೆ ಮಾಧ್ಯಮಗಳನ್ನು ಮತ್ತು ಸರ್ಕಾರದ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ಕೂಡ ಅದಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಉಂಟು. ಸೊ ಆ ಕಾರಣದಿಂದ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ ತಾಂಡವಾಡ್ತಾ ಉಂಟು. ಸಮಾಜದಲ್ಲಿ ಒಂದು ರೀತಿಯಲ್ಲಿ ಗುಮಾನಿಗಳು ತಾಂಡವಾಡ್ತಾ ಉಂಟು. ಭರವಸೆ ಒಬ್ಬರ ಮೇಲೆ ಮಾಡುವ ಹಾಗಿಲ್ಲ ಅನ್ನಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಉಂಟು. ಸೊ ಇದು ಮುಸ್ಲಿಮರಿಗಾಗಿ ಮಾಡಿದ್ರು ಅಥವಾ ದಲಿತರಿಗಾಗಿ ಮಾಡಿದ್ರು
OBCಗಳಿಗಾಗಿ ಮಾಡಿದ್ರು, ಯಾರಿಗಾಗಿ ಮಾಡಿದ್ರು ಕೂಡ ಇದು ದೇಶಕ್ಕೆ ಅಪಾಯ, ಇದು ಮಾನವ ಸಮಾಜಕ್ಕೆ ಅಪಾಯ. ಇದರ ದೇಶದ ಅಭಿವೃದ್ಧಿಯೂ ಸಾಧ್ಯ ಇಲ್ಲ, ಮನುಷ್ಯನ ಅಭಿವೃದ್ಧಿಯೂ ಕೂಡ ಸಾಧ್ಯ ಇಲ್ಲ. ಸೊ ಇಂಥದ್ದು ಆಗಬಾರ್ದು ಹೇಳುವಂಥದ್ದು ನಮ್ಮ ಬಯಕೆ. ಸೊ ಹಾಗಾದರೆ ಇನ್ನು ಉಳಿದಂತೆ ಇನ್ನೊಂದು ಭಾಗದಲ್ಲಿ ಮಾತಾಡೋಣ. ಇದು ಮುಂದುವರಿಯಲಿ ಮತ್ತೆ ನಮ್ಮ ಖಂಡಿತ ಪ್ರಯಾಣ. ಸರ್, ಖಂಡಿತ ಸರ್. ಮತ್ತೆ ಯಾವಾಗ ಬರ್ತೀರಾ ಅಂತ ಹೇಳ್ಬಿಡಿ. ಯಾವಾಗ ಕರಿತೀರಿ ನೀವು ಅವಾಗ ಬರುವ. ನಮಗೆ ಎನಿ ಟೈಮ್ ವಿ ಆರ್ ಆಲ್ವೇಸ್ ವೆಲ್ಕಮ್ ಸರ್. ಈಗ ಈ ಟ್ರಿಪ್ಪಿನಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಟ್ರಿಪ್ಪಿನಲ್ಲಿ ಎಸ್ ಸರ್ 15 days ಬಿಟ್ಟು ಬರುವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.